वीरत्नसिंहासनं समर्पयामि पादारविन्द्योः पाद्यं पाद्यं समर्पयामि हस्तयोः ॐ दशाङ्गं कुकुलोदुरुपं सुरं पञ्चसमरोहरं कविलाक्षुपहङ्गेश्चारूप इमां जनताकं सङ्गृह्णामीति द्वादशारत्नीरतना भवति द्वादशमासाः संवत्सरः संवत्सरमेवावरुन्धे मौञ्जे भवते पूर्वै मुञ्जाः ऊर्ध्वमेवावरुन्धे चित्तनक्षत्रं भवते चित्तं वा एतत्कर्म यत्कचिदावचारागे अस्मान् वेदोक्तमन्त्रपुष्पाणि समर्पयामि यानि कानि च पापानि तन्मान्तरकृतानि च तानि तानि दृश्यन्ते प्रदक्षिणं पदे पदे पापोऽहं पापम् ಇದೆ ಅಲ್ಲೇ ಇರಲಿ ಅಂತ Wait. Another cut. After that, that's it. There's a lot of space. Wait. Ah, yes. After. Yes. Now can just keep your. Yeah, all of you look here. One. Yeah. Yeah, look here. ಯಾ ಸ್ವಲ್ಪ ಇವರೇ ಈ ಕಡೆ ಬನ್ನಿ. ಜಸ್ಟ್ ಸ್ಟ್ಯಾಂಡ್ ಫಾರ್ ಅ ಪಿಕ್ಚರ್. ಆನಂದಜಿ ಬರ್ತಾರಾ? ಜಸ್ಟ್ ವೆಯ್ಟ್ 1 second. Wait, look here. Amma. Hey, guys, sit down and collect it. Sit down. Yes. Turn this side, ma'am. You also stand in the back. No, that's okay. No, come. It's all good. I'm not part of this. Okay. Smile.
ಉಮೇಶ್ ಯಾರು ಫಸ್ಟ್? ಹಲೋ, ಮೃದಂಗ ಒಂದ್ಸರಿ ಮಾಡ್ಬಿಡ್ತೀರಾ? ಆಯ್ತು, ಇಂಟರ್ವ್ಯೂ. ಉಮೇಶ್ ಅವರೇ, ರೈಟ್ ಸ್ವಲ್ಪ ಶಾರ್ಪ್ ಆಗಬೇಕು, ಮತ್ತು ಇಲ್ಲಿ ಈ ಮಾನಿಟರ್ ಸ್ವಲ್ಪ ಹಮ್ಮಿಂಗ್ ಬರ್ತಾ ಇದೆ, ಶಾರ್ಪ್ ಜಾಸ್ತಿ ಇದೆ ಅಂತ. ಅಲ್ಲ, ಸ್ವಲ್ಪ ಶಾರ್ಪ್ ಕೊಡಿ, ತುಂಬ ಬೇಸ. ಸ್ವಲ್ಪ ಬೇಕು ಶಾರ್ಪ್ನೆಸ್ಸು. ಸ್ವಲ್ಪ ವಾಲ್ಯೂಮ್ ಬೇಕು ಉಮೇಶ್. ರೈಟ್ ಇಲ್ಲಿ ಇಲ್ಲ, ಒಂದು ನಿಮಿಷ ಫ್ರಂಟ್ ಮಾನಿಟರ್ ಆಫ್ ಮಾಡಿ. ಇಲ್ಲಿಗೆ ಬೇಕು, ಇಲ್ಲಿ ತುಂಬ ಕಮ್ಮಿ ಇದೆ. ಅದು ಆನ್ ಮಾಡಿ, ಫ್ರಂಟ್ ಮಾನಿಟರ್ ಆನ್ ಮಾಡಿ. ಉಮೇಶ್, ಇಲ್ಲಿ ಈ ಮಾನಿಟರ್ ಬರ್ತಾ ಇಲ್ಲ, ಈ ಮಾನಿಟರ್ ಸ್ವಲ್ಪ ಬೇಕು. ಸ್ವಲ್ಪ ಹೈ ಮಿಡ್, ಸ್ವಲ್ಪ. ನಮಸ್ತೆ. ಹಲೋ. ಉಮೇಶ್, ಫ್ರಂಟ್ ಮಾನಿಟರ್ ಮಾತ್ರ ಬರ್ತಾ ಇದೆ, ಇಲ್ಲಿ ಬರ್ತಾ ಇಲ್ಲ. ಉಮೇಶ್, ನೀವು ಈ ರಿದಮ್ ಪ್ಯಾಡ್ ಜಾಸ್ತಿ ಮಾಡ್ತಾ ಇದ್ದೀರಾ, ಇದಲ್ಲ ಇದು.
ಧಳ್ಳಂಗು ತಕ್ಕತ್ತ ತಕ್ಕತ್ತ ಧಳ್ಳಂಗು ತಕ್ಕ ದಿಕ್ಕು ತಕ್ಕತ್ತ ದಿಂಗಣ್ಣತ್ತು ತಾ ಜಣುತ ಜಣುತ ರಕ್ಕ ಜಣುತ 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 ಧೇಮತ ತಕ್ಕ ತಕ್ಕುಂದರೆ ಕೆಟ್ಟ ತಕ್ಕ ತಾ ಜಣುತ ಜಣು ತಕ್ಕ ಜಣುತ 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 ಧೇಮತ ತಕ್ಕ ತಕ್ಕುಂದರೆ ಕೆಟ್ಟ ತಕ್ಕ ತ ಧೀ ತ ಗಿಟ್ಟ ತಕ್ಕ ಜಣ್ಣು ತಕ್ಕ ದ मम हृदये विहरदयाळो कृष्ण मम हृदये विहरदयाळो कृष्ण ಮಂದರದರ ಗೋವಿಂದ ಇಲ್ಲಿದೆ ಒಂದು ಡಿಲೇ ಇದೆ. ಮಂದರದರ ಗೋವಿಂದ ಮುಕುಂದ ಮಮ ಹೃದಯೇ ವಿಹರದಯಾಳೋ. ಇನ್ನೊಂದು ಸ್ವಲ್ಪ ಗೇನ್ ಬೇಕು. ಮಂದರದರ ಗೋವಿಂದ ಮುಕುಂದ ಮಮ ಹೃದಯೇ ವಿಹರದಯಾಳೋ ಕೃಷ್ಣ. ಓಕೆ.
ಗರಿ ಸ ಗಮ ಗಮ ನಿಧನಿ ನಿಮ ಕೃಷ್ಣ ಕೃಷ್ಣ ಉಮೇಶ್ ಅವರೇ, ಇದೆರಡು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಇದ್ರದ್ದು ಫುಲ್ ವಾಲ್ಯೂಮ್ ಹೊಟ್ಟೋಯ್ತು, ಇದ್ರ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದೀರಾ ವಾಲ್ಯೂಮ್. ಅವಲೇ ಕರೆಕ್ಟಾಗಿತ್ತು. ಹಲೋ ಚೆಕ್. ಹಲೋ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಸದಸೆ. ಯತ್ಪಾದಾಂಬುಜರೇಣುಲೇಶಮನಿಶಂ ಲಬ್ಧ ವಿದತ್ತೇ ಹರಿಃ ವಿಶ್ವಂ ತತ್ಪರಿಪಾತಿ ವಿಷ್ಣುರಖಿಲಂ ಯಸ್ಯಾಃ ಪ್ರಸಾದಾಚ್ಚಿರಂ ರುದ್ರಸಂಹರತಿ ಕ್ಷಣಾತ್ ತದಖಿಲಂ ಯನ್ಮಾಯಯಾ ಮೋಹಿತಃ ಕಾಮಾಕ್ಷೀಂ ಅತಿಚಿತ್ರಚಾರುಚರಿತಾಂ ವಂದೇ ಮಹೇಶಪ್ರಿಯಾಂ. ಕಾಮಾಕ್ಷೀಂ ಅತಿಚಿತ್ರಚಾರುಚರಿತಾಂ ವಂದೇ ಮಹೇಶಪ್ರಿಯಾಂ. ಯಾವ ಜಗಜ್ಜನನಿಯ ಪಾದಾಂಬುಜ ರೇಣು ಲೇಷ ಮಾತ್ರದಿಂದಲೇ ಸಮಸ್ತ ಜಗತ್ತನ್ನು ಆ ಸೃಷ್ಟಿ ನಿಯಾಮಕ ಬ್ರಹ್ಮ ಸೃಜಿಸಿದ್ದಾನೋ, ಯಾವ ಪಾದ ರೇಣು ಮಾತ್ರ ಬಲದಿಂದ ವಿಷ್ಣುವು ಸಮಸ್ತ ಚತುರ್ದಶ ಲೋಕಗಳನ್ನು ಪರಿಪಾಲಿಸುತ್ತಿದ್ದಾನೆಯೋ, ಯಾವ ಪಾದ ರೇಣು ರಜಸ್ಪರ್ಶದಿಂದ ರುದ್ರನು ತನ್ನ ಲಯ ಕಾರ್ಯದಲ್ಲಿ ಮಗ್ನನಾಗಿದ್ದಾನೋ, ಯಾವ ಪಾದಾಂಬುಜ ರೇಣು ಸ್ಪರ್ಶದಿಂದ ಈ ಸಮಸ್ತ ಚರಾಚರಗಳು ಚೇತನ ಸ್ವರೂಪವಾಗಿ ತುಂಬಿವೆಯೋ, ಅಂತಹ ಅತಿ ಚಿತ್ರ ಚಾರು ಚರಿತೆಯಾದಂತಹ ಪರಮ ಮಂಗಲ ಸುಶೋಭಿನಿಯಾದಂತಹ ಮಹೇಶ ಪ್ರಿಯೆ ಕಾಮಾಕ್ಷಿಯನ್ನು ಮನದಲ್ಲಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತೇವೆ. ನಮಸ್ಕಾರ. ಜಗನ್ನಿಯಾಮಕ ಶಕ್ತಿ ಸ್ವರೂಪಿಣಿಯಾದ ತಾಯಿ ಕಾಮಾಕ್ಷಿಯ ಸಂಸ್ತುತಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ನಲ್ಬೆಳಗು ಸಮಾಗತ ಅತಿಥಿ ಮಾನ್ಯರಿಗೂ ಕಲಾ ಕೋವಿದರಿಗೂ ಮತ್ತೆಲ್ಲ ನಾದ ನಾಟ್ಯ ಪ್ರಿಯರಿಗೂ ಈ ಬೆಳಗಿನ ಹಾರ್ದ ಸ್ವಾಗತಂ, ಶುಭ ಸ್ವಾಗತಂ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಾನ್ಸ್, ಆರ್ಟ್ ಆ್ಯಂಡ್ ಮ್ಯೂಸಿಕ್, ನಿದಂ, ಸರಿಯಾದ ಅರ್ಥದಲ್ಲಿ ನೀಡಂ, ಆಶ್ರಯ ತಾಣವು ಗುರು ವಿದುಷಿ ಪೂರ್ಣಿಮಾ ರಜನೀರವರ ಶಿಷ್ಯೆ ಶ್ರೀಮತಿ ಅನಿತಾ ಮತ್ತು ಶ್ರೀ ಪ್ರಶಾಂತ್ರವರ ಸುಪುತ್ರಿ ಕುಮಾರಿ ಅನನ್ಯ ಮಣಿಯವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದೆ. ಕಾರ್ಯಕ್ರಮವನ್ನು ನಿಜ ಮಾಂಸ ನೇತ್ರಗಳಲ್ಲಿ ಸಭಾಸೀನರಾಗಿ ನೋಡುತ್ತಿರುವಂತಹ ಎಲ್ಲರಿಗೂ ಹಾಗೂ ನೇರ ಅಂತರ್ಜಾಲೀಯ ಪ್ರಸಾರದಲ್ಲಿ ಕಂಡು ಆನಂದಿಸುತ್ತಿರುವಂತಹ ಎಲ್ಲ ಹೃದಯ ನಾದನಾಟ್ಯ ರಸಿಕರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ವಿದ್ವಜ್ಜನರನ್ನು ದಯಮಾಡಿ ಸ್ತುತಿ ವಾಚನದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕಾಗಿ
ಪ್ರಾರ್ಥನೆ ಮಾಡ್ತಿದ್ದೇನೆ. प्रणमामि श्री सिद्धिविनायक प्रणमामि श्री सिद्धिविनायक प्रणमामि श्री सिद्धिविनायक सुतनारद तुम गुरु मुनिवरगण प्रणमामि श्री सिद्धिविनायक सुतनारद तुम गुरु मुनिवरगण प्रणमामि श्री सिद्धिविनायक सुतनारद तुम वाङ्मयः त्वं चिन्मयः त्वमानन्दमयः ब्रह्ममयः त्वं वाङ्मयः त्वं चिन्मयः त्वमानन्दमयः ब्रह्ममयः त्वं भूमिरापो नलो नीलो नभगा त्वं भूमिरापो नलो नीलो नभग त्वं भूमिरापो नलो नीलो नभग मूलाधार सितोषि नित्यं मूलाधार सितोषि नित्यं शक्तित्रयात्मकोत्वं त्वां योगिनो ध्यायन्ति नित्यं शक्तित्रयात्मकोत्वं त्वां योगिनो ध्यायन्ति नित्यं त्वं ज्ञानमयोऽसि विज्ञानमयः त्वं ज्ञानमयोऽसि विज्ञानमयः तपमप तपमग मपतनी तनि दप मगमरि तद तपमप तपमग मपतनी तनि दप मगमरि तनि दप तनि तनि रि गम पमगरि गमरि रि गम पमग पम दपमग मपद दपम पतनि तरि गम पतनि रि गम पम पनि दमग प्रणमामि श्री सिद्धिविनायक सुतनारद तुम गुरु मुनिवरगण प्रणमामि श्री सिद्धिविनायक विनायक विनायक
ಸಿದ್ಧಿವಿನಾಯಕನನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ತುತಿ ಮಾಡಿದ್ದೇವೆ. ಇನ್ನು ಕಾರ್ಯಕ್ರಮಕ್ಕೆ ಸಮ್ಮತಿಸಿ ಆಗಮಿಸಿರುವಂತಹ ಅತಿಥಿ ಮಾನ್ಯರನ್ನು, ಗಣ್ಯರನ್ನು, ಕಲಾಕೋವಿದರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುವ ಸೌಭಾಗ್ಯ. ನಿಧಂ ಸಂಸ್ಥೆಯ ಪರವಾಗಿ, ಗುರು ಪೂರ್ಣಿಮಾರವರ ಪರವಾಗಿ ಮತ್ತು ಕಲಾವಿದೆಯ ಪೋಷಕರ ಪರವಾಗಿ ಸಮಾಗತ ಅತಿಥಿ ಮಾನ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇವೆ. ಶ್ರೀಮತಿ ಪೂರ್ಣಿಮಾರವರ ಗುರುಗಳು, ವಿಶ್ವಮಾನ್ಯ ನೃತ್ಯ ಕಲಾವಿದರು ಆದಂತಹ ಪದ್ಮಶ್ರೀ ಭೂಷಿತ ಗುರು ಡಾಕ್ಟರ್ ಆನಂದ ಶಂಕರ್ ಜಯಂತ್ ಮೇಡಮ್ ರವರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ನೂರಾರು ಬಿರುದುಗಳಿಂದ ಸಂಸ್ತುತರು. ಅವರಿಗೆ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಉಪಸ್ಥಿತರಿರುವಂತಹ ಬೆಂಗಳೂರಿನ ಅತ್ಯಂತ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಹಿರಿಯ ಅಗ್ರಮಾನ್ಯ ನೃತ್ಯ ಗುರುಗಳಲ್ಲಿ ಪ್ರಮುಖರಾದಂತಹ ಗುರು ಕರ್ನಾಟಕ ಕಲಾತಿಲಕ ವಿದುಷಿ ರಾಧಾ ಶ್ರೀಧರ್ ಮೇಡಮ್ ರವರು ಆಗಮಿಸಿದ್ದಾರೆ. ಅವರಿಗೆ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅತ್ಯಂತ ಸಹೃದಯ ಸೌಶೀಲ್ಯಗಳನ್ನು ಒಡಗೂಡಿಸಿಕೊಂಡಿರುವಂತಹ ಬೆಂಗಳೂರು ವಿಶ್ವವಿದ್ಯಾನಿಲಯದ ಯೋಗ ವಿಭಾಗದ ಮುಖ್ಯಸ್ಥರು, ಪ್ರಸಿದ್ಧ ಸುವಿಖ್ಯಾತ ಸಂಗೀತಜ್ಞರು ಡಾಕ್ಟರ್ ಎಸ್.ಎನ್. ಸುಶೀಲಾ ಮೇಡಮ್ ರವರು ಆಗಮಿಸಿದ್ದಾರೆ. ಅವರಿಗೆ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಪ್ರಖ್ಯಾತ ಕಲಾ ವಿಮರ್ಶಕರಾಗಿ ನೃತ್ಯ, ಸಂಗೀತ, ನಾಟಕ, ಹಲವು ಕ್ಷೇತ್ರಗಳ ವಿಭಿನ್ನ ಆಯಾಮಗಳನ್ನು ಹಸನಾಗಿ ತಿಳಿದಿರುವ ಲಿಪಿಪ್ರಾಜ್ಞೆ ಶ್ರೀಮತಿ ಸಂಧ್ಯಾ ಶರ್ಮಾರವರು ಆಗಮಿಸಿದ್ದಾರೆ. ಅವರಿಗೆ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಆಕಾಶವಾಣಿ ಮತ್ತು ದೂರದರ್ಶನಗಳ ನಿರ್ದೇಶಕರಾದ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಮೇಡಮ್ ರವರು ಕಾರ್ಯಕ್ರಮದಲ್ಲಿ ಅತಿಥಿ ಮಾನಿನಿಯಾಗಿ ಉಪಸ್ಥಿತರು. ಅವರಿಗೆ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಉದಯೋನ್ಮುಖ ಪ್ರತಿಭೆ ಕುಮಾರಿ ಅನನ್ಯಳಿಗೆ ಸಂಗೀತ ಸರಸ್ವತಿಯ ಅವಿಸ್ರೋತ ಆಶೀರ್ವಾದವನ್ನು ನೀಡಲಿಕ್ಕಾಗಿ ವೇದಿಕೆಯಲ್ಲಿ ವಿರಾಜಮಾನವಾಗಿರುವಂತಹ ವಿಶ್ವಮಾನ್ಯ ಕಲಾವರೇಣ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ನಟ್ಟುವಾಂಗ ಮತ್ತು ಕಾರ್ಯಕ್ರಮ ನಿರ್ದೇಶನದಲ್ಲಿ ಗುರು ವಿದುಷಿ ಪೂರ್ಣಿಮಾ ರಜನೀರವರು, ಎಂದಿನಂತಿನ ಅದ್ಭುತವಾದ ಗಾಯನದ ಮೋಡಿಯಲ್ಲಿ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಡಿ.ಎಸ್. ಶ್ರೀವತ್ಸರವರು, ಚೇತೋಹಾರಿ ಹದವರಿತ ಮೃದಂಗ ವಾದನದಲ್ಲಿ ಹಿರಿಯ ವಿದ್ವಾಂಸರಾದ ವಿದ್ವಾನ್ ಶ್ರೀಹರಿ ರಂಗಸ್ವಾಮಿರವರು, ವೇಣು ನಿನಾದ ನಿರ್ಭರದಲ್ಲಿ ಬಹುಶ್ರುತ ವಾಂಶಿಕ ವಿದ್ವಾಂಸರು ವಿದ್ವಾನ್ ಜಯರಾಮ ಕಿಕ್ಕೇರಿರವರು, ವೈಶಿಷ್ಟ್ಯಪೂರ್ಣ ಧನುರ್ವೀಣಾ ವಾದನದಲ್ಲಿ ಬಹುಶ್ರುತ ವಿದ್ವಾನ್ ಹೇಮಂತ್ ಕುಮಾರ್ ಸರ್ ಅವರು, ಮಾನಸ ವೀಣಾ ಕೊಣನದಲ್ಲಿ ಸಹೃದಯಿ ವಿದ್ವಾನ್ ಗೋಪಾಲ ವೆಂಕಟರಮಣರವರು ಹಾಗೂ ನಾದಲಯ ಪುಂಜಗಳ ವಿಶೇಷ ನಾದಸೌಖ್ಯದಲ್ಲಿ ಬಹುಶ್ರುತ ವಿದ್ವಾನ್ ಡಿ.ವಿ. ಪ್ರಸನ್ನಕುಮಾರ್ ರವರು. ಈ ಎಲ್ಲ ಕಲಾವರೇಣ್ಯರಿಗೆ ಸಗೌರವವಾದ ಸ್ವಾಗತ. ಕಾರ್ಯಕ್ರಮದ ತಾಂತ್ರಿಕ ವರ್ಗದಲ್ಲಿ ಸಹಾಯ ಮಾಡುತ್ತಿರುವಂತಹ ಎಲ್ಲ ಮಿತ್ರರಿಗೆ, ಈ ರವಿವಾರದ ಪ್ರಾತಃ ಕಾಲವನ್ನು ಕಲೆಗಾಗಿ, ಕಲಾವಿದೆಗಾಗಿ ಮೀಸಲಿಟ್ಟು ಆಗಮಿಸಿರುವಂತಹ ಎಲ್ಲ ಸುಮನಸ್ಸುಗಳನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. Ladies and gentlemen, we extend a very warm welcome to one and all present here, all our esteemed guests, our musicians, the music magicians, all of you watching us in this auditorium as well as live. We extend a very, very respectful and a warm welcome to all of you. Before we take to the world of dance, my humble request to all the audience members present here that kindly refrain from using your cell phones, kindly switch them off or at least put them in silent mode so that you can enjoy the program uninterrupted. Kindly avoid flash photography so that it does not disturb the concentration of the young dancer. ದಯಮಾಡಿ ನಿಮ್ಮ ಕರ್ಣಪಿಶಾಚಿಗಳನ್ನು ನಿಷ್ಕ್ರಿಯಗೊಳಿಸಿ ಕನಿಷ್ಠ ಪಕ್ಷ ನಿಶ್ಶಬ್ದವಾದರೂ ಗೊಳಿಸಬೇಕು. ತೀಕ್ಷ್ಣ ಬೆಳಕಿನ ಛಾಯಾಗ್ರಹಣದಿಂದ ನಿಯೋಜಿತ ತಂತ್ರಜ್ಞರನ್ನು ಹೊರತುಪಡಿಸಿ ಮಿಕ್ಕವರು ದಯಮಾಡಿ ಅದರಿಂದ ವ್ಯಸ್ತರಾಗಿ ಕಾರ್ಯಕ್ರಮದಲ್ಲಿ ಶುಭಾಸೀನರಾಗಬೇಕು. ನೃತ್ಯ ಸಂಗೀತದ ಹದವನ್ನು ಕಣ್ಮನ ತುಂಬಿಕೊಳ್ಳಬೇಕು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಪ್ರಥಮ ಸಮರ್ಪಣೆ ಪುಷ್ಪಾಂಜಲಿ. ಗಂಭೀರ ನಾಟರಾಗ ಆದಿತಾಳಕ್ಕೆ ಅಳವಟ್ಟಿದೆ. ಇದರೊಟ್ಟಿಗೆ
ಗಣೇಶ ಸ್ತುತಿ ಮತ್ತು ಗಣೇಶ ಕವಿತ್ವಗಳ ಸೌಶೀಲ್ಯವೂ ಕೂಡ ಇಲ್ಲಿ ಅಡಕವಾಗಿದೆ. The first presentation is a floral salutation, Pushpanjali, saluting the Almighty, Acharya and the audience. Ladies and gentlemen, please welcome young dancer Kumari Ananya Mani with your astounding applause to start the recital with the traditional Pushpanjali and Ganesha Vandanam, before which Ananya needs all the light of delight. So I request all our esteemed guests of honor to kindly come upon the dais to light this lamp of wisdom. Also the Guru, the parents and the dancer Ananya herself to light the lamp of wisdom. It's just visible right here. I request all our guests, Ananda Shankar Jayant ma'am, Radha Sridhar ma'am, Sushila ma'am, Sandhya Sharma ma'am, Nirmala ma'am if she is here already. I requesting all the guests to kindly come upon the dais, please. Purnima madam and the proud parents of Ananya, and of course the young dancer Ananya. I request the musicians also to kindly join us on stage. Namaskara. The person who is holding us all together is Vidushi Rupashri Madhusudan. She is an amazing dancer, a great anchor, and we are very blessed to have her here with us. A big round of applause to Rupashri ma'am, please. Madam, please come up on the list. Anita madam. The parents have to be on stage. ಕಲಾವಿದೆ ಅನನ್ಯ ಇದೀಗ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ತಿದ್ದಾರೆ. ತಮ್ಮ ಗುರುಗಳೊಟ್ಟಿಗೆ ಗುರು ಪೂರ್ಣಿಮಾ ರಜನಿ ಮತ್ತು ಕುಮಾರಿ ಅನನ್ಯ ಅತಿಥಿ ಮಾನಿನಿಯರ ಮತ್ತು ಎಲ್ಲ ಕಲಾವರೇಣ್ಯರ ಆಶೀರ್ವಾದಗಳನ್ನು ಪಡೆದುಕೊಳ್ತಿದ್ದಾರೆ. ಅಲ್ಲೊಂದ್ಸತಿ ಒಟ್ಟಿಗೆ ನಮಸ್ಕಾರ ಮಾಡ್ಬಿಟ್ರೆ ಆಯ್ತು. ವೇದಿಕೆಗೆ ಆಗಮಿಸಿ ದೀಪ ಪ್ರಜ್ವಲನವನ್ನು ಮಾಡಿ
ಕಲಾವಿದೆಯನ್ನು ಆಶೀರ್ವದಿಸಿದಂತಹ ಎಲ್ಲ ಹಿರಿಯ ಸಾಧಕರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ನೃತ್ಯ ಮುಖೇನ ಮುಂದುವರೆಸುವಂತಹ ಸಮಯ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿಸ್ ಇಸ್ ಇಂಡೀಡ್ a very, very bright morning in the lives of Nidham, Guru Purnima, and of course the student Ananyamani, because this marks the day in golden letters. Without any further delay, we now present to you Pushpanjali and an ode to Lord Ganesha. Swagatam, Shubha Swagatam for this morning's recital, the Bharatanatyam Arangitram of Kumari Ananya Mani with the Pushpanjali.
தை 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 தாகிடதி தை 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 தாகிடதை தை 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 தாகிடதி தை 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 தாகிடதை தை 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 தாகிடதி தை 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 தாகிடதை தை 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 தாகிடதி தை 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 தாகிடதி நா தாகு தின்னா ದಿನ ತಾಕು ದಿನ ತಾ ದಿಗ ದಿಗ ದಾ ದಾ ದಿಗ ದಾ ದಾ ದಿಗ ದಿಗ ದೋ ತಾ ದಿಗ ದಿಗ ದಾ ದಾ ದಿಗ ದಿಗ ದಾ ದಾ ದಿಗ ದಿಗ ದೋ ಜೇಮ್ 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 ಕಿಡದಗ ಜೇಮ್ ಕಿಡದಗ ದತ್ತ ಜೇಮ್ 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 ಕಿಡದಗ ತದ್ದಿನ್ ತಕ್ಕ ಜೇಮ್ 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 ಕಿಡದಗ ಜೇಮ್ ಕಿಡದಗ ದತ್ತ ಜೇಮ್ 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 ಕಿಡದಗ ತದ್ದಿನ್ ತಕ್ಕ ತೈ ತೈ ತತ್ ತತಾಂ ಹಿತ್ ತೈ ತೈ ತತ್ ತತಾಂ ತೈ ತೈ ತತ್ ತತಾಂ ಹಿತ್ ತೈ ತೈ ತತ್ ತತಾಂ ಜೇಮ್ ಕಿಡದಗ ಜೇಮ್ ಕಿಡದಗ ಜೇಮ್ ಕಿಡದಗ ತದಿಗಿಡದೋಂ ಜೇಮ್ ಕಿಡದಗ ಜೇಮ್ ಕಿಡದಗ ಜೇಮ್ ಕಿಡದಗ ತದಿಗಿಡ ಜೇಮ್ ಕಿಡದಗ ಜೇಮ್ ಕಿಡದಗ ಜೇಮ್ ಕಿಡದಗ ತದಿಗಿಡದೋಂ 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 ತತ್ತದ್ದೀಂ 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 ಮೂಷಕವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ tay tổng thích thích tay thích thích tay tổng thích thích tay thích tờ đất các cử đất tất tờ đất tất tờ đất tờ hất tật kinh là tổng cỡ đất của tờ tổng gật tổng gác của răng gác của thịt tờ hất tật kinh là tổng cỡ đất của tờ tổng gật tăng gác cửa răng gác cửa thịt tát tờ đất tát tờ tát tờ thế kita tak cùng thời đi tak kita tak đi kết tông gật ở thì đủ nói đủ gắn này ít nào đến nó chắc phải đến nấy kết ra ở đủ đi giờ rắn nào phát thì cháy giờ ஹரி திருமருகனே விக்னவிநாயக வினை கெடருளிய கணபதி ஜய ஜய கிட்ட ஹுத்த ரக்க கண் ஜய ஜய ஹிக் கிட்ட ஹுத்த ரக்க கண் கிண்ணம் துத்தி கெய்துத்தி தை யா நை முக த துத்தி கெய்துத்தி தை யா நை முக த தொங்க தேவர்கள் கணபதி கிட்ட தக்க தொங்க கணபதி கௌத்வம் கற்றவர் விண்ணயர ಹುಕ್ಕುಡು தைரா குடி புறா கிட்ட தொங்கிட கிடத்த கிடன் தந்தி கிடத்தக்க தித் தத்தா தத்தா தத்தா
That was the first presentation. A very humble one, though a very promising one. Ladies and gentlemen, before we move on to the next presentation, it's my utmost pleasure and honor to talk about my dear friend, Guru Vidushi Purnima Rajani, Founder Director, NIDAM, National Institute of Dance, Art and Music. She is a virtuoso in the ancient classical dance form, Bharatanatyam, in which she was initiated at the very tender age of 7. Since then, she has won the hearts of connoisseurs through her dynamic stage presence, impeccable self-confidence, excellent control over complex foot patterns, and impressive abhinaya. Purnima imbibes the artistic nuances of Bharatanatyam in her choreography and performances. She is also a trained vocalist and a Nattavanar. Currently a research scholar with the Department of Performing Arts, Bangalore University. Purnima's academic pursuits include Masters in Microbiology, Masters in Performing Arts, Women Entrepreneurship and Leadership program from IIM Calcutta, and Vidvat in Bharatanatyam. She is a recipient of the scholarship from the Government of India. With a very vast teaching expertise and experience spanning more than 3 decades, she has developed a curriculum-based program in Indian performing arts for preschoolers and teaches it for free of cost to underprivileged kids across the slums of Bangalore, government-run Anganwadi centers and NGO-affiliated centers, which definitely calls for an applause because it's not easy to have both art and heart at the same time. She also conducts workshops on interview skills, body language, and non-verbal communication skills free of charge to the youth. An A-grade artist with Doordarshan, she is choreographed and featured in many prominent dance-based programs. As a testimony to her eloquent oratory skills, she's been invited as the guest speaker on various live chat shows and dial-in programs on women and child development by various media channels, Doordarshan, AIR, and etc. She's been instrumental in setting up art facilities for various premier educational institutions across the nation. She is also a regular columnist for many art-based social networking sites and pages. Noteworthy awards and titles conferred upon her are, some of them are Bengaluru City Icon Award, Natya Kusumanjali Award, Social Leader of the Year, Outstanding Educationist, Pride of the Nation, Humanitarian Excellence Award, Bhumika Women Achiever of the Year, India Star Personality Award, South India Women Achievers, Mahila Ratna Award, and many, many more. She strongly advocates equal learning opportunities for all beyond cultural, social, economical, and geographical barriers. Ladies and gentlemen, Guru Vidushi Purnima Rajani. The next presentation is a very beautiful garland of the rhythmic beauties, the jatis, and the music melodies, the swaras. Sundara jati swaragala saramalayana ತಾಯಿ ಸರಸ್ವತಿಯ ಕೊರಳಿಗೆ ಕಂಠಾಭರಣವಾಗಿ ತೊಡಿಸುವಂತಹ ಒಂದು ಪ್ರಯತ್ನ ಈ ಮುಂದಿನ ರಾಗಾಂಗಯತಿ ನೃತ್ಯ ಶುದ್ಧ ನೃತ್ಯ ಭಾಗಕ್ಕೆ ಸೇರುವ ಜತಿಸ್ವರ ರಾಗ ಚಕ್ರವಾಕ ರೂಪಕ ತಾಳಕ್ಕೆ ಅಳವಟ್ಟಿದೆ. ಪರಾಂಬರಿಸೋಣ ಜತಿಸ್ವರ. ದ ಪಾಮ ಗರಿ ದ ನಿ ಸ ಗ ಮ ಪ ದ
ತೆಗಿನ್ನ ತೋಂ ತತ್ತರಿ ಗದಿ ಝಂ ತಕ್ಕುಂದರಿ ಗದಿ ಝಂ ತೈ ರತ್ತರಿ ಗದಿ ಝಂ ತಕ್ಕುಂದರಿ ಗದಿ ಝಂ ತಕ್ಕದಿ ಝಂ ತಕ್ಕದ್ದೆಕ್ಕು ಕಿಡದಕ್ ತರಿಗಿಡದೋಂ ತಕ್ಕ ಗದಿ ಝಂ ತಕ್ಕದ್ದೆಕ್ಕು ಕಿಡದಕ್ ತರಿಗಿಡದೋಂ ತಕ್ಕದಿ ಝಂ ತಕ್ಕದ್ದೆಕ್ಕು ಕಿಡದಕ್ ತರಿಗಿಡದೋಂ ಸನಿದ ಪಮಗ ಗಮ ಪದನಿ ಸನಿದ ಪಮಗ ದನಿತ ಗಮ ಪದನಿ ಸನಿದ ಪಮಗ ದನಿತ ಗಮ ಪದನಿ ಸನಿದ ಪಮಗ ಗಮ ಪದನಿ ಸನಿದ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮಗ ದನಿದ ಗಮ ಪದನಿತ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮಗ ಸನಿದ ಗಮ ಪದ ನಿಸ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮಗ ದನಿದ ಗಮ ಪದನಿ ಸನಿದ ಪಾಮ ಗಮ ಪದನಿ ಸನಿದ ಪಾಮಗ ದನಿದ ಗಮ ಪದನಿ ಸಾರಿ ಗಾರಿ ದನಿದ ಪದನಿ ಪಮಗ ರೇ ಗಮ ಗರಿ ಧನಿ 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 ಗರಿ ಗಮ ಪದನಿ ಸನಿದ ಪಾಮಗ ದನಿದ ಗಮ ಪದನಿ ನಿದ ಪಮಗ ರಿ ಗ ಮ ಪದ ನಿಸ
ni da pa ma ga re ga ma pa da ni sa da ni pa da ma pa ni da ni sa ni ga ri da ni da pa da pa ma ga re ga ni da ni ga ma pa da ni da pa da ni da ri ga ma ga ri da ni da ni sa ri ga ma pa da ni pa da ni da pa ma ga ri da ni sa ga ma pa da ni ta ni da ni da ni da ni da da ni da pa da pa ma ga ri ta sa da ni da ri ga ma pa ma da pa da ni ta ni da ni da ni da ni da da ni da pa da pa ma ga ri ta sa da ni da ri ga ma pa ma da pa da ni sa ri ga ri da da ga ri ni da ni da ni da ni da pa da ni da pa ma ga ma re ga ma ga ri da ni da ni da pa ni da pa ma ga ma pa da ni pa da ma pa ga ma re ga sa ri da ni sa ri ga ma pa da ni da pa da ni da ri da ga ri da ni da sa ni da pa ma ga re da ni da ga ma pa da ni da The Jatiswaram, which was presented, has been handed down for generations, and this was from Guru Srimati Radha Sridhar Miss. So I have tried to do my justice, not to meddle with the choreography, and just handed it down like that. That definitely calls for an applause, because it's not easy to continue the tradition than just coming back with something more irrelevant for these days. Thank you, Purnima Madam, for that special mention. And of course, as I mentioned earlier, Radha Aunty is a very senior asset of our proud Bengaluru. Ladies and gentlemen, that was the crisp presentation of Jatiswaram. The next presentation is an ode to the omnipresent Jagat Janani Mata, before which this unmatched talent needs a special mention, a very brief intro about this promising young dancer, Kumari Ananya. She is a passionate 16-year-old, sweet 16-year-old, who excellently balances studies and love for the performing arts. Over the years, Ananya has learned various nuances of this intrinsic classical dance form of Bharatanatyam. At the age of just 5, the tender age, she was initiated into Bharatanatyam by Srimati Purnima Rajani in the Kalakshetra and Pandanaluru styles, and then continued with Srimati Subbalakshmi Ganesh, where she was trained in the Vazhavur style. Ananya has won many accolades for her performances, including Akhila Natarajam Antar Sanskritik Sangh, Nagpur, ABSS, and Sunayana, which is in Delhi. She regularly performs at annual Natyanjali events hosted at World Heritage Sites at Chidambaram, Tanjavur and Tiruvarur, and in the Adipuram festival in Srivilliputturu. She is a trained vocalist, a very special mention of this. She is a trained vocalist in the Indian Carnatic and Western schools of music, which is definitely not easy to handle. She also holds a Grade 3 Merit Certificate in Western Classical Piano from the Trinity College of London. An academically bright student, Ananya has received a gold medal for consistent academic performance. Definitely, Ananya requires an astounding applause for this. She is also a member of the Student Council and has honed her public speaking, movie making, and writing skills. She has won many prestigious awards
such as a silver medal in the Queen's Commonwealth Essay Competition. At a human level, Ananya is passionate about inclusivity and equality, regularly volunteering her time to institutions that work with great mottos. She wants to pursue a higher education in holistic health and well-being. Young Ananya deserves all her appreciation, all her kind-hearted blessings for a great, great future ahead. Ladies and gentlemen, the promising young dancer, Kumari Ananya Mani. ಗುರುಗಳ ಶಿಷ್ಯೆಯ ಪರಿಚಯವನ್ನು ನೀಡಿದ ನಂತರದಲ್ಲಿ ನಮ್ಮೆಲ್ಲರಿಗೂ ಗುರುವಾಗಿ ಮೆರೆವಂತಹ, ಮನದಿ ಮಗುವಾಗಿ ಲಾಲಿತವಾಗುವಂತಹ ತಾಯಿ ಜಗಜ್ಜನನಿ ಚಿದ್ರೂಪಿಯನ್ನು ಅದೆಷ್ಟು ರೀತಿಯಲ್ಲಿ ವರ್ಣಿಸಿದರೂ ಮತ್ತಷ್ಟು ರೀತಿಯಲ್ಲಿ ಸೊಗಸ ಸೂಸುವ ಆ ತಾಯಿಯ ಹದುಳದ ಮಮತೆಯ ಮಡಿಲಿಗೆ ಮತ್ತೆ ಮತ್ತೆ ಶರಣಾಗುತ್ತಾ ಆಕೆಯನ್ನು ಸ್ತುತಿಸುವಂತಹ ಒಂದು ಕೀರ್ತನೆ ರಾಗ ಕಮಲಾ ಮನೋಹರಿ ಆದಿತಾಳಕ್ಕೆ ಅಳವಟ್ಟಿದೆ. ಆ ಶಶಿವದನೆಯನ್ನು, ಮಂದಸ್ಮಿತ ವದನೆಯನ್ನು, ನಮ್ಮೆಲ್ಲರ ಹೃತ್ಕಮಲ ನಿವಾಸಿನಿಯನ್ನು, ಕಮಲಾ ಮನೋಹರಿಯನ್ನು, ಅರವಿಂದದಲ ನೇತ್ರೆಯನ್ನು ಇದೀಗ ನಾದ ನಾಟ್ಯ ಮುಖೇನ ಸ್ತುತಿಸೋಣ ಬನ್ನಿ. ಲೆಟ್ಸ್ ಸಲ್ಯೂಟ್ ದಿ lotus-eyed omnipotent mother Kamala Manohari in the raga that is most divinely dear to the mother Kamala Manohari. Ladies and gentlemen, Kirtanam in raga Kamala Manohari. A very heart welcome to Dr. Nirmala Eligar ma'am, who has just now joined us. Thank you so much for your time and presence, ma'am. ಕಂಜದಳಾಯತಾಕ್ಷಿ 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 ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ಕಮಲಾ ಮನೋಹರಿ ತ್ರಿಪುರ ಸುಂದರಿಯೇ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿಯೇ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕುಂಜರ ಗಮನೆ 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 ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಶುಕಿ ಪಂಕಜ ಮುಖಿ ಗುರುಗುಮರಂಜನಿ ದುರಿತ ಭಂಜನಿ ನಿರಂಜನಿ ಕುಂಜರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಶುಕಿ
ಪಂಕಜಮುಖಿ ಗುರುಮುಖರಂಜನಿ ನುರಿತಭಂಜನಿ ನಿರಂಜನಿಯೇ ಪಂಚದಳಾಯತಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿಯೇ ಪಂಚದಳಾಯತಾಕ್ಷಿ ಕಾಮಾಕ್ಷಿ ರಾಕಾಶ ಶಿವದನೆ ದೇವಿ ರಾಕಾಶ ಶಿವದನೆ ಸುರದನೆ ರಕ್ಷಿತ ಮದನೆ ರತ್ನ ಸದನೆ ರಾಕಾಶ ಶಿವದನೆ ಸುರದನೆ ರಕ್ಷಿತ ಮದನೆ ರತ್ನ ಸದನೆ ರಕ್ಷಿತ ಮದನೆ ಓಂ ಓಂ ಓಂ
ರಕ್ಷಿತ ಮಗನೇ ದೇವಿ ಅಂಬಾ ಅಂಬಾ ರಕ್ಷಿತ ಮದನೇ ರಕ್ಷಿತ ಮದನೇ ರಕ್ಷಿತ ಮದನೇ ರಕ್ಷಿತ ಮದನೇ ರತ್ನ ಸದನೆ ರಕ್ಷಿತ ಮದನೇ ರತ್ನ ಸದನೆ ರಕ್ಷಿತ ಮದನೆ ರತ್ನ ಸದನೆ ರಕ್ಷಿತ ಮದನೆ ರತ್ನ ಸದನೆ ರಾಗ ಶಶಿವದನೆ ಸೂರದನೆ ರಕ್ಷಿತ ಮದನೆ ರತ್ನ ಸದನೆ ಶ್ರೀಕಾಂಚನ ವಸನೆ ಸುರಸನೆ ಶೃಂಗಾರಾಶ್ರಯ ಮೌದಗತನೆ ಶ್ರೀಕಾಂಚನ ವಸನೆ ಸುರಸನೆ ಶೃಂಗಾರಾಶ್ರಯ ಮೌದಗತನೆ ಏಕಾನೇಕಾಕ್ಷರಿ ಭುವನೇಶ್ವರಿ ಏಕಾನಂದಾಮೃತಕರಿ ಭಾಸ್ವರಿ ಏಕಾನೇಕಾಕ್ಷರಿ ಭುವನೇಶ್ವರಿ ಏಕಾನಂದಾಮೃತಕರಿ ಭಾಸ್ವರಿ ಏಕಾಗ್ರಮನೋಲಯಕರಿ ಶ್ರೀಕರಿ ಏಕಾಮೃತ ಗೃಹೇಶ್ವರಿ ಶಂಕರಿ ಏಕಾನೇಕಾಕ್ಷರಿ ಭುವನೇಶ್ವರಿ ಏಕಾನಂದಾಮೃತಕರಿ ಭಾಸ್ವರಿ ಏಕಾಗ್ರಮನೋಲಯಕರಿ ಶ್ರೀಕರಿ ಏಕಾಮೃತ ಗೃಹೇಶ್ವರಿ ಶಂಕರಿ ತನಿ ದಪ ಮ ಗಮ ಪನಿ ತನಿ ದಪ ಮ ಪನಿ ತನಿ ದಪ ಮ ಗಮ ಪ ಮ ಗ ಮ ಗಮ ಪನಿ ದ ಗ ತನಿ ದಪ ಮ ಗಮ ಪನಿ ತನಿ ದಪ ಮ ಗ ಮ ಪನಿ ದ ಗ ಸಾ ಸ ಗ ಮ ಗ ತನಿ ದಪ ಮ ಗಮ ಪನಿ ದ ಗ ತ ತನಿ ದಪ ಮ ಗಮ ಪನಿ ದ ನೀ ಸ ಗ ತನಿ ದಪ ಮ ಗ ಸ ಗ ಮ ಪನಿ ದ ಗ ತ ನಿ ದಪ ಮ ಗಮ ಪನಿ ದ ತ ತ ತನಿ ದಪ ಮ ಗಮ ಪನಿ ದ ನಿ ದಪ ದ ಪ ಮ ಪನಿ ದ ನಿ ದಪ ದ ಪ ಮ ಗ ಸ ಗ ಮ ಪನಿ ದ ಸ ಗ ಸ ದ ನಿ ದಪ ಮ ಪನಿ ದ ಸ ಗ ಸ ನಿ ದ ನಿ ದ ನಿ ದಪ ದ ಪ ಮ ಗ ಮ ಪ ಮ ಗ ಸ ಗ ಮ ಗ ಸ ಪ ಮ ಗ ದ ಪ ಮ ನಿ ದಪ ಮ ಗ ಪ ಮ ದ ಪ ನಿ ದ ಗ ಗ ಗ ಮ ಗ ಸ ನಿ ಸ ನಿ ದಪ ಮ ಪ ನಿ ದಪ ಗ ಗ ಮ ಪ ನಿ ದ ಮ ಪ ನಿ ದ ನಿ ದ ಗ ತ ನಿ ದ ಗ ತ ಗ ಮ ಗ ಸ ನಿ ಸ ನಿ ದ ಪ ಸ ಗ ಮ ಪ ನಿ ದ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿ ಕಂಜದಳಾಯತಾಕ್ಷಿ ದೇವಿ ಕಂಜದಳಾಯತಾಕ್ಷಿ ಅಂಬಾ ಕಂಜದಳಾಯತಾಕ್ಷಿ ಕಮಲಾ ಮನೋಹರಿ ಸುಂದರಿ ತ್ರಿಪುರ ಸುಂದರಿ
ಅಂಬ ಕಾಮಾಕ್ಷಿಯ ಕಮಲಾ ಮನೋಹರಿಯ ಹೃದಯವಾದ ಸ್ತುತಿಯನ್ನು ಕಂಡಿದ್ದೇವೆ. ನಾವೆಲ್ಲರೂ ಭಾವತೀರದಲ್ಲಿ ಈ ಯಾನದಲ್ಲಿ ಭಾಗಿಯಾಗಿದ್ದೇವೆ. ಕಾರ್ಯಕ್ರಮದ ಮತ್ತೊಂದು ಮುಖ್ಯ ಪ್ರಸ್ತುತಿಯನ್ನು ಮಾಡುವ ಮುನ್ನ ನಮ್ಮ ಅತಿಥಿ ಮಾನಿನಿಯರನ್ನು ವೇದಿಕೆಗೆ ಆಹ್ವಾನಿಸಿ ಗೌರವಿಸಿ ಅವರ ನುಡಿಗಳಿಂದ ಭೂಷಿತರಾಗಿ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಕೆಂಬ ಹಂಬಲ ವಿದುಷಿ ಪೂರ್ಣಿಮಾರವರದ್ದು ಹಾಗೂ ನಮ್ಮೆಲ್ಲರದ್ದು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಇದೀಗ ನಮ್ಮ ಅತಿಥಿ ಮಾನಿನಿಯರನ್ನು ವೇದಿಕೆಗೆ ಕರೆಯುವಂತಹ ಒಂದು ಸಂಭ್ರಮದ ಕ್ಷಣದಲ್ಲಿ ನಾವಿದ್ದೇವೆ. ತದನಂತರದಲ್ಲಿ ಪದವರ್ಣ ಪ್ರಸ್ತುತವಾಗುತ್ತದೆ. ಕಾರ್ಯಕ್ರಮದ ಸೊಬಗು ಇನ್ನಷ್ಟು ಚಿತ್ತಾರಗಳಲ್ಲಿ ನಿಮಗಾಗಿ ಬಿತ್ತರವಾಗುತ್ತದೆ. ದಯಮಾಡಿ ಪೂರ್ಣ ಕಾರ್ಯಕ್ರಮವನ್ನು ಆಸ್ವಾದಿಸಿ ಕಲಾವಿದೆಯನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ. Short while from now, we shall have a very small formal proceeding, after which the dance program continues with the Padavarnam and many more interesting presentations. I request one and all of you to kindly stay with us till the very end of the program, bless the young artist, and of course, get enthralled, soaked in divine music and dance. Thank you for the kind attention. ಸಭಾ ಕಲಾಪಕ್ಕೆ ಆತ್ಮೀಯ ಸ್ವಾಗತ. ಅತಿಥಿ ಮಾನಿನಿಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಐ ಹಂಬ್ಲಿ ರಿಕ್ವೆಸ್ಟ್ ಆಲ್ ಅವರ್ ಗೆಸ್ಟ್ಸ್ ಆಫ್ ಆನರ್ ಟು ಕೈಂಡ್ಲಿ ಗ್ರೇಸ್ ದಿ ಡಯಸ್. ಪದ್ಮಶ್ರೀ ಗುರು ಡಾಕ್ಟರ್ ಆನಂದ ಶಂಕರ್ ಜಯಂತ್ ಮ್ಯಾಮ್ ಟು ಕೈಂಡ್ಲಿ ಕಮ್ ಅಪಾನ್ ದ ಡಯಸ್. ಗುರು ರಾಧಾ ಶ್ರೀಧರ್ ಮ್ಯಾಮ್ ಟು ಕೈಂಡ್ಲಿ ಕಮ್ ಅಪಾನ್ ದ ಡಯಸ್. ಡಾಕ್ಟರ್ ಎಸ್ ಎನ್ ಸುಶೀಲಾ ಮ್ಯಾಮ್ ಟು ಪ್ಲೀಸ್ ಕಮ್ ಅಪಾನ್ ದ ಡಯಸ್. ಶ್ರೀಮತಿ ಸಂಧ್ಯಾ ಶರ್ಮಾ ಮ್ಯಾಮ್ ಟು ಕೈಂಡ್ಲಿ ಕಮ್ ಅಪಾನ್ ದ ಡಯಸ್. And of course, our very dear Dr. Nirmala Eligar ma'am to kindly come upon the dais. And I request Purnima to be on stage to receive all these great sadhakas in their own respective fields. Swagatam, Shubha Swagatam. ನಿಮ್ಮೆಲ್ಲರ ಚಪ್ಪಾಳೆಯ ನಿನಾದದೊಂದಿಗೆ ವೇದಿಕೆಗೆ ಅತಿಥಿ ಮಾನಿನಿಯರು ಅತ್ಯಂತ ಶೋಭಾಯಮಾನವಾದಂತಹ ಈ ಬೆಳಗಿನ ಹೊತ್ತು ಕಾರ್ಯಕ್ರಮದಲ್ಲಿ ನಾವು ಅತಿಥಿ ಮಾನಿನಿಯರನ್ನು ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಸ್ವಾಗತ ನಮ್ಮೆಲ್ಲ ಸಾಧಕ ಮಹಿಳಾ ಮಣಿಗಳಿಗೆ, ನಮ್ಮ ಕಲೆಯ ಕಣ್ಮಣಿಗಳಿಗೆ. ಸಾಧನೆಯ ಉತ್ತುಂಗಕ್ಕೇರಿರುವಂತಹ ಅತ್ಯಂತ ಸರಳ ಸಜ್ಜನ ಮಾನಿನಿಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಎಲ್ಲ ಅತಿಥಿ ಮಾನಿನಿಯರು ಇಷ್ಟು ಶುಭಪ್ರದವಾಗಿ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಕಾರ್ಯಕ್ರಮ ಯಶಸ್ಸು ಖಂಡಿತವಾಗಿಯೂ ನೂರ್ಮಡಿಯಾಗಿದೆ ಅಂತ ಹೇಳ್ತಾ, ನಿಧಂ ಗುರು ಪೂರ್ಣಿಮಾ ಹಾಗೂ ಅನನ್ಯ ಪೋಷಕರ ಪರವಾಗಿ ಇವರಿಗೆ ಮನ ತುಂಬಿದ ಗೌರವಾರ್ಪಣೆಯನ್ನು ಇದೀಗ ಮಾಡಲಾಗುತ್ತೆ. ದಯಮಾಡಿ ಒಪ್ಪಿಸಿಕೊಳ್ಳಬೇಕಾಗಿ ನಮ್ಮೆಲ್ಲ ಹಿರಿಯ ಸಾಧಕಿಯರಲ್ಲಿ ನಮ್ಮ ಕಳಕಳಿಯ ಮನವಿ. ಐ ರಿಕ್ವೆಸ್ಟ್ ಆಲ್ ದಿ ಗೆಸ್ಟ್ಸ್ ಆಫ್ ಹೈ ಎಸ್ಟೀಮ್ ಟು ಕೈಂಡ್ಲಿ accept this heartfelt honor from Nidham, Purnima and the proud parents of Ananya. I request Dr. Ananda Shankar Jayant ma'am to kindly accept this token of love, honor and gratitude from Purnima and her student. ದಯಮಾಡಿ ಗಮನಿಸಿ, ಈ ಸಭಾ ಕಾರ್ಯಕ್ರಮದ ಪ್ರಥಮ ಸ್ತರದ ನಂತರದಲ್ಲಿ ಪದವರ್ಣ ಬಿಂಬಿತವಾಗಲಿದೆ. ಪದವರ್ಣದ ನಂತರದಲ್ಲಿ ಮತ್ತಷ್ಟು ಮಗದಷ್ಟು ಅತ್ಯುತ್ತಮವಾದಂತಹ ನೃತ್ಯ ಬಂಧಗಳು ನಿಮಗಾಗಿ. ಐ ರಿಕ್ವೆಸ್ಟ್ ಆನಂದ ಮ್ಯಾಮ್ ಟು ಕೈಂಡ್ಲಿ accept this honor from her student and student's student. This is indeed Guru Vandana here.
with the traditional Mysuru Peta. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಗುರು ನಾಟ್ಯ ಶಿರೋಮಣಿ ಗುರು ರಾಧಾ ಶ್ರೀಧರ್ ಮೇಡಮ್ ದಯಮಾಡಿ ಈ ನಮಸ್ಕಾರಗಳನ್ನು ಗೌರವಾರ್ಪಣೆಯನ್ನು ಒಪ್ಪಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ. ನಾವು ಫೆಲಿಸ್ಟೇಷನ್ಸ್ ಅಂಡ್ ಗುರು ವಂದನ ಟು ಗುರು ವಿದುಷಿ ರಾಧಾ ಶ್ರೀಧರ್ ಮ್ಯಾಮ್, one of the most sought after senior dance gurus of the world, Guru Radha Sridhar ma'am. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಎಸ್ ಎನ್ ಸುಶೀಲಾ ಮೇಡಮ್ ಪ್ರಾಧ್ಯಾಪಕರು, ಯೋಗ ವಿಭಾಗದ ಮುಖ್ಯಸ್ಥರು, ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಅಗ್ರಮಾನ್ಯ ಸಂಗೀತಜ್ಞರು. ಅವರಿಗೆ ಇದೀಗ ಗೌರವಾರ್ಪಣೆ. ದಯಮಾಡಿ ಅವರು ಒಪ್ಪಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ. ಯಾವಾಗಲೂ ಅವರನ್ನು ನಾನು ಅಮ್ಮ ಆನಂದದಾಯಿನಿ ಅಂತ ಕರೆಯೋದೇ ವಾಡಿಕೆ. ನಮ್ಮ ವರಮಹಾಲಕ್ಷ್ಮಿಗೆ ಇದೀಗ ಗೌರವಾರ್ಪಣೆ. ಧನ್ಯವಾದಗಳು ಮೇಡಮ್. ಲಿಪಿ ಪ್ರಾಜ್ಞೆ ಬಹುಶ್ರುತ ಕಲಾ ವಿಮರ್ಶಕರು ವಿದುಷಿ ಸಂಧ್ಯಾ ಶರ್ಮಾರವರಿಗೆ ಇದೀಗ ಗೌರವಾರ್ಪಣೆ. ದಯವಿಟ್ಟು ಅವರು ಒಪ್ಪಿಸಿಕೊಳ್ಳಬೇಕಾಗಿ ವಿನಂತಿ. ಫೆಲಿಸ್ಟೇಷನ್ಸ್ ಟು ಲಿಪಿ ಪ್ರಾಜ್ಞೆ ಶ್ರೀಮತಿ ವೈ.ಕೆ. ಸಂಧ್ಯಾ ಶರ್ಮಾ, a prolific art critic and a very seasoned artist. ಧನ್ಯವಾದಗಳು ಮೇಡಮ್. ವೇದಿಕೆಯಲ್ಲಿ ಶೋಭಾಯಮಾನರಾಗಿರುವ ಮತ್ತೋರ್ವ ಅತಿಥಿ ಮಾನಿನಿ ಡಾಕ್ಟರ್ ನಿರ್ಮಲಾ ಯಲಿಗಾರ್ ಮೇಡಮ್ ರವರು, ಆಕಾಶವಾಣಿ ಮತ್ತು ದೂರದರ್ಶನಗಳ ನಿರ್ದೇಶಕರು. ಅವರಿಗೆ ನಮ್ಮ ಪ್ರೀತಿಯ ಈ ಗುರುತರ ಗೌರವಾರ್ಪಣೆ ಒಪ್ಪಿಸಿಕೊಳ್ಳಬೇಕಾಗಿ ವಿನಂತಿ ಅವರಲ್ಲಿ.
ಧನ್ಯವಾದಗಳು ಮೇಡಮ್. ಬಿಡುವಿಲ್ಲದ ಕಾರ್ಯಭಾರದ ನಡುವೆಯೂ ಕೂಡ ನಮ್ಮೆಲ್ಲ ಅತಿಥಿ ಮಾನನೀಯರು ಕಲೆಗಾಗಿ ಕಲಾವಿದರಿಗಾಗಿ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರೆಲ್ಲರಿಗೆ ಅನಂತ ಧನ್ಯವಾದಗಳು. ಡಾಕ್ಟರ್ ನಿರ್ಮಲಾ ಎಲಿಗಾರ್ ಮೇಡಮ್ ರವರು ಬಹಳಷ್ಟು ಒತ್ತಡದ ಕಾರ್ಯಭಾರವಿದ್ದರೂ ಕೂಡ ಅತ್ಯಂತ ಪ್ರೀತಿಯಿಂದ ಲಘುಬಗೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೂರದರ್ಶನವನ್ನು ಸಮೀಪ ದರ್ಶನವಾಗಿಸಿ ಆಕಾಶವಾಣಿಯನ್ನು ಅವಕಾಶವಾಣಿಯಾಗಿಸಿದಂತಹ ಕೆಲವೇ ಬಹಳಷ್ಟು ದಕ್ಷ ಅಧಿಕಾರಿಗಳಲ್ಲಿ ನಿರ್ಮಲಾ ಮೇಡಮ್ ಒಬ್ಬರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹರ್ಷವಾಗುತ್ತೆ. ಅವರು ಸಭೆಯಲ್ಲಿ ಇರೋದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ. ದಯಮಾಡಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ಸಭೆಯ ಒಂದು ಕ್ಷಮೆಯನ್ನು ಮೊದಲು ಕೇಳ್ತೀನಿ. ನಾನು ಎಲ್ಲ ಕಲಾ ಸರಸ್ವತಿಯರು ವೇದಿಕೆಯಲ್ಲಿ ಇರುವಾಗ ನಾನು ಅತ್ಯಂತ ಕಿರಿಯಳು, ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ ಅನ್ನುವ ಈ ಸನ್ನಿವೇಶದಲ್ಲಿ ಕರ್ತವ್ಯದ ಕರೆ ತುಂಬ ಘನವಾಗಿ ಕಾಡುವುದರಿಂದ ನಾಳೆ ಪ್ರಧಾನಿ ಮೋದಿಯವರ ಕರ್ನಾಟಕದ ಒಂದು ಭೇಟಿಯ ಸಂದರ್ಭ ನಾನು ಮೈಸೂರಿಗೆ ಹೊರಡಬೇಕಾಗಿದೆ. ಪೂರ್ಣಿಮಾ ಅವರ ಪ್ರೀತಿಯ ಕರೆಯನ್ನು ನಾನು ಕಡೆಗಾಣಿಸದೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಬರಲೇಬೇಕು ಅನ್ನುವ ನಿರ್ಧಾರದಿಂದ ಸ್ವಲ್ಪ ಸಮಯ ಆದರೂ ಬರೋಣ ಅಂತ ಮಾಡಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳಿ, ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮೇವಾವ ಶಿಷ್ಯತೆ ಅನ್ನುವ ರೀತಿಯಲ್ಲಿ ಪೂರ್ಣಿಮಾ ಅನ್ನುವ ಹೆಸರೇ ಆ ಗುರುಕುಲಕ್ಕೆ ಒಂದು ಪೂರ್ಣ ಚಂದಿರ ಅಂತ ನಾನು ಭಾವಿಸ್ತೀನಿ. ಕಲಾ ಪರಂಪರೆಯಲ್ಲಿ ತನ್ನದೇ ಆದಂಥ ವಿಶಿಷ್ಟ ಹಿಂದೂಸ್ತಾನಿ ಸಂಗೀತ ಪರಂಪರೆಯಲ್ಲಿ ವಿವಿಧ ಘರಾಣಗಳ ಪರಂಪರೆ ಇರುತ್ತೆ. ಘರಾಣಗಳು ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ, ಹಾಗೆಯೇ ನೃತ್ಯ ಒಂದು ಪರಂಪರೆಯಲ್ಲಿ ಅನೇಕ ನೃತ್ಯ ಕಲಾ ಕ್ಷೇತ್ರಗಳು ತಮ್ಮ ಪರಂಪರೆಯನ್ನು ಬಿತ್ತರಿಸುವ ಕೆಲಸವನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನೀಡ್ತಾ ಬಂದಿವೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ವಿಶಿಷ್ಟ ಪರಂಪರೆಯನ್ನು, ಒಂದು ನೃತ್ಯದ ಪರಂಪರೆಯನ್ನು ಹುಟ್ಟಿಸ್ತಾ ತನ್ನದೇ ಆದಂತಹ ಬಲಿಷ್ಠವಾದಂತಹ ಪ್ರತಿಭಾವಂತ ಶಿಷ್ಯ ವೃಂದವನ್ನು ಹೊತ್ತಂತಹ ಪೂರ್ಣಿಮಾ ಅವರು ನಿಜಕ್ಕೂ ನೃತ್ಯ ಲೋಕದ ಒಂದು ಪರಿಪೂರ್ಣ ಚಂದಿರ ಅಂತ ಹೇಳ್ತೀನಿ. ಈ ವೇದಿಕೆ ತುಂಬ ವಿಶೇಷ ಅನಿಸುತ್ತೆ ನನಗೆ. ಸುಮಾರು 6 ಜನ ಅಂದರೆ ಅರ್ಧ ಡಜನ್ ಹೆಣ್ಣು ಮಕ್ಕಳು ಎಲ್ಲರೂ ಕಲಾ ಸರಸ್ವತಿಯರೇ. ವಿಶೇಷವಾಗಿ ಹೈದರಾಬಾದಿಂದ ಬಂದಂತಹ ಮೇಡಮ್ ಅವರು ಈಗಷ್ಟೇ ಪರಿಚಯ ಆದರು ನಮಗೆ. ಅವರ ಪರಿಚಯವನ್ನು ಕೇಳ್ತಾ ಇದ್ದಾಗ ಅವರು ಭಾರತೀಯ ರೈಲ್ವೆ ಸರ್ವೀಸಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾನೆ ಒಂದು ಕಲೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿ ನನ್ನನ್ನು ಅಚ್ಚರಿಯನ್ನು ಮೂಡಿಸ್ತು. ಡಾಕ್ಟರ್ ಶ್ರೀಮತಿ ಆನಂದ್ ಶಂಕರ್ ಪದ್ಮಶ್ರೀ ಅವರು, ಜಯಂತ್ ಅವರು ಮೇಡಮ್, ನಿಮಗೆ ಕನ್ನಡದ ಕಲಾ ಪ್ರಪಂಚದ ಮುಖೇನ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಮೈಸೂರು ಪೇಟಾದಿಂದ ಸ್ವಾಗತವನ್ನು ಮಾಡಿದ್ದಾರೆ. ನಿಮ್ಮ ಈ ಕಲಾ ಸೇವೆ ಕರ್ನಾಟಕಕ್ಕೂ ದಕ್ಕಿದೆ ನಿಮ್ಮ ಶಿಷ್ಯಳ ಮುಖೇನ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪರಂಪರೆ ಹಾಗೆ ಇನ್ನೊಬ್ಬರು ರಾಧಾ ಶ್ರೀಧರ್ ಮೇಡಮ್ ಅವರು, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಘನತೆ, ಗೌರವ ಮತ್ತು ನೃತ್ಯ ಲೋಕದ ಕಲಾಲೋಕದ ಒಂದು ಸಾಕ್ಷಿ ರೂಪವಾಗಿ ನಮ್ಮ ಜೊತೆಗಿದ್ದೀರಾ. SL ಸುಶೀಲಾ ಮೇಡಮ್ ಅವರು ಡಾಕ್ಟರೇಟ್ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರು, ಅವರ ಅಡಿಯಲ್ಲಿ ನಮ್ಮ ಪೂರ್ಣಿಮಾ ಅವರು ನೃತ್ಯದ ಕುರಿತಂತೆ, ಪರ್ಫಾರ್ಮಿಂಗ್ ಆರ್ಟ್ ಕುರಿತಂತೆ PhDಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪೂರ್ಣಿಮಾ ಅವರ ಒಂದು ಸಂಶೋಧನೆ ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತ ನಿಮ್ಮೆಲ್ಲರ ಮುಖೇನ ಅವರಿಗೆ ನಾನು ಆಸೆಯನ್ನು ಕೋರ್ತೀನಿ. ಇನ್ನು ನಮ್ಮ ಅತ್ಯಂತ ಹಿರಿಯ ಅಧಿಕಾರಿಗಳು ಮತ್ತು ಒಳ್ಳೆಯ ಕಾದಂಬರಿಕಾರರು, ಆಮೇಲೆ ನೃತ್ಯ ಮತ್ತು ಕಲಾ ಕ್ರಿಟಿಕ್ ಅಂತಲೇ ಹೆಚ್ಚು ಹೆಸರು ಮಾಡಿದಂಥ ನಮ್ಮ ಹಿರಿಯ ಸ್ನೇಹಿತರಾದಂತಹ YK ಸಂಧ್ಯಾ ಶರ್ಮಾ ಅವ್ರಿಗೂ ಕೂಡ ನಾನು ಈ
ನಮನವನ್ನು ಸಲ್ಲಿಸ್ತಾ, ಶ್ರೀನಿವಾಸ್ ಅವರು ಅತ್ಯಂತ ಹಿರಿಯ ಫೋಟೋಗ್ರಾಫರ್, ವಿಶೇಷವಾಗಿ ತಮ್ಮ ಫೋಟೋಗ್ರಫಿಯನ್ನು ನೃತ್ಯಕ್ಕೆ ಮೀಸಲಾಗಿದ್ದಂಥ ಏಕೈಕ ಛಾಯಾಚಿತ್ರಕ ಅಂತ ನಾನು ಅವರನ್ನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರ ಸೇವೆ ಕೂಡ ಈ ವಲಯಕ್ಕೆ ತುಂಬ ದೊಡ್ಡದು. ಇಂಥ ಎಲ್ಲ ಹಿರಿಯರ ಮುಂದೆ ನಾನು ಹೇಳೋದಿಷ್ಟೇ, ಇನ್ನು ಅನನ್ಯ ಅನ್ನುವ ಒಬ್ಬ ಕಿಶೋರಿ ನಿಜವಾಗ್ಲೂ ಅನನ್ಯ ಮನೆಯೇ ಅವಳು. ನಿಜಕ್ಕೂ ಈ ಡಾನ್ಸ್ ಮಾಡಬೇಕು ಅಂತ ಹೀಗೆ 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 ಅದರಲ್ಲಿ ಹೃದಯ ಆತ್ಮ ಏನೂ ಇಡದೇನೆ ನೃತ್ಯಗಳನ್ನು ನಾವು ನೋಡ್ತೀವಿ. ಆದರೆ ಈ ಬಾಲಕಿಯಲ್ಲಿ ತುಂಬ ಆ ದೈವಿಕ ಕಲೆಯನ್ನು ತನ್ಮಯಳಾಗಿ ತನ್ನನ್ನೇ ತಾನು ತೊಡಗಿಸ್ಕೊಂಡು ನೋಡಿದಂಥ ಒಂದು ಪ್ರಥಮ ಪ್ರದರ್ಶನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನೋಡೋಕ್ಕೆ ತುಂಬ ಇಷ್ಟ. ನಮ್ಮ ಒತ್ತಡದ ಬದುಕು, ಒಂಥರ ಧಾವಂತದ ಬದುಕಿನಲ್ಲಿ ಇಂಥ ಕಲೆಗಳು ನಮ್ಮಂಥವರನ್ನು ತಣ್ಣಗೆ ಇರಿ, ನೀವು ಮಾಡೋದು ಏನೂ ಇಲ್ಲ, ದೈವಿ ಕಲೆಗೆ ಹತ್ತಿರವಾಗಿರಿ, ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿ, ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿ ಅಂತ ಎಚ್ಚರಿಸುವ ಕಲೆಗಳು ಈ ದೈವಿ ಕಲೆಗಳು ಅಂತ ನನ್ನನ್ನು ಕೂಡ ಎಚ್ಚರಿಸುವಂಥವು. ಬಹುಶಃ ಇಂತಹ ಒಂದು ಪರಿಪೂರ್ಣವಾದ ಕಲೆಯನ್ನು, ದೈವಿಕ ಕಲೆಯನ್ನು, ದೇವರಿಗೆ ಆತ್ಮಕ್ಕೆ ಪರಮಾತ್ಮಕ್ಕೆ ಅತ್ಯಂತ ಹತ್ತಿರವಾಗುವಂಥ ಈ ಭಾವ, ರಾಗ, ತಾಳ ಈ ಎಲ್ಲವನ್ನ ಮೇಳೈಸುವ ಈ ಕಲೆ ಭಕ್ತಿಪೂರ್ವಕವಾಗಿ ಒಂದು ಕಡೆ ಹೇಳ್ತಾರೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ, ಅಂದರೆ ಪೂರ್ಣಿಮಾ ಅಥವಾ ಇಲ್ಲಿ ಎಲ್ಲರೂ ಗುರು ಸ್ಥಾನದಲ್ಲಿ ಇರುವಂಥವರು, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ ಲಿಂಗಾಯವೆಂಬ ಎಲೆಯಾಗಿತ್ತು, ಆಚಾರವೆಂಬ ಹೂವಾಯಿತ್ತು, ವಿಚಾರವೆಂಬ ಕಾಯಾಗಿತ್ತು, ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬಿದ್ದು ಅದರ ಒಂದು ರುಚಿ, ಅದರ ಒಂದು ಶುಚಿ, ಅದರ ಒಂದು ತಾತ್ಪರ್ಯ, ಅದರ ಒಂದು ತತ್ವ ನಿಮ್ಮೆಲ್ಲರಿಗೂ ಉಳಿಸುವತ್ತ ಈ ಒಂದು ಲಿಂಗ ಜಂಗಮವಾದಂಥ ವೇದಿಕೆ ಈಗ ಕಾರಣ ಆಗಿದೆ. ಈ ಪೃಥ್ವಿಯ ಮೇಲೆ ಹರಿದಂಥ ಅನನ್ಯ 16 ವರ್ಷಕ್ಕೇ ಇಷ್ಟೊಂದು ಒಂದು ಪ್ರಬುದ್ಧವಾದ ಸಾಧನೆಯನ್ನು ಈ ಲೋಕದಲ್ಲಿ ಮಾಡಿದಾಳೆ. ಅಂದರೆ ಅವಳಿಗೆ ನಾನು ಆಕಾಶವಾಣಿ ಮತ್ತು ದೂರದರ್ಶನದ ಒಬ್ಬ ದೊಡ್ಡ ಅಂದರೆ ಹಿರಿಯ ಅಧಿಕಾರಿಯಾಗಿ ಸುಮಾರು ಕಲಾಕಾರರನ್ನು ಅಥವಾ ನೃತ್ಯಪಟುಗಳನ್ನು ನೋಡಿದ್ದೀನಿ. ಆದರೆ ಅನನ್ಯ, ನಿನಗೆ ನಿಜಕ್ಕೂ ದೊಡ್ಡ 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 ಭವಿಷ್ಯ ಇದೆ. ಈ ಮಾತನ್ನು ನಾನು ತುಂಬ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅನನ್ಯ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಳುವ ಎಲ್ಲ ಲಕ್ಷಣಗಳು ಆಕೆಯಲ್ಲಿ ಇದೆ. ಇಷ್ಟೇ ಆಕೆಯ ಆಂಗಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಪರಕಾಯ ಪ್ರವೇಶ ಅಂತ ನಾವೇನು ಕರಿತೀವಿ, ಅದು ಅನನ್ಯಳಲ್ಲಿ ನಾನು ನಿಜಕ್ಕೂ ಕಂಡಿದ್ದೀನಿ. ಆಕೆಯ ಒಂದು ತನ್ಮಯತೆ ಇದೆಯಲ್ಲ, ನಿಜಕ್ಕೂ ಎರಡನೆಯ ಒಂದು ಕೃತಿನಲ್ಲಿ ಆ ಶಿವ ಮತ್ತು ಕಾಮಾಕ್ಷಿಯ ಒಂದು ವೇದನೆ ಇತ್ತಲ್ಲ, ಅದು ಎಲ್ಲ ನವರಸಗಳನ್ನು ಒಳಗೊಂಡಂಥ ಆ ಒಂದು ಪ್ರದರ್ಶನ ನನಗಂತೂ ತುಂಬ ಇಷ್ಟ ಆಯಿತು. ಒನ್ಸ್ ಮೋರ್, ಇನ್ನೊಂದು ಸಲ ಆಕೆಗೆ ನಿಮ್ಮೆಲ್ಲರ ಪರವಾಗಿ ಆಕೆಯ ಕುಟುಂಬ, ತಂದೆ ತಾಯಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇಂತಹ ಹೆಣ್ಣು ರತ್ನಗಳು, ಮಣಿರತ್ನಗಳು, ಅನನ್ಯ ರತ್ನಗಳು ಮನೆಯಲ್ಲಿ ಇನ್ನೂ ಹೆಚ್ಚು ಹುಟ್ಟಲಿ, ನಮ್ಮ ನಾಡಿಗೆ, ನಮ್ಮ ಸಂಸ್ಕೃತಿಗೆ ಅವರು ಬೆಳಕಾಗಲಿ, ಒಂದು ನವರತ್ನದ ಮಣಿಯಾಗಲಿ ಅಂತ ಆಶಿಸಿ ಮತ್ತೆ ಇನ್ನೊಂದು ಸಲ ನಿಮ್ಮೆಲ್ಲರ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಸಮಯದ ಅಭಾವ ಇರೋದ್ರಿಂದ ನಾನು ಅನನ್ಯಳ ಈ ಸಂಪೂರ್ಣ ಪ್ರದರ್ಶನವನ್ನು, ಕಲೆಯನ್ನು ನೋಡೋಕ್ಕಾಗ್ತಿಲ್ಲ. ಇನ್ನೊಂದು ಸಲ ಪೂರ್ಣಿಮಾ ಅವರನ್ನು ದಯವಿಟ್ಟು ಅವಕಾಶ ಮಾಡಿಕೊಡಿ. ಸಮಯ ಇದ್ದಾಗ ಆಕೆ ಎಲ್ಲ ನೃತ್ಯವನ್ನು ನೋಡುವ ಆಸೆ ನನಗಿದೆ. ತುಂಬ ನಿಜಕ್ಕೂ ನಾನು ಮನಸಾರೆ ಹೇಳ್ತಾ ಇದ್ದೀನಿ, ಇದು ಮುಖಸ್ತುತಿ ಅಂತಲ್ಲ. ಆಕೆಯ ಸುಮಾರು, ಈಗ ನಾನು ಹೇಳ್ತೀವಿ ಅಂಕಗಳನ್ನು SSLC PUC ಮೊನ್ನೆ ಪರೀಕ್ಷೆ ಬಂತು, ಬರೀ ಅಂಕಗಳನ್ನು ನೋಡಿ ಆಕೆಯ ಅಥವಾ ಆತನ ಪ್ರತಿಭೆಯನ್ನು ಅಳೆಯುವ ಸಮಾಜ ಇವತ್ತು ನಿರ್ಮಾಣಗೊಂಡಿದೆ. ಆದರೆ ಈ ಗುರು ಪರಂಪರೆಯಲ್ಲಿ ಮಾತ್ರ ನಾವು ನಿಜವಾದ ಪ್ರತಿಭೆಯನ್ನು ಹೊರಗೆ ಹಚ್ಚಿ ಆ ಶಿಷ್ಯರಲ್ಲಿ ನಿಜವಾದ ಸತ್ವ ಇದೆ ಅಂತ ಅನ್ನುವ ಒಂದು ಅರಿಗಲ್ಲನ್ನು ಎತ್ತಿ ಹಿಡಿಯುವ ವೇದಿಕೆಯೇ ಈ ಅರಂಗೇಟ್ರಂ. ಈ ಅರಂಗೇಟ್ರಮಲ್ಲಿ ಅನನ್ಯ 100ಕ್ಕೆ 200 ಅಂಕಗಳೊಂದಿಗೆ ಪಾಸಾಗಿದ್ದಾಳೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಆಲ್ ದಿ ಬೆಸ್ಟ್ ಅನನ್ಯ. ಆಮೇಲೆ ಪೂರ್ಣಿಮಾ ಅವರಿಗೆ ಇನ್ನೊಂದು ಸಲ ನಾನು ವಿಶ್ ಮಾಡ್ತೀನಿ. ಯಾಕೆಂದರೆ ಇಂತಹ ಅನನ್ಯ ಮಣಿಗಳನ್ನು, ಅನನ್ಯ ರತ್ನಗಳನ್ನು ಕಲಾ ಪ್ರಪಂಚಕ್ಕೆ ಪರಿಚಯಿಸೋದ್ರ ಮುಖೇನ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡುವಲ್ಲಿ ಈ ನಿಧಮ್ ಅನ್ನುವ ಒಂದು ಸಂಸ್ಥೆ ಅವಿರತವಾಗಿ ಕೆಲಸ ಮಾಡ್ತಾ ಇದೆ. ನಿಧಮ್ಮಿನ ಮುಖೇನ ಕೇವಲ ನೃತ್ಯ ಅಷ್ಟೇ ಅಲ್ಲ, ಪೂರ್ಣಿಮಾ ಅವರನ್ನು ನಾನು ಹತ್ತಿರದಿಂದ ಬಲ್ಲವಳಾದ್ದರಿಂದ ಪೂರ್ಣಿಮಾ ಅವರ ಒಂದು ಸಾಮಾಜಿಕ ಕಳಕಳಿಯೂ ಕೂಡ ತುಂಬ ಇದೆ. ಅವರು ದಲಿತ, ನೊಂದ ಮತ್ತು ನಿರಾಶ್ರಿತ ಮಕ್ಕಳಿಗೆ ಅವರು ಕೊಡುವ ಸೇವೆಗಳು ಇರ್ಬೋದು, ಇವೆಲ್ಲವೂ ಕೂಡ ನನ್ನನ್ನು ತುಂಬ ಗಮನ ಸೆಳೆದಿದ್ದಾವೆ. ಪೂರ್ಣಿಮಾ ಅವರೇ, ನಿಮ್ಮ ಈ ಕೆಲಸ ನಿರಂತರವಾಗಿ ಹೀಗೆ ಸಾಗಲಿ. ನಿಮ್ಮ ಸೇವೆ ಬಹುಶಃ ಸರ್ಕಾರಿ ವಲಯದಲ್ಲಿ ಇನ್ನೂ ಒಂದು ಜವಾಬ್ದಾರಿ ಕೊಡುವ ರೀತಿಯಲ್ಲಿ ನಾವೆಲ್ಲ ಒಂದು ಅವಕಾಶ ಕೊಡುವ ಸಂದರ್ಭ ಬರಲಿ ಅಂತ ನಾನು ಆಶಿಸ್ತಾ, ಸಮಯ ಹೆಚ್ಚು ತಗೊಂಡಿದ್ದಕ್ಕೆ ಕ್ಷಮಿಸಿ. ಮತ್ತು ವೇದಿಕೆಗೆ ನಿಮಗೆಲ್ಲ ಹಿರಿಯರಕ್ಕಿಂತ ಮುಂಚೆನೇ ಬಂದಿದ್ದೀನಿ, ಕೆಲಸ ಇರೋದಿನ್ನೆಂತಿಲ್ಲ, ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ಮತ್ತು ಪೂರ್ಣಿಮಾ ಅವರ ಕ್ಷಮೆ. ಮುಖ್ಯವಾಗಿ ಇವತ್ತಿನ ತನ್ನ ಗಟ್ಟಿಯಾದ, ದಿಟ್ಟವಾದ, ಪ್ರಬುದ್ಧವಾದ ಹೆಜ್ಜೆಯನ್ನು ಇಟ್ಟಂತಹ ನಮ್ಮ ಅನನ್ಯ ಮಣಿಯನ್ನು ಇನ್ನೊಂದು ಸಲ ವಂದಿಸಿ, ಪ್ರಶಂಸಿಸಿ, ಆಶೀರ್ವದಿಸಿ ಇಲ್ಲಿಂದ ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಾತು ಮಾತಿಗೂ ಪ್ರೀತಿ ಸುರಿದಿತ್ತು, ಪ್ರೀತಿ ಸ್ಫುರಿಸಿತ್ತು. ಆ ಎಲ್ಲ ಅಕ್ಷರ ಪದಪುಂಜಗಳಿಗೆ ನಮ್ಮ ಅನಂತ ಧನ್ಯವಾದಗಳು. ನಿರ್ಮಲಾ ಮೇಡಮ್, ನಿಮ್ಮ ಒತ್ತಡದ ಬದುಕಿನಲ್ಲೂ ಈ ಒತ್ತಟ್ಟಿನ ಕಾರ್ಯಭಾರದಲ್ಲೂ ಕಾರ್ಯಕ್ರಮಕ್ಕೆ ಆಗಮಿಸಿ ಅನನ್ಯ ರೀತಿಯಲ್ಲಿ ಈ ಮಗುವನ್ನು ಶ್ಲಾಘಿಸಿದ ನಿಮಗೆ ಅನಂತ ಧನ್ಯವಾದಗಳು. ವೇದಿಕೆಯನ್ನು ಅಲಂಕರಿಸಿರುವಂತಹ ಮತ್ತೋರ್ವ ಹಿರಿಯ ಆನಂದದಾಯಿನಿ ಗುರು ನಮ್ಮ ಡಾಕ್ಟರ್ ಎಸ್.ಎನ್. ಸುಶೀಲಾ ಮೇಡಮ್. ಅವರ ಪರಿಚಯ ಅಂತ ಹೇಳುವ ಯಾವ ಧಾರ್ಷ್ಟ್ಯ ಮಾಡೋದಿಲ್ಲ. ಸ್ವಯಂ ಪ್ರಕಾಶಿತರವರು ಸಂಗೀತ, ನೃತ್ಯ, ಯೋಗ ಎಲ್ಲವನ್ನ ಹದವಾಗಿ ಸಮಾಯೋಗದಲ್ಲಿ ಬಲ್ಲವರವರು. ಸಜ್ಜನ, ಸರಳ, ಸಹೃದಯ ವ್ಯಕ್ತಿತ್ವ ಅವರದ್ದು. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ನಮ್ಮ ವರಮಹಾಲಕ್ಷ್ಮಿಯವರ ಮಾತುಗಳ ಸಮಯವಿದು. ಎಲ್ರಿಗೂ ನಮಸ್ಕಾರ. ಒಂದು ಸಂಸ್ಕೃತದ ಒಂದು ಉಕ್ತಿ ಇದೆ, ಸಂಗೀತಂ ನೃತ್ಯಂ ಖಲು ಲಕ್ಷ್ಯ ಪ್ರದಾನಂ ಅಂತ. ತಮಗೆಲ್ರಿಗೂ ಅರ್ಥ ಗೊತ್ತಿರುತ್ತೆ. ಸಂಗೀತ, ನೃತ್ಯ, ನಾಟಕಾದಿ ಪ್ರದರ್ಶನ ಕಲೆಗಳು ಒಂದು ಲಕ್ಷ್ಯ ಸಂಬಂಧಿತ, ಅಂದರೆ ಅದು ಪ್ರದರ್ಶನಗೊಂಡಾಗ ಅದರ ಮೌಲ್ಯ ಹೆಚ್ಚಾಗತ್ತೆ, ಅದರ ಒಂದು ಸೊಗಡು ನಮಗೆ ಗೊತ್ತಾಗತ್ತೆ ಅಂತ. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಕುಮಾರಿ ಅನನ್ಯ ಅವರು ಬಹಳ ಸೊಗಸಾಗಿ ಪ್ರಾರಂಭ ಮಾಡಿದ್ರು. ಅವರ ಮೊದಲ ನೃತ್ಯ ಬಂಧದಲ್ಲೇ ಅವರಿಗಿರುವ ಪರಿಣಿತಿ ಮತ್ತು ನೃತ್ಯದಲ್ಲಿ ಅವರಿಗಿರುವ ಒಂದು ಧ್ಯಾನಸ್ಥ ಸ್ಥಿತಿ ಏನಿದೆ ಅದು ಪ್ರಕಟಗೊಂಡಿತು. ಅವರ ಒಂದು ನೃತ್ಯ ಪ್ರದರ್ಶನ ಎಲ್ಲರಿಗೂ ಅದು ಹೃದಯವಾಗಿದೆ. ಪ್ರತಿಯೊಬ್ಬರೂ ಮೆಚ್ಚುವಂತಹ ಒಂದು ವಿಶೇಷ ಅಂದರೆ ಕೆಲವರು ನೃತ್ಯದಲ್ಲಿ ತುಂಬ ಪರಿಣಿತಿ ಪಡೆದಿರ್ತಾರೆ, ಇನ್ನು ಕೆಲವರು ಅಭಿನಯ ಅಂದರೆ ನೃತ್ಯದಲ್ಲಿ ಪಡೆದಿರ್ತಾರೆ. ನೃತ್ಯ ಎರಡು ಮುಖಗಳು, ಒಂದೇ ನಡೆದ ಎರಡು ಮುಖಗಳು. ನಮ್ಮ ಕುಮಾರಿ ಅನನ್ಯ ನೃತ್ಯ ಮತ್ತು ನೃತ್ಯ ಎರಡರಲ್ಲೂ ಬಹಳಷ್ಟು ಒಂದು ಪ್ರಭುತ್ವವನ್ನು ಪಡೆದು ಇವತ್ತು ಬಹಳ ನಿರರ್ಗಳವಾಗಿ ಅವಳು ತನ್ನ ಕಾರ್ಯಕ್ರಮವನ್ನು ನಡೆಸ್ಕೊಟ್ಲು. ಹಾಗಾಗಿ ಅವಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು, ಹಾಗೆ ಅಭಿನಂದನೆಗಳು. ನಮ್ಮ ಗುರು ಪೂರ್ಣಿಮಾ ರಜನಿಯವರು ನನ್ನ PhD ಶಿಷ್ಯೆ. ಬಹಳ ಒಳ್ಳೆಯ ಶಿಷ್ಯನನ್ನು ಅವರು ತಯಾರು ಮಾಡಿದ್ದಾರೆ. ದೇರ್ ಇಸ್ ನೋ ಡೌಟ್ ಇನ್ ದಟ್, ಸಂಶಯವೇ ಇಲ್ಲ. ಹಾಗಾಗಿ ಪೂರ್ಣಿಮಾಗೂ ಎಲ್ಲ ಆಶೀರ್ವಾದಗಳನ್ನು ನೀಡುತ್ತಾ ಅನನ್ಯಳ ತಾಯಿ ಆರತಿಯವರಿಗೆ, ಅವರ ತಂದೆ ಪ್ರಶಾಂತ್ ಅವರಿಗೆ, ಅವ್ರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು, ವಂದನೆಗಳನ್ನು ತಿಳಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಅನನ್ಯಾಳು ಖಂಡಿತ ನಮ್ಮ ದೇಶದ, ನಮ್ಮ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಮಿನುಗು ತಾರೆಯಾಗಿ, ನಕ್ಷತ್ರ ಪುಂಜವಾಗಿ ಅವಳು ಬೆಳುತ್ತಾಳೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಅದು ಬೆಳೆಯುವ ಪೈರು ನಮ್ಮ ನೋಡ್ಬೇಕು, ಚಿಗುರಲ್ಲೇ ನೋಡಬೇಕು ಅನ್ನೋ ಉಕ್ತಿನ ಅವಳು ಸಾಬೀತು ಮಾಡಿದಾಳೆ. ಅವಳಿಗೆ ಎಲ್ಲ ನನ್ನ ಪ್ರೀತಿಯ ಆಶೀರ್ವಾದವನ್ನು ನೀಡ್ತಾ, ಮತ್ತೆ ನನ್ನ ಪ್ರೀತಿಯ ಪುತ್ರಿ ನಮ್ಮ ಇನ್ನೇನು ಡಾಕ್ಟ್ರೇಟ್ ತಗೊಳ್ತಿದ್ದಾರೆ ಪೂರ್ಣಿಮಾ ರಜನಿಯವರು, ಅವರಿಗೆ ಅತೀ ಶೀಘ್ರವಾಗಿ PhD ಪದವಿ ಸಿಗಲಿ,
ಅದರ ಮೂಲಕ ಅವರು ಮುಂದಿನ ಅವರ ಸಂಶೋಧನೆ, ಶಿ ಈಸ್ ಅನ್ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಇನ್ ಡ್ಯಾನ್ಸ್ ಫೀಲ್ಡ್. ಹಾಗಾಗಿ ಡ್ಯಾನ್ಸಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಕೆಲವು ಗ್ರಂಥಗಳು ಬಂದಿದ್ವು. ಈಚೀಚೆಗೆ ಪ್ರದರ್ಶನವೇ ಒಂದು ಮುಖ್ಯವಾಗಿ ಅದು ಗ್ರಂಥಸ್ಥ ರೂಪದಲ್ಲಿ ಬರುವುದು ಸ್ವಲ್ಪ ನಮಗೆ ಅಪರೂಪ ಆಗಿದೆ. ನಮ್ಮ ಡಾಕ್ಟರ್ ಪೂರ್ಣಿಮಾ ಮುಂದೆ ದಿನಗಳಲ್ಲಿ ಅವಳು ತನ್ನ ಸಂಶೋಧನೆಯನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿರಿ, ಮತ್ತೆ ಅನೇಕ ಇನ್ನೂ ಇತರ ಪೋಸ್ಟ್ ಡಾಕ್ಟರಲ್ ವರ್ಕ್ ಆಗಲಿ ಬೇರೆ ಕೆಲಸಗಳನ್ನು ಮಾಡಿ ನಮ್ಮ ಒಂದು ನೃತ್ಯ ಗ್ರಂಥಸ್ಥ ಒಂದು ಲೋಕಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡುವಂತಹ ಶಕ್ತಿ ಪುಷ್ಟಿಯೊಳಗೆ ಸಿಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ರಿಗೂ ನಾನು ನಮಸ್ಕರಿಸುತ್ತಾ, ವಿದುಷಿ ಅವರು ಡಾಕ್ಟರ್ ಅಂತಲೇ ಹೇಳ್ಬೋದು, ರೂಪಶ್ರೀ ರಘುನಂದನ್ ಅವರು ಅಂತ ಉತ್ತಮ ವಾಗ್ಮಿ, ಅವ್ರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. Thank you so much, Sushila Ma and Nirmala ma'am. I think they are extremely pressurized with their workload, so I'll not hold them up. And all my other gurus have chosen to see the dance and then only talk about it. So I'm nervous now. So I know they're going to actually evaluate me and my student. They have chosen no, Purnima, we are not going to talk now. Let the dance continue. We will talk later. So my examination starts now. Thank you. We'll resume once the artist is on stage back. ನಿರ್ಮಲಾ ಮೇಡಮ್ ಫಲಿತಾಂಶ ಕೂಡ ಕೊಟ್ಟಿದ್ದಾರೆ 200% ಅನ್ನುವುದಾಗಿ. ಧನ್ಯವಾದಗಳು. ಸಭಾ ಕಾರ್ಯಕ್ರಮವನ್ನು ಕ್ಷಿಪ್ರವಾಗಿ ಮೂಡಿಸಿಕೊಟ್ಟ ಎಲ್ಲ ಅತಿಥಿ ಮಾನ್ಯರಿಗೆ ಧನ್ಯವಾದಗಳು. ಕೆಲವೇ ಕ್ಷಣಗಳಲ್ಲಿ ನೃತ್ಯ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಭಾಗ ತಮಗಾಗಿ. ಕಲಾವರೇಣ್ಯರು ದಯಮಾಡಿ ಕಲಾಪೀಠವನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆ. Ladies and gentlemen, after this first part of the formal proceeding, we have heard two eminent personalities speaking to us. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅನ್ನೋದನ್ನು ಈ ಸ್ಟ್ರಾಂಗ್ ಹೆಣ್ಣು ಮಕ್ಕಳ ಗುರುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ನರ್ತನದ ಮುಂದಿನ ನವಿರನ್ನು ನೋಡುವ ಸಮಯವಿದು. ಭರತನಾಟ್ಯದ ಹೃದಯ ಭಾಗ ಪದವರ್ಣದ ಪ್ರಸ್ತುತಿಗೆ ನಾವೆಲ್ಲ ಅಡಿ ಇಟ್ಟಿದ್ದೇವೆ. ನವರಾಗ ಮಾಲಿಕೆಗೆ ಆದಿತಾಳಕ್ಕೆ ಅಳವಟ್ಟ ಒಂದು ಶ್ರೇಷ್ಠ ರಚನೆಯನ್ನು ಇದೀಗ ನಾದನಾಟ್ಯ ನೀರಾಜನದಲ್ಲಿ ನಾವು ನೋಡುತ್ತಿದ್ದೇವೆ. ಅಭಿಷೇಕ ಪ್ರಿಯನಾದ ಸ್ವಾಮಿ ಪರಾತ್ಪರ ಪರಮೇಶ್ವರನಿಗೆ ಇದೀಗ ನಾದಾಭಿಷೇಕ ನಾಟ್ಯಾಮೋದ. ಪದವರ್ಣದ ಸಾರ ಇಂತು. ವಿರಹ ತಪ್ತೆಯಾದ ನಾಯಿಕೆ ತನ್ನಾತ್ಮ ಸಖಿಯಲ್ಲಿ ನಿವೇದನೆ ಮಾಡುತ್ತಿದ್ದಾಳೆ. ಸಖಿ, ಮನವು ದುಃಖದ ಮಡುವಾಗಿದೆ. ಆ ದುಃಖ ಸಾಗರದ ಅಲೆಗಳಿಂದಾರ್ಥವಾದ ಮನದ ಭಾವವನ್ನು ಹೇಗೆ ತೋಡಿಕೊಳ್ಳಲಿ ಸಖಿ ಸುಮುಖಿ? ಮೋಹನ ರೂಪನಾದ ನನ್ನ ಸ್ವಾಮಿಯನ್ನ ಕಾಣದೆ ನವತಾರುಣ್ಯದ ವಸಂತಾಗಮ ಒಡಲ ಬಾಧಿಸುತ್ತಿರೆ ಮುನಿಸೇಕೋ ಎನ್ನ ಪ್ರಾಣಕಾಂತನಿಗೆ. ದೇವ ಮನೋಹರೀಶ ದೇವೇಶನಿಗೆ ನನ್ನಾರ್ತನಾದ ಕೇಳಿಸುವುದಿಲ್ಲವೇ? ಸದಾಶಿವನಾಗಿ ಮೆರೆವ ಶಂಕರಾಭರಣನನ್ನ ಕಾಣಲು ಮನ ಹಪಹಪಿಸಿದೆ. ಸಾರಂಗನಾಥನು ಹೊಗಳುವಂತಹ ಶೂಲಪಾಣಿ ಎನ್ನ ಪಾಣಿಗ್ರಹಣ ಮಾಡಬೇಕು ಎನ್ನುವುದೇ ಎನ್ನ ಜೀವಿತ ಧ್ಯೇಯ. ಭಾವ ಕಾನಡದಲ್ಲಿ ನಾನು ಸಿಲುಕಿ ಅಲೆದಾಡುವಾಗ ರಾಗ ಚಂದ್ರಮನಂತೆ ಹೊಳೆ ಬೆಳಕ ತೋರಿದವ ಆ ಎನ್ನ ಪ್ರಿಯ ಎಲ್ಲಿದ್ದಾನೇ ಸಖಿ? ಆರ ಭೀಪ್ಸೆಯ ತೀರಿಸಲೋಸುಗ ಸ್ವಾಮಿ ನನ್ನ ನಗಲಿ ತೆರಳಿದ್ದಾನೆ. ಮಂಗಳ ಭೈರವಿಯ ಮನಮೋಹನ ಜಿತ ಮದನ ಪಂಚಾನನ ಸ್ವಾಮಿ ಶಿವನನ್ನ ಸದಾಶಿವನನ್ನ ಸರ್ಪಭೂಷಣನನ್ನ ಕರೆತಾರೆ ಸಖಿ ಸುಮುಖಿ. ನೋಡೋಣ ಪದವರ್ಣ ನವರಾಗ ಮಾಲಿಕೆ ಆದಿತಾಳದಲ್ಲಿ.
சுவாமியை அழைத்தோடிவா சகியே எந்தன் சுவாமியை அழைத்தோடிவா சகியே எந்தன் சுவாமியை அழைத்தோடிவா சகியே எந்தன் சுவாமியை அழைத்தோடிவா சகி Tom ta thi ta kit ta ta ka kit ta ta ka cha nu ta ka ta ta thi thi tom tom nam nam rakundhari kit ta ta ka ta thi ta kit ta ta ka kit ta ta ka jhanu ta ka ra ta thi thi tom tom nam nam rakundhari gitta ta ka ra thi ta gitta ta ka jhanu ta ka ta ta thi thi tom tom nam nam rakundhari gitta ta ka ra thi ta gitta takka jhannu takka ta ta thi thi tom tom nam nam takundare gitta takka ta thi ta gitta takka jhannu takka rata thi thi tom tom nam nam gitta takka ta thi ta gitta takka jhannu takka rata thi thi tom tom nam nam gitta takka ta re ta gitta takka jhannu takka rata thi thi tom tom nam nam gitta takka ta re ta gitta takka jhannu takka rata thi thi tom tom nam nam gitta takka ta re ta gitta takka dhimme ta gitta takka ta re ta gitta takka dhimme ta gitta takka ta re ta gitta takka dhimme ta gitta takka ta re ta dhanna ta ratta ri ratta na ta jhan ta dhimme ratta ri ta dhanna kirdakar kirdom dhim kirdakar kirdom dhim kirdakar kirdom tatta ri ratta na rajhanu raddim tatta ri radhana kirdakar kirdom tadhim kirdakar kirdom tadhim kirdakar kirdom tatta ri radhana rajhanu raddim tatta ri radhana kirdakar kirdom tadhitta kirdakar kirdom tadhitta kirdakar kirdom சுவாமியை அழைத்தோடிவா சகியே எந்தன் 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 சுவாமியை
ಸಖಿಯೇ ಸ್ವಾಮಿ ಅಡೆ ತೋಡಿವ ಸಖಿಯೇ ಸ್ವಾಮಿಯೇ ಅಡೆ ತೋಡಿವ ಸಖಿಯೇ ಚಂದ ಧಳಂಗು ತಕ್ಕ ದಿಕ್ಕು ತಕ್ಕ ತದೆಗಿಲ್ಲ ತೋಂತ ಝಣ್ಣುತ್ತ ಝಣ್ಣುತ್ತ ತಕ್ಕ ಝಣ್ಣುತ್ತ ಝಣ್ಣುತ್ತರ ತಕ್ಕ ತದ್ದೆನ್ ತಕ್ಕರ ಝಣ್ಣುತ್ತ ಝಣ್ ತಕ್ಕ ಝಣ್ಣುತ್ತ ಝಣ್ಣುದರೈ ತಕ್ಕ ತದ್ದೆನ್ ತಕ್ಕರ ಝಣ್ಣುತ್ತ ಝಣ್ಣುತ್ತ ತಕ್ಕ ಝಣ್ಣುತ್ತ ಝಣ್ ಝಣ್ಣುತ್ತ ಧಿಮಿತ್ತ ತಕ್ಕ ತಕ್ಕುಂದರೆ ಕಿಟ್ಟ ತಕ್ಕ ತಾ ಝಣ್ಣುತ್ತ ಝಣ್ಣುತ್ತ ತಕ್ಕ ಝಣ್ಣುತ್ತ ಝಣ್ ಝಣ್ಣುತ್ತ ಧಿಮಿತ್ತ ತಕ್ಕ ತಕ್ಕುಂದರೆ ಕಿಟ್ಟ ತಕ್ಕ ತಾ ಝಣ್ಣುತ್ತ ಝಣ್ಣುತ್ತ ತಕ್ಕ ಝಣ್ಣುತ್ತ ಝಣ್ಣುತ್ತ ರಕ್ಕ ಝಣ್ಣುತ್ತ ತಕ್ಕ ಧಿಮಿತ್ತ ತಾ ಝಣ್ಣುತ್ತ ಝಣ್ಣುತ್ತ ತಕ್ಕ ಝಣ್ಣುತ್ತ ಝಣ್ಣುತ್ತ ರಕ್ಕ ಝಣ್ಣುತ್ತ ತಕ್ಕ ಧಿಮಿತ್ತ ತಕ್ಕ ಝಣ್ಣುತ್ತ ರಕ್ಕ ಧಿಮಿತ್ತ ಝಣ್ಣುತ್ತ ಧಿಮಿತ್ತ ಝಣ್ಣುತ್ತ ತಕ್ಕ ಝಣ್ಣುತ್ತ ತಕ್ಕ ಧಿಮಿತ್ತ ತಕ್ಕ ದಿಗು ತಕ್ಕ ದಿಗು ತಕ್ಕ ದಿಗು ಝಣ್ಣುತ್ತ ತಕ್ಕ ಝಣ್ಣುತ್ತ ತಕ್ಕ ಧಿಮಿತ್ತ ತಕ್ಕ ಧೇಗು ಕೆಡದ ತರ್ಗಿಡ್ದೋಂ ತಕ್ಕ ಧೇಗು ಕೆಡದ ತರ್ಗಿಡ್ದೋಂ ತಕ್ಕ ಧೇಗು ಕೆಡದ ಝಣ್ಣುತ್ತ ತಕ್ಕ ಝಣ್ಣುತ್ತ ತಕ್ಕ ಧಿಮಿತ್ತ ತಕ್ಕ ಧೇಗು ಕೆಡದ ತರ್ಗಿಡ್ದೋಂ ಧಿತ ಧಿತ ತಕ್ಕ ದಿಕ್ಕು ಕೆಡದ ತರ್ಗಿಡ್ದೋಂ ಧಿತ ಧಿತ ತಕ್ಕ ದಿಕ್ಕು ಕೆಡದ ತರ್ಗಿಡ್ದೋಂ ಮದಿ ಮೂಗ ಮೋಗನಲ ಪೀಸದಿ ಮಾಮದಿ ಮೂಗ ಮೋಗನಲ ಪೀಸದಿ ಮಾಮದಿ ಮೂಗ ಮೋಗನಲ ಸದಡಿ ಮಾಮದಿ ಮುಗಮೋ ಅನಲಾಯಿ 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 ಧಳಂಗು ತಕ್ಕ ದಿಕ್ಕು ತಕ್ಕ ತದೆಗಿಲ್ಲ ತೋಂ ತಾಂ 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 ತತ್ತೋ ತರಿತ್ತ ಧಣ ಧಣ ತಜ್ಜಣು ಝಣು ತಧಿಮಿ ಧಿಮಿ ತಕ್ಕಿಟ ತಾಂ 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 ತತ್ತೋ ತರಿತ್ತ ಧಣ ಧಣ ತಜ್ಜಣು ಝಣು ತಧಿಮಿ ಧಿಮಿ ತಕ್ಕಿಟ ರತ್ತ ತಾಂ ತಾಂ ತತ್ತೋಂ ತತೋಂ 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 ತರಿತ್ತ ಧಣತ ಧಣ ಧಣತ ಝಣುತ ಧಿಮಿ ರಕ ತರಿ ಕಿಟ ತೋಂ ತತ್ತ ತಾಂ 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 ತತ್ತ ತೋಂ ತತೋಂ 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 ತೋ ತರಿತ್ತ ಧಣತ ಧಣ ಧಣತ ಝಣುತ ಧಿಮಿ ರಕ ತರಿ ಕಿಟ ತೋಂ ತಾಂ 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 ಧೀಂ 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 ತೋಂ 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 ನಂ 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 ತೋಂ ತರಿ ಕಿಟ ತಕ್ಕ ಧೀಂ ತರಿ ಕಿಟ ತಕ್ಕ ತೋಂ ತರಿ ಕಿಟ ತಕ್ಕ ನಂ ತರಿ ಕಿಟ ತಾಂ ಕಿಟ ಧೀಂ ಕಿಟ ತೋಂ ಕಿಟ ನಂ ಕಿಟ ತಕ್ಕ ದೆಗ್ಗು ಕಿಡದ ತರ್ಗಿಡ್ದೋಂ ತರ್ಗಿಡ್ದೋಂ ತಕ್ಕಿಡದ ತರ್ಗಿಡ್ದೋಂ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ತಾಂ ತರಿ ಕಿಟ ತಕ್ಕ ಧೀಂ ತರಿ ಕಿಟ ತಕ್ಕ ತೋಂ ತರಿ ಕಿಟ ತಕ್ಕ ನಂ ತರಿ ಕಿಟ ತಕ್ಕ ತಾಂ ಕಿಟ ಧೀಂ ಕಿಟ ತೋಂ ಕಿಟ ನಂ ಕಿಟ ತಕ್ಕ ದೆಗ್ಗು ಕಿಡದ ತರ್ಗಿಡ್ದೋಂ ತರ್ಗಿಡ್ದೋಂ ತಕ್ಕಿಡದ ತರ್ಗಿಡ್ದೋಂ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ತಾಂ ತರಿ ಕಿಟ ತಕ್ಕ ಧೀಂ ತರಿ ಕಿಟ ತಕ್ಕ ತೋಂ ತರಿ ಕಿಟ ತಕ್ಕ ನಂ ತರಿ ಕಿಟ ತಕ್ಕ ತಾಂ ಕಿಟ ಧೀಂ ಕಿಟ ತೋಂ ಕಿಟ ನಂ ಕಿಟ ತಕ್ಕ ದೆಗ್ಗು ಕಿಡದ ತರ್ಗಿಡ್ದೋಂ ತರ್ಗಿಡ್ದೋಂ ತಕ್ಕಿಡದ ತರ್ಗಿಡ್ದೋಂ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ ಕಿಡದ ತರ್ಗಿಡ್ದೋಂ
ಮತಂ ಏನೋ ವಸಂತಾಮೃತ ವೇಳೆಯಡಿತ 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 ಮತಂ ಏನೋ ವಸಂತಾಮೃತ ಧಳಂಕು ತಕ್ಕ ದಿಕ್ಕು ತಕ್ಕ ತತ್ತಗಿಂದ ತೋಂ ತಾಂ ಗದೋಂ ಗದೋಂ ಕಿಟ್ಟ ಕಿಟ್ಟ ತಕ್ಕ ಢಂ ತಾ ಗದೋಂ ಗ ತತ್ತೋಂ ಗ ಧಿಗಿತ ತರ ತತ್ತೋಂ ಗ ಧಿಗಿತ ತರ ತತ್ತೋಂ ಗ ಧಿಗಿತ 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 ರಾ ಗದೋಂ ಗದೋಂ ಕಿಟ್ಟ ಕಿಟ್ಟ ತಕ್ಕ ಢಂ ತಾ ಗದೋಂ ಗ ತತ್ತೋಂ ಗ ಧಿಗಿತ ತರ ತತ್ತೋಂ ಗ ಧಿಗಿತ ತತ್ತೋಂ ಗ ಧಿಗಿತ 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 ರಾ ಗದೋಂ ಗದೋಂ ಕಿಟ್ಟ ಕಿಟ್ಟ ತಕ್ಕ ಧಿಗಿತ 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 ರಾ ಗದೋಂ ಗದೋಂ ಕಿಟ್ಟ ಕಿಟ್ಟ ತಕ್ಕ ಧಿಗಿತ 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 ರಾ ತಾ ರೀ ತಾ ರೀ ತಾ ರೀ ರ ತತ್ತ ರೀ ರಕ್ಕ ತಾ ರೀ ತಾ ರೀ ತಾ ರೀ ರ ತತ್ತ ರೀ ರ ತಾ ರೀ ರಕ್ಕ ತಾ ತಾರಿ ಕಿಟ್ಟ ತೋಂ ತಾರಿ ಕಿಟ್ಟ ತೋಂ ತಾರಿ ಕಿಟ್ಟ ತೋಂ ತಾ ರಕ್ಕ ತಾರಿ ಕಿಟ್ಟ ತೋಂ ತಕ್ಕ ತಾರಿ ಕಿಟ್ಟ ತೋಂ ತಕ್ಕ ತಾರಿ ಕಿಟ್ಟ ತೋಂ ತೈ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಾ ತಾರಿ ರಕ್ಕ ತಾರಿ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಾ ತಕ್ಕ ತಾರಿ ಕಿಟ್ಟ ತೋಂ ತಕ್ಕ ತಾರಿ ಕಿಟ್ಟ ತೋಂ ತಕ್ಕ ತಾರಿ ಕಿಟ್ಟ ತೋಂ ತೈ ತಾರಿ ಕಿಟ್ಟ ತೋಂ ತಾರಿ ಕಿಟ್ಟ ತೋಂ ತಾರಿ ಕಿಟ್ಟ ತೋಂ ತಾ ತಾರಿ ರಕ್ಕ ತಾರಿ ತಾರಿ ಕಿಟ್ಟ ತೋಂ ತಕ್ಕ ತಾರಿ ಕಿಟ್ಟ ತೋಂ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಾ ತಕ್ಕ ದಿಗು ತಾರಿ ಕಿಟ್ಟ ತೋಂ ತಕ್ಕ ತಾರಿ ಕಿಟ್ಟ ತೋಂ ತಾರಿ ಕಿಟ್ಟ ತೋಂ ತೈ ರಕ್ಕಿಡ್ದ ಟರ್ಗಿಡ್ದೋಂ ತಕ್ಕಿಡ್ದ ಟರ್ಗಿಡ್ದೋಂ ತಕ್ಕಿಡ್ದ ಟರ್ಗಿಡ್ದೋಂ ಭೂಮಿ புகழும் தேவ மனோகரி மகிழும் பூமி 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 புகழும் தேவ மனோகரி மகிழும் சானிதனி பமபதனி பமரி மரித மகமரி கரி கனி சமகமரா சாத பத தரி கதரி க பதரி தரி
ஆதிமறைக்கு பொருள் நீதியுடன் உரைத்தாறு முகனை பெற்ற ஈசனடி. ஆதிமறைக்கு பொருள் நீதியுடன் உரைத்த ஆறு முகனை பெற்ற ஆறு முகனை பெற்ற ஆறுமுகனை பெற்ற ஈசனடி. ஆறுமுகனை பெற்ற ஈசனடி. ஈசனடி ஈசனடி. சிவன் ஈசனடி. ஈசனடி. ஓம் ஆறுமுகனை ஆறுமுகனை பெற்ற ஈசனடி. ஆறுமுகனை பெற்ற ஈசனடி. ஆறுமுகனை பெற்ற ஆதிமறைக்கு பொருள் நீதியுடன் உரைத்த ஆதிமறைக்கு பொருள் நீதியுடன் உரைத்த ஓம்
ஒரு நாதியில் நாதவன் போலலைவானடி பாதியுடலில் பெண்ணை மறைத்திருப்பானடி ஆதிமலைக்கு பொருள் நீதியுடன் உரைத்த ஆறுமுகனை பெற்ற ஈசனடி ஒரு நாதியில் நாதவன் போலலைவானடி பாதியுடலில் பெண்ணை மறைத்திருப்பானடி சுவாமியை அழே கோடிவார் சகியே எந்த சுவாமியை அழே கோடிவார் சகியே எந்த சுவாமியை அழை சதா நினைவு கொண்டு மையல் மீறுதே சங்கராபரணனை சதா நினைவு கொண்டு மையல் மீறுதே சங்கராபரணனை சதா நினைவு கொண்டு மையல் மீறுதே சங்கராபரணனை சதா நினைவு கொண்டு மையல் மீறுதே ಧಳಂಕು ತಕ್ಕ ದಿಕ್ಕು ತಕ್ಕ ತತ್ತೆ ಕಿಣ್ಣ ತೊಂ ತದ್ಧೆತ್ತ ಹತದ ಹತ ಜಂ ತರಿ ಧಿತ್ತ ಹತದ ಹತ ಜಂ ತರಿ ರಕ್ಕ ಜಂ ತಕ್ಕಣ್ಣಂ ತಕ್ಕರುಂ ಲಕ್ಕ ಧಿತ್ತಂ ತದ್ಧಿಂಗಿಣ್ಣ ತೊಂ ತದ್ಧೆತ್ತ ಹತದ ಹತ ಜಂ ತರಿ ಧಿತ್ತ ಹತದ ಹತ ಜಂ ತರಿ ತಕ್ಕ ಜಂ ತಕ್ಕಣ್ಣಂ ತಕ್ಕರುಂ ರಕ್ಕ ಧಿತ್ತಂ ತದ್ಧಿಂಗಿಣ್ಣ ತೊಂ ತದ್ಧೆತ್ತ ಹತದ ಹತ ಜಂ ತರಿ ತಕ್ಕ ಧಿತ್ತ ತದ್ಧಿಂಗಿಣ್ಣಂ ತದ್ಧಿತ್ತ ಹತದ ಹತ ಜಂ ತರಿ ತಕ್ಕ ಧಿತ್ತಂ ತದ್ಧಿಂಗಿಣ್ಣಂ ತದ್ಧಿತ್ತ ಹತದ ಹತ ಜಂ ತರಿ ಧಿತ್ತ ಹತದ ಹತ ಜಂ ತರಿ ರಕ್ಕ ಧಿತ್ತಂ ತದ್ಧಿಂಗಿಣ್ಣಂ 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 சதா நினைவு கொண்டு மையல் மீறுதே சங்கராபரணனை 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 சதா நினைவு கொண்டு மையல் சங்கராபரணனை சதா நினைவு கொண்டு மையல் மீறுதே சங்கராபரணனை சதா நினைவு கொண்டு மையல் மீறுதே சங்கராபரணனை சதா நினைவு கொண்டு மையல் மீறுதே சங்கராபரணனை பாமரே கமரே தரேத பாமபனி
சதா நினைவு கொண்ட மையல் மீறுதே சங்கராபரணனை சதா நினைவு கொண்டு மையல் மீறுதே சாரங்கநாதன் போற்றும் மன்னவனை ஆரங்கநாதன் போற்றும் மன்னவனை ஆரங்கநாதன் போற்றும் மன்னவனை சதா நினைவு கொள்ள வயல் மீறுதே சங்கராபரணனை சதா நினைவு கொண்டு வயல் மீறுதே நனி பகாமதரி காம பனேரி தரி தனி தரி பகாம கமதனி கமதனி சதா நினைவு கொள்ளுமையில் மீறுதே சங்கராபரணனை சதா நினைவு கொள்ளு மையில் மீறுதே தேடி தேடி கொடும் காணடந்தேனடி கோடி மன்மதன் போலே நின்றானடி 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 கதா நினைவு கொண்டமையல் மீறுதே சங்கராபரணனை சதா நினைவு கொண்டு மையல் மீறுதே தானி தத பப மகரித த்ரிமாகரே தானி தத பமா பத தானி தத பப சனி ரத தீரி சரி மாகரி தனி ரதரி ரத மபத பமகரி மபத சதா நினைவு கொண்டு மையல் மீறுதே சராபரணனே சதா நினைவு கொண்டு மையல் மீறுதே ஊரறிய மணம் புரிவேன் என்றானடி உறுதி பல சொன்னானடி ஊரறிய மணம் புரிவேன் என்றானடி உறுதி பல சொன்னானடி ஆரபிமானம் கொண்டவள் என்று அறிந்திடாமல் என்னை தவிக்க விட்டானடி ஊரறிய மணம் புரிவேன் என்றானடி உறுதி பல சொன்னானடி ஆரபிமானம் கொண்டவள் என்று அறிந்திடாமல் என்னை தவிக்க விட்டானடி சதா நினைவு கொண்டு மையல் மீறுதே சங்கராபரணனே சதா நினைவு கொண்டு மையல் மீறுதே சாரி நிருதரித பமகரி சாரி கரி கமா பம பதனி சாரி மகரி கமனி தப மகரி சனி சரி கமரி கம பரப தாபம
ರಿ ಗಮನಿ ಗಮ ಪವದು ಮಾನಿ దని ಪದನಿ ಧನಿ ರೀ ಪಾದನಿ ಧರಿ ಗಮ ಧನಿ ಧನಿ ಧಾರಿ ರಿ ಗರಿ ಧನಿ ಗಮ மகரி பவதனி சதா நினைவு கொடுமையில் மீறுதே சங்கராபரணனை சதா நினைவு கொடுமையில் மீறுதே கங்கை சடைமுடி திங்கள மூதுமாட கணங்களாட சபைதனில் மங்கள பைரவி மதி இழந்தாட மாலும் அயனும் லய தாளங்கள் போட தங்குதோம் என்று நந்தியும் கூட நாரதர் யாழிசை மீட்டியும் பாட துங்க விழியாட குண்டலமுமாட கமலர் பாதம் தூக்கிய நாதனை கங்கை கடைமொழிய திங்கள போதுமாட கணங்களாட சபைதனில் மங்கள பைரவி மதிழத்தாட மாலும் அயனும் லய தாளங்கள் போட தங்குத்தோம் என்று நந்தியும் கூட நாரதர் யாழிசை மீட்டியும் பாட துங்க விழியாட குண்டலமுமாட கமலர் பாதம் தூக்கிய நாதனை சதா நினைவு கொடுமையில் மீறுதே சங்கராபரணனை சதா நினைவு கொடுமையில் மீறுதே சங்கராபரணனை சதா நினைவு கொடுமையில் மீறுதே சங்கராபரணனை சதா நினைவு கொடுமையில் மீறுதே ಸುದೀರ್ಘವಾದ ಪದವರ್ಣದ ಸೊಗಸನ್ನು ಮನ ತುಂಬಿಕೊಂಡಿದ್ದೇವೆ. ಪ್ರತಿಭಾ ಸಾಮರ್ಥ್ಯವನ್ನು ಹೊರಹಚ್ಚುವಂತಹ, ಹೊರೆಗಲ್ಲಿಗೆ ಗುರಿ ಮಾಡುವಂತಹ ಈ ಒಂದು ಪದವರ್ಣದ ಪ್ರಸ್ತುತಿಯನ್ನು ಕಂಡಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ದಯಮಾಡಿ ತಾವೆಲ್ಲರೂ ಪೂರ್ಣ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದೆಯನ್ನು ಹರಸಬೇಕಾಗಿ ವಿನಂತಿ. ದಟ್ ವಾಸ್ ದಿ ಪೀಸ್ ಡಿ ರೆಸಿಸ್ಟೆನ್ಸ್ ಪದವರ್ಣ, ವಿಚ್ actually proves the mettle of any dancer. Thank you so much for that kind, patient watching. Short while from now, we shall resume the program with the other proceedings and the dance numbers. Thank you for the patience. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. A warm welcome to all of you to this celebration of art. It is indeed honor and an immense pleasure to felicitate our great music magicians and our technicians for being so very supportive, so very noble in their endeavors. I humbly request Karnataka Kalashri Vidwan Srivatsa sir to kindly come upon the dais. Ladies and gentlemen, Vidwan D.S. Srivatsa is a name synonymous to music, is a name synonymous to simplicity, a name synonymous to humility. I request sir to kindly accept the
Sanmana Peetham. Now the kind felicitations to be accepted by Sir. Nidam, Guru Purnima and Ananya's family are grateful to all the artistic mastery of this music magician, Vidwan Srivatsa Sir. ಕರ್ನಾಟಕದ ಮಣ್ಣಿನ ಹೆಮ್ಮೆಯನ್ನು ಮುಗಿಲೆತ್ತರದಲ್ಲಿ ಸಾರುವಂತಹ ನಮ್ಮ ಅತ್ಯಂತ ಹಿತೈಷಿಗಳು, ನಮ್ಮ ಪ್ರೀತಿಯೂ ಗೌರವಕ್ಕೂ ಅರ್ಹರಾದಂತಹ ಮೇರು ಸಂಗೀತ ವರಪುತ್ರರು, ಕರ್ನಾಟಕ ಕಲಾಶ್ರೀ ವಿದ್ವಾನ್ DS ಶ್ರೀವತ್ಸ ಸರ್, ಸುಂದರಿ ಪತ್ನಿ ಡಾಕ್ಟರ್ ಸೌಂದರ್ಯ ಶ್ರೀವತ್ಸರವರೊಡಗೂಡಿ ನರ್ತನ ಕೀರ್ತನ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ವಿಶ್ವಾದ್ಯಂತ ಸಾವಿರಾರು ಕಾರ್ಯಕ್ರಮಗಳನ್ನು ಅದಾಗಲೇ ನಡೆಸಿದ್ದಾರೆ. ನೂರಾರು ಸಾಂದ್ರ ಮುದ್ರಿಕೆಗಳು, ಅಡಕ ಮುದ್ರಿಕೆಗಳು ಇವರ ಕಂಠಸಿರಿಯಲ್ಲಿ ಶ್ರೀಮಂತವಾಗಿವೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಆರ್ ಮೆಜಿಷಿಯನ್, ಕರ್ನಾಟಕ ಕಲಾಶ್ರೀ ವಿದ್ವಾನ್ DS ಶ್ರೀವತ್ಸ ಸರ್. A very mellifluous singer par excellence. ಧನ್ಯವಾದಗಳು ವತ್ಸ ಸರ್. ಮತ್ತೋರ್ವ ಹಿರಿಯ ವಿದ್ವಾಂಸರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಹದವರಿತ ಹಿರಿಯ ಲಯ ವಿದ್ವಾಂಸರಾದ ವಿದ್ವಾನ್ ಶ್ರೀಹರಿ ರಂಗಸ್ವಾಮಿ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಅವರನ್ನು ವಿನಂತಿ ಮಾಡಿಕೊಳ್ತಿದ್ದೇನೆ. ದಯಮಾಡಿ ಸನ್ಮಾನ ಪೀಠವನ್ನು ಅವರು ಅಲಂಕರಿಸಬೇಕಾಗಿ ಪ್ರಾರ್ಥನೆ. ವಿಶ್ವಾದ್ಯಂತ ಅನೇಕಾನೇಕ ಬಾರಿ ಸಂಚಾರ ಮಾಡಿ ಗುರುಗಳಿಗೂ ಮನೆತನಕ್ಕೂ ಪೋಷಕರಿಗೂ ಹೆಮ್ಮೆ ತಂದಂತಹ ನಮ್ಮ ಕರುನಾಡಿನ ಲಯದ ಆಸ್ತಿ ನಮ್ಮ ವಿದ್ವಾನ್ ಶ್ರೀಹರಿ ರಂಗಸ್ವಾಮಿ ಸರ್. ಸಾವಿರಾರು ಜತಿಗಳನ್ನು, ಲಯವಿನ್ಯಾಸಗಳನ್ನು ಲೀಲಾಜಾಲವಾಗಿ ಅದಾಗಿಯೇ ಮಾಡಿದ್ದು ಅನೇಕ ನೃತ್ಯ ಶಿಕ್ಷಕರಿಗೂ ನೃತ್ಯಾಭ್ಯಾಸಿಗಳಿಗೂ ಇಂಬಾಗಿ ನಿಂತಹ ಸಹೃದಯಿ ಮೃದಂಗವಾದನ ಕಲಾ ತಪಸ್ವಿಗಳು ವಿದ್ವಾನ್ ಶ್ರೀಹರಿ ರಂಗಸ್ವಾಮಿ ಸರ್. ಅವರ ಅಪಾರವಾದ ಸಹೃದಯತೆ ಸಜ್ಜನಿಕೆಯಿಂದ ಸಾವಿರಾರು ಜನ ಲಯ ಪ್ರಾವೀಣ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅವರಿಗೆ ಇಲ್ಲಿ ಈ ಗೌರವ ಸಮರ್ಪಣೆ. ಸಾವಿರಾರು ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನು ತಮ್ಮ ಲಯ ಚಮತ್ಕಾರದಿಂದ ಶ್ರೀಮಂತಗೊಳಿಸಿರುವ ಅತ್ಯಂತ ಗೌರವಾನ್ವಿತ ವಿದ್ವಾನ್ ಶ್ರೀಹರಿ ರಂಗಸ್ವಾಮಿ ಸರ್. ಧನ್ಯವಾದಗಳು ಸರ್. ವೇಣು ನಿನಾದದ ಮೋಹಕತೆಯಲ್ಲಿ ವಿದ್ವಾನ್ ಶ್ರೀ ಜಯರಾಮ ಕಿಕ್ಕೇರಿ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮತ್ತೋರ್ವ ಅಭಿಜಾತ ಸಂಗೀತ ಕಲಾವಿದರು ದಯಮಾಡಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಅಭಿಜಾತ ಸಂಗೀತ ಸರಸ್ವತಿಯ ವರಪುತ್ರರು ಅನೇಕಾನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ವೇಣು ಮಾಧುರ್ಯವನ್ನು ಆಗಿಂದಾಗ್ಗೆ ಉಣಬಡಿಸುತ್ತಾ ಕಾರ್ಯಕ್ರಮದ ಶೋಭೆಯನ್ನು ವರ್ಧಿಸಿರುವಂತಹ ಶ್ರೀಯುತರು ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ಜಾಣ್ಮೆಯೊಂದಿಗೆ ಕಲಾವಿದರ ಜಾಣ್ಮೆಯನ್ನು ಕೂಡ ಮೆರೆದಿದ್ದಾರೆ. ಅತ್ಯಂತ ಸರಳರೂ ಸಹೃದಯರೂ ಆದಂತಹ ವಾಂಶಿಕ ವೇಣು ವಿದ್ವಾಂಸರು ವಿದ್ವಾನ್ ಶ್ರೀ ಜಯರಾಮ ಕಿಕ್ಕೇರಿರವರು. ಧನ್ಯವಾದಗಳು ಸರ್. ಧನುರ್ವೀಣಾ ವಾದನ ಚತುರರಾದ ವಿದ್ವಾನ್ ಹೇಮಂತ್ ಕುಮಾರ್ ಸರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. I request Vidwan Shri Hemant Kumar sir to kindly come upon the dais and accept this seat of honor. ದಯಮಾಡಿ ಆಸೀನರಾಗಬೇಕು ಸನ್ಮಾನ ಪೀಠದಲ್ಲಿ. ದಯಮಾಡಿ ಬಹುಶ್ರುತ ವ್ಯಕ್ತಿತ್ವವಾದ ಪತ್ನಿ ವಿದುಷಿ ಪದ್ಮಾ ಹೇಮಂತ್ರವರೊಡಗೂಡಿ ಸಂಗೀತ ನಾಟ್ಯ ಭಾರತಿ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ಅತ್ಯಂತ ಲಘು ಬಗೆಯ ಹಾಸ್ಯ ಪ್ರಜ್ಞೆಯ ಹಿರಿಯ ನಾದ ವಿದ್ವಾಂಸರು ವಿದ್ವಾನ್ ಹೇಮಂತ್ ಕುಮಾರ್ ರವರು ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಕಲಾವಿದರಿಗೂ ಅತ್ಯಂತ ಪ್ರಿಯವಾಗಬಲ್ಲ ಮಗುವಿನ ಮನಸ್ಸಿನ ವಿದ್ವಾನ್ ಹೇಮಂತ್ ಕುಮಾರ್ ಸರ್. ಧನ್ಯವಾದಗಳು ಸರ್. ವೀಣೆಯ ಬೆಡಗಿನಲ್ಲಿ
ಮತ್ತೋರ್ವ ಹಿರಿಯ ವಿದ್ವಾಂಸರು ವಿದ್ವಾನ್ ಗೋಪಾಲ ವೆಂಕಟರಮಣರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆ ಸರ್. ವಿದುಷಿ ಗೀತಾ ರಮಾನಂದ್ರವರಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಪ್ರಗತಾಭ್ಯಾಸವನ್ನು ಸ್ವಾಧ್ಯಾಯದಲ್ಲೂ ಮತ್ತು ಹಲವು ಹಿರಿಯರ ಮಾರ್ಗದರ್ಶನದಲ್ಲೂ ಮಾನಸ ಮಾರ್ಗದರ್ಶನದಲ್ಲೂ ಪಡೆದುಕೊಂಡವರು. ಸಾವಿರಾರು ಕಾರ್ಯಕ್ರಮಗಳ ನಾದ ಮಾಧುರ್ಯವನ್ನು ಹೆಚ್ಚಿಸಿರುವಂತಹ ಅತ್ಯಂತ ಸಜ್ಜನಿಕೆಯ ಸಂಗೀತ ವಿದ್ವಾಂಸರು ವಿದ್ವಾನ್ ಗೋಪಾಲ ವೆಂಕಟರಮಣರವರು. ಧನ್ಯವಾದಗಳು ಸರ್. ನಾದಲಯ ಪುಂಜ ವಾದನದಲ್ಲಿ ಬಹುಶ್ರುತ ವಿದ್ವಾನ್ ಡಿ.ವಿ. ಪ್ರಸನ್ನಕುಮಾರ್ ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ ಸರ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಅವರನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಲಯವಾದ್ಯ ವಾದನ ಚತುರರಾಗಿ ವಿಶೇಷತಃ ನಟ್ಟುವಾಂಗ ವಾದನ ಪ್ರವೀಣರಾಗಿ ಜಗದಗಲ ಮುಗಿಲಗಲ ಹೆಸರುವಾಸಿಯಾದಂತಹ ಸಹೃದಯ ಸಜ್ಜನ ಲಯ ವಿದ್ವಾಂಸರು ವಿದ್ವಾನ್ ಡಿ.ವಿ. ಪ್ರಸನ್ನಕುಮಾರ್ ರವರು. His name resounds Nattuvangam. His name resounds the syllables. A name synonymous to Nattuvangam, Vidwan D.V. Prasannakumar is yet another great artist of our rich Karnataka. Vidwan Prasannakumar ravaru. ಎಲ್ಲ ಸಂಗೀತಜ್ಞರಿಗೆ ಅನಂತ ಧನ್ಯವಾದಗಳು. ಇನ್ನು ತಾಂತ್ರಿಕ ವರ್ಗದಲ್ಲಿ ಸಹಾಯವೆಸಗಿದಂತಹ ಮಿತ್ರರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ವಸ್ತ್ರ ವೈಭವವನ್ನು ಮಾಡಿಕೊಟ್ಟಿದ್ದಾರೆ ವಿಶ್ವಮಾನ್ಯ DS ಅಯ್ಯಲು ಡಾನ್ಸ್ ಕಾಸ್ಟ್ಯೂಮ್ಸ್. ಅದರ ಮಿತ್ರರು ಸಭೆಯಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬನ್ನಿ. ಐ ರಿಕ್ವೆಸ್ಟ್ ಫ್ರೆಂಡ್ಸ್ ಫ್ರಮ್ DS ಅಯ್ಯಲು ಡಾನ್ಸ್ ಕಾಸ್ಟ್ಯೂಮ್ಸ್ ಇಫ್ ಇನ್ ದಿ ಆಡಿಟೋರಿಯಂ ಕೈಂಡ್ಲಿ ಕಮ್ ಅಪಾನ್ ದ ಡೇಸ್. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಛಾಯಾಗ್ರಹಣ ಮತ್ತು ವಿಡಿಯೋ ಚಿತ್ರೀಕರಣದಲ್ಲಿ ನೆರವಾಗುತ್ತಿರುವಂತಹ ಕಲಾಬಂಧು ಶ್ರೀ ಶ್ರೀವತ್ಸ ಶಾಂಡಿಲ್ಯರವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. With a great applause, we welcome Shri Srivatsa Shandilya on stage, please. We request you to kindly accept the seat of honor, sir. Kindly accept the seat of honor. ಅಂತಾರಾಷ್ಟ್ರೀಯ ಕಲೆಗಳ ಸಂಸ್ಕೃತಿ ಪ್ರತಿಷ್ಠಾನದ ಸಂಸ್ಥಾಪಕ ನಿರ್ದೇಶಕರು ಅವರು. ವಿಶ್ವಾದ್ಯಂತ ವ್ಯಾಪಕವಾಗಿ ಸಂಚಾರ ಮಾಡಿ ಛಾಯಾಗ್ರಹಣದ ಮತ್ತು ಕಲೆಯ ಕಂಪನ ಪಸರಿಸಿದ್ದಾರೆ. ಅತ್ಯಂತ ನಿಕಟ ಕಲಾಬಂಧು ಶ್ರೀಯುತ ಶ್ರೀವತ್ಸ ಶಾಂಡಿಲ್ಯರವರು. ಅ ಗ್ಲೋಬ್ ಟ್ರಾಟರ್ ವಿತ್ ಹಿಸ್ ಮ್ಯಾಜಿಕಲ್ ಕ್ಯಾಮರಾ ಆ್ಯಂಡ್ ಆಲ್ಸೋ ದ ಫರ್ವರ್ ಆಫ್ ಆರ್ಟ್. ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಹಿಯರ್. ರಂಗಸಜ್ಜಿಕೆ ಮತ್ತು ಬೆಳಕಿನ ನಿರ್ವಹಣೆಯಲ್ಲಿ ಶ್ರೀಮತಿ ಅಶ್ವಿನಿ ಎಸ್ ಬೇಲೂರ್ರವರು. ಶ್ರೀಮತಿ ಅಶ್ವಿನಿ ಎಸ್ ಬೇಲೂರ್ರವರು ಸ್ವಾಗತ. ಗೆಳತಿ ಅಶ್ವಿನಿರವರು ಇದ್ದಾರೆ ಅಂದರೆ ಕಾರ್ಯಕ್ರಮದ ಯಶಸ್ಸು ಖಂಡಿತ ಅನ್ನುವಷ್ಟು. ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ನಮ್ಮ ಅತಿಥಿ ಮಾನಿನಿಯಾದ ಗುರು ರಾಧಾಶ್ರೀಧರ್ ಅವರ ಸೊಸೆ ಮುದ್ದು ನಮ್ಮ ಅಶ್ವಿನಿ ಬೇಲೂರ್ರವರು. ಅವರು ದಯವಿಟ್ಟು ವೇದಿಕೆಯಲ್ಲಿ ಸನ್ಮಾನ ಪೀಠವನ್ನು ಅಲಂಕರಿಸಿ ಈ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅತ್ಯುತ್ತಮವಾದಂತಹ ರಂಗಸಜ್ಜಿಕೆ, ದಿ ಸ್ಟೇಜ್ ಡಿಸೈನಿಂಗ್ ಆ್ಯಂಡ್ ದಿ ಲೈಟ್ಸ್ execution is by Srimati Ashwini S. Belur, a very dear friend of all artists, especially dancers, for the lovely crafty work that she does each time. ಧನ್ಯವಾದಗಳು ಅಶ್ವಿನಿರವರೇ. ಉತ್ತಮವಾದ ಧ್ವನಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶ್ರೀ ಉಮೇಶ್ ರವರು, JSS ಸಭಾಂಗಣದ ಸಿಬ್ಬಂದಿ ಮಿತ್ರರು. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಯುತ ಉಮೇಶ್ ರವರು
ನಿಮ್ಮೆಲ್ಲರ ಕರತಾಡನದೊಂದಿಗೆ ವೇದಿಕೆಯಲ್ಲಿ ಶ್ರೀಯುತ ಉಮೇಶ್ ರವರು ಕಾರ್ಯಕ್ರಮಗಳು ಅತ್ಯಂತ ಸುಸೂತ್ರವಾಗಿ JSSನಲ್ಲಿ ನಡೆಯುತ್ತೆ ಅಂದರೆ ಅದಕ್ಕೆ ಇವರೂ ಒಬ್ಬರು ಕಾರಣ. ನಮ್ಮ ಮಲ್ಲೇಶ್ ಮತ್ತು ನಮ್ಮೆಲ್ಲ ಸಿಬ್ಬಂದಿ ಮಿತ್ರರೊಟ್ಟಿಗೆ ಉಮೇಶ್ ರವರು ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಾರೆ. ಅನಿಲ್, ನಮ್ಮೆಲ್ಲ ಮಿತ್ರರಿಗೆ ಧನ್ಯವಾದಗಳು. ಉತ್ತಮವಾದ ಧ್ವನಿ ನಿರ್ವಹಣೆಯಲ್ಲಿ ಶ್ರೀಯುತ ಉಮೇಶ್ ರವರು ಧನ್ಯವಾದಗಳು ಸರ್. ಧನ್ಯವಾದಗಳು. ಪ್ರಸಾಧನ ಕಲಾಚತುರರಾದಂತಹ ಕಲಾಯೋಗಿ ಶ್ರೀ ವಿಜಯ್ ಕುಮಾರ್ ರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅವರು ಕಾರ್ಯಮಗ್ನರಾಗಿದ್ದಾರೆ, ಆದರೂ ದಯವಿಟ್ಟು ಈ ಸ್ತರದಲ್ಲಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಐ ರಿಕ್ವೆಸ್ಟ್ ಮೇಕಪ್ ಶ್ರೀ ವಿಜಯ್ ಕುಮಾರ್ ಸರ್ ಟು ಕೈಂಡ್ಲಿ ಕಮ್ ಅಪಾನ್ ದ ಡೇಸ್. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ತಿಳಿಸಬಯಸ್ತೇವೆ. ಅವರು ದೂರದರ್ಶನದ ನಿಲಯ ಪ್ರಸಾಧನ ಕಲಾವಿದರು. He's a station staff artist of Doordarshan for makeup, and he has served many dance institutions, dancers for his magical makeup skills. And Vijay sir, we are very honored to have you in Bengaluru. I would just like to add a small note. Vijay sir has been in this field for I don't know how many years, I've lost count. He has done makeup for me when I was like 8 or 9 years, and since then he has been always there for us. Thank you, Vijay sir. Thank you so much. ನಮ್ಮ ಪ್ರೀತಿಯ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ಎಲ್ಲ ಹಿರಿಯ ಕಲಾವರೇಣ್ಯರಿಗೂ ಮತ್ತು ತಾಂತ್ರಿಕ ವರ್ಗದ ಮಿತ್ರರಿಗೆ ಅನಂತ ಧನ್ಯವಾದಗಳು. ಕೆಲವೇ ಕ್ಷಣಗಳಲ್ಲಿ ಮತ್ತೆ ನೃತ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ನಮ್ಮೆಲ್ಲ ಸಂಗೀತ ವಿದ್ವಾಂಸರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. I request all the musicians to kindly accept their seats on stage, please, so that we resume the dance performance. The next piece to be presented is a padam, a purely abhinaya-oriented presentation. The present choice is of Suruti Ragam, Mishachaputalam, a lovely composition where it unveils the beauty of Sringara Rasaha, purely an abhinaya piece incorporating graceful movements, expressions and emotions involving anga, upanga and pratyangas. This padam is very dear to all dancers because of its strong content. Indendu Vachitivira, a well-known Telugu padam dealing with a Nayika confronting the unfaithful Muvagopala at her doorstep. The Khandita Nayika expresses her anger, laced with sarcasm and humor, and layers it with other emotions like surprise, compassion and disgust. ಮುಂದಿನ ಪ್ರಸ್ತುತಿ ಪದಂ ಸುರುಟಿ ರಾಗ ಮಿಷಚಾಪುತಾಳಕ್ಕೆ ಅಳವಟ್ಟಿದೆ. ಖಂಡಿತೆಯಾದಂತಹ ನಾಯಿಕೆ ತನ್ನ ಮನೆ ಬಾಗಿಲಿಗೆ ಬಂದಂತಹ ನಾಯಕನನ್ನು ಪರುಷವಾದ ಕಠಿಣ ಮಾತುಗಳಿಂದ ನಿಂದಿಸುತ್ತಾ ವ್ಯಂಗ್ಯ ವಿಡಂಬನೆಗಳನ್ನಾಡುತ್ತಾ ಅವನನ್ನು ನಿನ್ನ ಮೈ ಮರೆಸಿದಂತಹ, ನಿನ್ನ ಮೈಗೆ ತಗುಲಿದಂತಹ ಆ ಅಂಟು ಜಾಡ್ಯದ ಮತ್ಸ್ಯಗಂಧಿ, ಆ ಮತ್ಸ್ಯ ಕಣ್ಣಿನವಳು ನಾನಲ್ಲ. ಇಲ್ಲಿನ ಶ್ಲೇಷಗಳನ್ನು ಅರ್ಥೈಸಿಕೊಳ್ಳೋದೇ ಒಂದು ಬಹಳ ವಿನೋದಕರವಾದಂತಹ ವಿಚಾರ. ನಿನ್ನನ್ನು
ಸುಖದಲ್ಲಿ ಮೈಮರೆಸಿದ ಆ ಕೋಮಲಾಂಗಿ ನಾನಲ್ಲ ಇತ್ಯಾದಿಯಾಗಿ ಕಠಿಣವಾದ ವಿಡಂಬನಾತ್ಮಕ ಮಾತುಗಳಿಂದ ನಾಯಕನನ್ನು ದೂಷಿಸುತ್ತಾ ತನ್ನ ಮನದ ಬೇಗೆಯನ್ನು ಹೊರಹಾಕುತ್ತಿದ್ದಾಳೆ ಈ ಖಂಡಿತ ನಾಯಿಕೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಯಂಗ್ ಅನನ್ಯ ಅಗೇನ್ to present this padam of high substance, padam in raga Suruti, Mr. Chaputalam. ಇಂದೆಂದೂ ವಚ್ಚೇತಿವಿರಾ ಇಂದೆಂದೂ ವಚ್ಚೇತಿವಿರಾ ಅಲದಾನಿ ಇಲ್ಲೂ ಇವೇದಿ ಕಾದು ಪೋ ಪೋ ಪೋರಾ ಇಂದೆಂದೂ ವಚ್ಚೇತಿವಿರಾ ಅಲದಾನಿ ಇಲ್ಲೂ ಇವೇದಿ ಕಾದು ಪೋ ಪೋ ಪೋರಾ ಇಂದೆಂದೂ ವಚ್ಚೇತಿವಿರಾ ಅಲದಾನಿ ಇಲ್ಲೂ ಇವೇದಿ ಕಾದು ಪೋ ಪೋ ಪೋರಾ ಇಂದೆಂದೂ ವಚ್ಚೇತಿವಿರಾ ಅಲದಾನಿ ಇಲ್ಲೂ ಇವೇದಿ ಕಾದು ಪೋ ಪೋ ಪೋರಾ ಪೋರಾ ಮಂದರಗಿರಿ ಧರುಡೈನ ಮಾ ಕಸ್ತೂರಿ ರಂಗೇಶ ಮಂದರಗಿರಿ ಧರುಡೈನ ಮಾ ಕಸ್ತೂರಿ ರಂಗೇಶ ಮಂದರಗಿರಿ ಧರುಡೈನ ಕಸ್ತೂರಿ ರಂಗೇಶ ಮಂದರಗಿರಿ ಗರುಡೇನ ಕಸ್ತೂರಿ ರಂಗೇಶ ಮಂದರಗಿರಿ ಗರುಡೇನ
ಕಸ್ತೂರಿ ರಂಗೇಶ ಕುಂದರದನ ಮದಿ కోరుచు నీవిప్పుడు కుందరదన మది కోరుచు నీవిప్పుడు ఆ కుందరదన మది కోరుచు నీవిప్పుడు ఇందెందో వచ్చి నివిరా అలదాని ఇల్లు ఇవి కాదు పో పో పోరా 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 ಹೆಚ್ಚೈನ వెన్నెలలో ఇల్లు తెలియక నీవు ಹೆಚ್ಚೈನ వెన్నెలలో ఇల్లు తెలియక నీవు మచ్చ కంటినే తగిలే మై మరచిన ఓ మచ్చ కంటినే తగిలే మై మరచిన ఓ మచ్చిగ తోడుత నీ మనసు సల్లగచేది మచ్చిగ తోడుదని మనసు సల్లగచేది ఘృచి కౌగలిన కోమలినే గాను ఘృచి కౌగలిన కోమలినే గాను ఇందెందో వచ్చేతివిరా అలదాని ఇల్లు ఇవేది కాదు పో పో పోరా 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 ಹೀಗೆ ಕಂಡು ಕುಪಿತಳಾದಂತಹ ಪ್ರಣಯ ಕುಪಿತೆ ಧೀರನನ್ನ ವೇಣುಗೋಪಾಲನನ್ನ ಪೋರ ಎಂದು ಗದರಿ ಕಳಿಸಿದ್ದಾಳೆ. ಆದರೆ ಅವನಿಗಾಗಿ ಮನ ನೊಂದಂತಹ, ಮನ ಬೆಂದಂತಹ, ಮನ ಸೋತಂತಹ ನಾಯಕಿಯರು ಕೃಷ್ಣನನ್ನ ರಾರವೇಣುಗೋಪಬಾಲ ಎಂದು ಕರೆದಿದ್ದೇ ಹೆಚ್ಚು. ಹಾಗಾಗಿ ಈ ಪೋರಾಭಾವವನ್ನು ಕಳೆದು ರಾರಾಭಾವವನ್ನು ನಮ್ಮಲ್ಲಿ ಮೂಡಿಸಿಕೊಳ್ಳಬೇಕಾದರೆ ರಾಕೇಂದು ವದನನನ್ನು ಮತ್ತಷ್ಟು ಮಗದಷ್ಟು ಸ್ತುತಿಸಬೇಕಂತೆ. ತತ್ಕೈಶೋರಂ ತಚ್ಚ ವಕ್ತಾರವಿಂದಂ ತತ್ಕಾರುಣ್ಯಂ ತೇಚ ಲೀಲಾ ಕಟಾಕ್ಷಾಃ ತತ್ಸೌಂದರ್ಯಂ ಸಾಚ ಮಂದಸ್ಮಿತಶ್ರೀಃ ಸತ್ಯಂ ಸತ್ಯಂ ದುರ್ಲಭಂ ದೈವತೇಷು. ಆ ಕೈಶೋರವು, ಆ ಬಾಲಲೀಲೆಗಳು, ಆ ಮುಖಾರವಿಂದವು, ಆ ಕಾರುಣ್ಯವು, ಆ ಲೀಲಾ ಕಟಾಕ್ಷ ನಿರ್ಭರಗಳು, ಆ ನಗೆಸೂಸುವ ಆ ಮುದ್ದು ಮುಗ್ಧ ಸೌಂದರ್ಯವು, ಆ ಮಂದಹಾಸವು ನಿತ್ಯವಾಗಿಯೂ ಸತ್ಯವಾಗಿಯೂ ದೇವತೆಗಳಲ್ಲಿಯೂ ಕೂಡ ಅತ್ಯಂತವಾಗಿ ದುರ್ಲಭವಾದದ್ದು ಎನ್ನುತ್ತಾನೆ ಲೀಲಾಶುಕ ಕವಿ.
ಅಂತೆಯೇ ಅನೇಕ ರೀತಿಯಾದಂತಹ ಮುಗ್ಧ ಲೀಲೆಗಳನ್ನು ತೋರುತ್ತಾ ಎಲ್ಲರಲ್ಲಿ ಪ್ರೀತಿಯನ್ನು ಒಡಮೂಡಿಸುವಂತಹ ಮುಕುಂದನನ್ನು ಅನೇಕ ರೀತಿಯಲ್ಲಿ ವರ್ಣಿಸಲಾಗುತ್ತೆ. ಬಹುಲ ಚಿಕುಲ ಭಾರಂ ಬದ್ಧ ಪಿಂಚಾವತಂಸಂ ಚಪಲ ಚಪಲ ನೇತ್ರಂ ಚಾರು ಬಿಂಬಾಧರೋಷ್ಠಂ ಮಧುರ ಮೃದುಲ ಹಾಸಂ ಮಂಧರೋದಾರ ಲೀಲಂ ಮೃಗಯತಿ ನಯನಂ ಮೇ ಮುಗ್ಧ ವೇಷಂ ಮುರಾರೇಹಿ. ಆ ಪುಟ್ಟ ಮುಖದ ತುಂಬೆಲ್ಲ ಹೆರಳಿನ ಭಾರವಾಗಿದೆಯಂತೆ. ಹೆರಳ ಭಾರಕ್ಕೆ ಮುಖ ಕೆಂಪಿಟ್ಟು ಹೋಗಿದೆಯಂತೆ. ಆ ಹೆರಳ ಮೇಲೆ ಕುಳಿತ ನವಿಲುಗರಿಯ ಭಾರಕ್ಕೆ ಮುಖ ತುಸು ಓರೆಯಾಗಿ ಬಾಗಿ ಹೋಗಿದೆಯಂತೆ. ಆ ಮುಖದ ಕೆಂಪೆಲ್ಲ ಕೆನ್ನೆಯಲ್ಲಿ ಅಡರಿದೆಯೋ ಎನ್ನುವಂತೆ ಮುಗ್ಧವಾದ ಮುಕುಂದನ ಕೆಂಪು ಕಮಲದಂತಹ ಮುಖ ಅಲ್ಲಿ ರಾರಾಜಿಸುತ್ತಿದೆಯಂತೆ. ಆ ಕೆಂಪನ್ನು ಮೀರಿಸುವಂತಹ ತುಟಿಯಲ್ಲಿ ರಾಜಿಸುವ ಕೆಂಪಿನ ನಗು, ಆ ಪವಳವಾಯಿ ಕಣ್ಣನ ಹವಳದ ಬಾಯಿಯ ಆ ಮುತ್ತು ಮುಕುಂದನ ರೂಪವನ್ನು ಮನದಲ್ಲೊಮ್ಮೆ ನೆನೆದರೆ ಸಾಕು, ಸಂಸಾರ ಭಾರವೆಲ್ಲವೂ ನೀಗಿ ಹೋಗುವುದು ಖಂಡಿತವೇ ಸರಿ. ಅಂತಹ ಮುಗ್ಧ ಮುರಾರಿಯನ್ನು, ಚಪಲ ಚಪಲ ನೇತ್ರನನ್ನು, ಕಣ್ಣು ಅತ್ತಿಂದಿತ್ತ ಏನನ್ನೂ ಹುಡುಕುತ್ತಿರುವಂತಹ ಆ ಪುಟ್ಟ ಮುಗ್ಧನನ್ನು ಮನಸ್ಸು ಮತ್ತೆ ಮತ್ತೆ ಹುಡುಕುತ್ತಿದೆ. ಆದರೂ ಈ ಹುಡುಕಾಟವನ್ನೆಲ್ಲ ನಡೆಸಿದರೂ ಸರಿಯೇ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಡುವ, ಕಾಡಿದ್ದನ್ನು ಬೇಡುವ, ಬೇಡಿದ್ದನ್ನು ನೀಡುವ ಸ್ವಾಮಿ ಮುಕುಂದನ ಲೀಲೆಗೆ ವಿಶೇಷಕ್ಕೆ ಪಾರವುಂಟೆ ಆ ಅಪಾರ ಗಮ್ಯನ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕಾಗಿ. ಇತ್ತ ಸಂಸಾರದಲ್ಲಿ ಬೇಸತ್ತ ಗೋಪಿಕೆಯೊಬ್ಬಳು ಕೃಷ್ಣನನ್ನು ನೋಡಿ ಆತನ ತುಂಟಾಟಗಳನ್ನು ತಡೆಯಲಾರದೆ ದೂಷಿಸಿದ್ದಾಳೆ. ಚಿಕ್ಕವನೇ ಇವನು, ಚಿಕ್ಕವನೇ, ನಮ್ಮ ಕೈಗೆ ಸಿಕ್ಕದೆ ಓಡುವನೇ. ಅಕ್ಕಯ್ಯ, ಮಕ್ಕಳು ಹುಟ್ಟುವ ಮರ್ಮವ ಎನಕೂಡೆ ಘಕ್ಕನೆ ತಿಳಿ ಹೇಳು. ದೊಡ್ಡವರು ತಿಳಿಯಬೇಕಾದ ವಿಚಾರವನ್ನು ಪುಟ್ಟ ಬಾಯಲ್ಲಿ ನುಡಿದಂತಹ ಕೃಷ್ಣ ಅವರೆಲ್ಲರಿಗೆ ಭ್ರಾಂತಿ ವಿಭ್ರಾಂತಿಗಳನ್ನು ಮೂಡಿಸಿದ್ದಾನೆ. ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರೂ ಇಲ್ಲೆಂದು ಕರೆಯುವ, ಹೋರಾಡಿಸೆನ್ನ ಮಾನ ಹೋಗಾಡಿಸಿದ ನಮ್ಮ ಅತ್ತ ನೀರೆಯರ ಅಂಗ ಸಂಗವ ಬಯಸುತ್ತ ನೀರೆಯ ಸೀರೆಯ ಕದ್ದು ಅವಳ ಸೆರಗೆಳೆದು ಪೀಡಿಸುತ್ತಿರುವಾಗ, ಕಾಡಿಸುತ್ತಿರುವಾಗ ಸೆರಗ ಬಿಡೋ ರಂಗ ಎನ್ನುವುದಾಗಿ ಬೇಡುತ್ತಿದ್ದಾಳೆ ಗೋಪಿಕೆ. ಇಂತು ತುಂಟಾಟಗಳನ್ನಾಡುತ್ತಿದ್ದ ಮುಕುಂದನ ಎಡಗೈಯ ಪಿಡಿದರೆ, ನಿದ್ರೆಯಲ್ಲಿದ್ದಾಗ ಗಂಡನಂತೆ ಕೂಡಿಕೊಂಡಂತಹ ಈ ಪುಟ್ಟ ಪೋರನ ಎಡಗೈಯ ಪಿಡಿದರೆ ಮುದ್ದು ಪುರಂದರ ವಿಠಲ ಭಾಸವಾಗುವುದೇನು? ಇಂತು ನಮ್ಮ ಕೈಗೆ ಸಿಕ್ಕದೆ ಓಡುವ ಚಿಕ್ಕವ ದೊಡ್ಡವನಾದವ, ದೊಡ್ಡವ ಮಹತೋಮಹೀಯ ಹತ್ತವತಾರಗಳನ್ನೆತ್ತಿದ ಶ್ರೀಮನ್ನಾರಾಯಣ ಪುಟ್ಟ ಕೂಸು ಕಂದಮ್ಮ ಕೃಷ್ಣನಾಗಿ ಅವತರಿಸಿದ ಆ ಸುಖವನ್ನು, ಕೃಷ್ಣ ಸೌಖ್ಯವನ್ನು ಇದೀಗ ಅನುಭವಿಸೋಣ. ಮುಂದಿನ ಪ್ರಸ್ತುತಿಯಲ್ಲಿ ದೇವರ ನಾಮ ಚಿಕ್ಕವನೇ ಇವನು ಚಿಕ್ಕವನೇ ರಾಗಮಾಲಿಕೆ ಆದಿತಾಳಕ್ಕೆ ಅಳವಟ್ಟಿದೆ. ಪುರಂದರದಾಸರ ದೇವರ ನಾಮ. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ
ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಅಕ್ಕಯ್ಯ ಮಕ್ಕಳು ಹುಟ್ಟುವ ಮರ್ಮವ ಹಕ್ಕನೆಯನ ಕೂಡಿ ಹೇಳು ಹೇಳೆನು ತಾನೆ. ಅಕ್ಕಯ್ಯ ಮಕ್ಕಳು ಹುಟ್ಟುವ ಮರ್ಮವ ಹಕ್ಕನೆಯನ ಕೂಡಿ ಹೇಳು ಹೇಳೆನು ತಾನೆ. ಅಕ್ಕಯ್ಯ ಮಕ್ಕಳು ಹುಟ್ಟುವ ಮರ್ಮವ ಪಕ್ಕನೆಯನ ಕೂಡಿ ಹೇಳು ಗೆಳೆನು ತಾನೆ. ಅಕ್ಕಯ್ಯ ಮಕ್ಕಳು ಹುಟ್ಟುವ ಮರ್ಮವ ಪಕ್ಕನೆಯನ ಕೂಡಿ ಹೇಳು ಗೆಳೆನು ತಾನೆ. ಚಿಕ್ಕವನೇ ಇವನು ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರು ಇಲ್ಲದೆ ಕರೆವ ದಾರಿಗಟ್ಟವ ಕಟ್ಟಿ ಕೂಡಿ ಕೋಯನು ತಲಿ ಹೋರಾಟವ ಮಾಡಿ ಗೋಳಾಡಿತಿದನು. ಚಿಕ್ಕವನೇ ಇವನು ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರು ಇಲ್ಲದೆ ಕರೆವ ದಾರಿಗಟ್ಟವ ಕಟ್ಟಿ ಕೂಡಿ ಕೋಯನು ಕಲಿ ಹೋರಾಟವ ಮಾಡಿ ಗೋಳಾಡಿದಿರಲೋ. ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರು ಇಲ್ಲದೆ ಕರೆವ ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರು ಇಲ್ಲದೆ ಕರೆವ ದಾರಿಗಟ್ಟವ ಕಟ್ಟಿ ಕೂಡಿ ಕೋಯನು ತಲಿ ಹೋರಾಟವ ಮಾಡಿ ಗೋಳಾಡಿತಿದನು. ಚಿಕ್ಕವನೇ ಇವನು ನಿದ್ದೆ ಕಣ್ಣಲ್ಲಿ ನಾನಿದ್ದೆ ಗಂಡನೆಂದು ಬುದ್ಧಿಯಿಲ್ಲದೆ ಕೂಡಿದೆ. ನಿದ್ದೆ ಕಣ್ಣಲ್ಲಿ ನಾನಿದ್ದೆ ಗಂಡನೆಂದು ಬುದ್ಧಿಯಿಲ್ಲದೆ ಕೂಡಿದೆ. ಎದ್ದು ನೋಡಲು ಅವನು ಎಡಗೈಯ ಪಿಡಿಯೂತ ಮುದ್ದು ಶ್ರೀ ಪುರಂದರ ಪಿಡಲ ಕಣಮ್ಮ. ಚಿಕ್ಕವನೇ ಇವನು ನಿದ್ದೆ ಕಣ್ಣಲ್ಲಿ ನಾನಿದ್ದೆ ಗಂಡನೆಂದು ಬುದ್ಧಿಯಿಲ್ಲದೆ ಕೂಡಿದೆ. ಎದ್ದು ನೋಡಲು ಅವನು ಎಡಗೈಯ ಪಿಡಿಯೂತ ಮುದ್ದು ಶ್ರೀ ಪುರಂದರ ಪಿಡಲ ಕಣಮ್ಮ. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ನಮ್ಮ ಕೈಗೆ ಸಿಕ್ಕದೆ ಓಡುವನು. ನಮ್ಮ ಕೈಗೆ ಸಿಕ್ಕದೆ ಓಡುವನು. ಕೃಷ್ಣ ನಮ್ಮ ಕೈಗೆ ಸಿಕ್ಕದೆ ಓಡುವನು. ಓಡುವನು
with the kind consent of our guests of honor, we now present the Tilanam, after which we request our guests to kindly bless us with their words. And of course, Purnima is waiting for her results. Yeah. And I request all the audience members to kindly stay through the program to witness what experts have to say about the program also. Thank you for the kind attention. ನವಿಲ ಗರಿಯನ್ನ ಮುಡಿದವನೇ ಇಷ್ಟು ಮುಗ್ಧವಾಗಿ ಮುದ್ದಾಗಿದ್ದರೆ ನವಿಲನ್ನೇರಿದವನು ಇನ್ನೊಂದು ರೀತಿಯಲ್ಲಿ ಅತ್ಯಂತವಾಗಿ ಮುದ್ದಾಗಿದ್ದಾನೆ. ವಲ್ಲೀಕಾಂತನಾಗಿ ದೇವಸೇನಾಪತಿಯಾಗಿ ತಂದೆಗೆ ನಾದೋಪದೇಶವನ್ನು ಮಾಡಿದಂತಹ ಜ್ಞಾನಗುರು ಆ ಸುಬ್ರಹ್ಮಣ್ಯ ಸ್ವಾಮಿ. ಮುದ್ದು ಮುರುಗನನ್ನು ಸ್ತುತಿಸುವಂತಹ ವಲ್ಲೀಕಾಂತನ ಸಂಸ್ತುತಿ ಇರುವಂತಹ ತಿಲ್ಲಾನ ಮುಂದಿನ ಪ್ರಸ್ತುತಿ ರಾಗ ಮೋಹನ ಕಲ್ಯಾಣಿ ಆದಿತಾಳ. ಲಾಲ್ಗುಡಿ ಜಿ ಜಯರಾಮನ್ರವರ ಒಂದು ಶ್ರೇಷ್ಠ ಹೃದಯ ರಚನೆ ಇದು. ನಾದವಾಗಿ ನಾಟ್ಯವಾಗಿ ಇಲ್ಲಿ ಮಯೂರ ವಾಹನನ ಪದ ಪುಂಡರೀಕಕ್ಕೆ ಸಮರ್ಪಿತವಾಗುತ್ತಾ ಇದೆ. ದ ನೆಕ್ಸ್ಟ್ ಪ್ರೆಸೆಂಟೇಷನ್ ಇಸ್ ದ ತಿಲಾನಂ, ವೇರ್ ಇಟ್ ಪ್ರೂವ್ಸ್ ದ ಸಬ್ಸ್ಟೆನ್ಸ್ ಆಫ್ ಅ ಡಾನ್ಸರ್ಸ್ ಲಯಂ, ದಿ ಕೆಪಾಸಿಟಿ ಆಫ್ ರಿದಮ್. This is a salutation, a nod to the very cute Lord Muruga, who mounts a beautiful peacock. Ladies and gentlemen, we take you to the Tilanam set to Raga Mohana Kalyani Aditalam, a chaste composition of Sri Lalgudi Jayaraman. This is a beautiful choreographic work of my other guru, Dr. Ananda Shankar Jayant. Akka, I have tried my level best to pass on the legacy. You please evaluate. Thank you, Akka. ತಕತ ಜಣು ದೀಂ ತಜೊಣು ತದೀಂ ತನದೀರನ ತಕತ ಜಣು ದೀಂ ತಜೊಣು ತದೀಂ ತನದೀರನ ದಿರನ ದಿರನ ತಕತ ಜಣು ದೀಂ ತಜೊಣು ತದೀಂ ತನದೀರನ ದಿರನ ದಿರನ ತಕತ ಜಣು ದೀಂ ತಜೊಣು ಸಕತ ಜಣು ದೀಂ ತಜೊಣು ತದೀಂ ತನದೀರನ ದಿರನ ದಿರನ ದಕ ಸಕತ ಜಣು ದೀಂ ತಜೊಣು ತದೀಂ ತನದೀರನ ದಿರನ ದಿರನ ದಕತ 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 ಜಣು ದೀಂ ತಜೊಣು ತದೀಂ ತನದೀರನ ದಿರನ ದಿರನ ದಕ ತಕತ ಜಣು ದೀಂ ತಜೊಣು ತದೀಂ ತನದೀರನ ದಿರನ ದಿರನ ದಕತ ಜಣು ದೀಂ ತಜೊಣು ತದೀಂ ತನದೀರನ ದಿರನ ದಿರನ ದಕ
ತಕತ ಜಣುದೀಂ ತಜುಣೋದೀ ತನ ನೀರನ 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 ದಕ ತಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕತ 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 ಜಣುದೀಂ ತಜುಣೋದೀಂ ತನ ನೀರನ 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 ದಕ ತಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕ ತಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕ ತಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕತ ಜಣುದೀಂ ತಜುಣೋದೀಂ ತನ ನೀರನ ತಕತ ಜಂ ತಾಕಿಟ ತಜಂ ತಕದ ದೀಂ ದೀಂ ಕಿಟ ತಜಂ ತಕದ ಜಂ ತಾಕಿಟ ತಜಂ ತಜಂ ತಕದ ದೀಂ ದೀಂ ಕಿಟ ತಜಂ ತಜಂ ತಕದ ಜಂ ತಾಕಿಟ ತಜಂ ತತಜಂ ತಕದ ದೀಂ ದೀಂ ಕಿಟ ತಜಂ ತತಜಂ ತಕದ ಜಂ ತಾಕಿಟ ತಜಂ 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 ತಕದ ದೀಂ ದೀಂ ಕಿಟ ತಜಂ 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 ತಕದಿ ಕತಾಂ ತಕದಿ ತ್ಲಾಂ ತ್ಲಾಂ ಕಿಟದುಂ ದಿತ್ಲಾಂ ತ್ಲಾಂ ಕಿಡದುಂ ದಿತ್ಲಾಂ ತ್ಲಾಂ ತಕದ ಜಣುದೀಂ ತಜುಣೋದೀಂ ತನ ನೀರನ 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 ದಕತ ಜಣುದೀಂ ತಜುಣೋದೀಂ ತನ ನೀರನ 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 ದಕತ ಜಣುದೀಂ ತಜುಣೋದೀಂ ತನ ನೀರನ ನೀರನ ಸುಂದರ ಮೋಹನ ರೂಪಂ ವಂದಿತ ಮುನಿಜನಾನಂದಂ ಸುಂದರ ಮೋಹನ ರೂಪಂ ವಂದಿತ ಮುನಿಜನಾನಂದಂ ಸಂತತೋ ವಲ್ಲಿಕಾಂತಂ ಚಿಂತಯೇ ಗುರುವರಂ ಸ್ಕಂದಂ ಸಂತತೋ ವಲ್ಲಿಕಾಂತಂ ಚಿಂತಯೇ ಗುರುವರಂ ಸ್ಕಂದಂ ಸುಂದರ ಮೋಹನ ರೂಪಂ ವಂದಿತ ಮುನಿಜನ ಸಂತತೋ
ಚಿಂತೆಯ ಗುರುವನು ಕಲೋದಂ ತಕ ಜಣ್ಣುದೀಂ ತಜಣ್ಣುದೀಂ ಜಣ್ಣುದೀಂ ಪದರಿದ ತನಿದ ಪಮಗರಿ ತಕ ಜಣ್ಣುದೀಂ ತಜಣ್ಣುದೀಂ ಜಣ್ಣುದೀಂ ಪದರಿದ ತನಿದ ಪಮಗರಿ ತಕ ತಳಾಂಗುದಕ ತದೀಂ ತದ ತರಿಗಾರಿತ ಪದಗರಿ ತನಿದ ಪಮಗರಿ ತಕ ತಳಾಂಗುದಕ ತದೀಂ ತದ ತರಿಗಾರಿತ ಪದಗರಿ ತನಿದ ಪಮಗರಿ ತತ್ತಾಂ ತಗದೀಂ ತಗದಿಂಗಿಣದೋ ಪದಗಾರಿ ತನಿದ ಕೇಟ ತಜೋ ತತಾಂ ತತಾಂ ತಕದ ಜಣುದಿ ತತಾಂ ತತಾಂ ತಕದ ಜಣುದಿ ತತಾಂ ತತಾಂ ತಕದ ಜಣುದೀಂ ತಜಣುದದೆ ತನದೀರನ ಧೀರನ ಧೀರನ ತಕದ ಜಣುದೀಂ ತಜಣುದದೆ ತನದೀರನ ಧೀರನ ಧೀರನ ತಕದ ಜಣುದೀಂ ತಜಣುದದೆ ತನದೀರನ ಧೀರನ ಧೀರನ ತಕದ ಜಣುದೀಂ ತಜಣುದದೆ ತನದೀರನ ತನದೀರನ ತನದೀರನ. Before we conclude today's recital with Mangalam, I would like to express my heartfelt gratitude to all the Vidwans who are here with me, who have supported me. They have seen me grow. Vatsa sir, Hari sir, Prasanna sir, everybody. They have seen me grow. They've been my best buddies from the time I have given my junior dance exam. So they have seen me grow step by step, and they have always held my hand, supported me, guided me in everything. Without their support, I don't think I would be able to pull this Arangetram in this manner. I will always be indebted to all of you, sir. Thank you so much.
रामचन्द्राय जनकराजज मनोहराय मामकाभीष्टदाय महितमङ्गलम् रामचन्द्राय जनकराजज मनोहराय मामकाभीष्टदाय महितमङ्गलम् कोसलेशाय मन्दहासदासपोषणाय वासवादिविनुतसत्वराय मङ्गलम् कोसलेन्द्राय मन्दहासदासपोषणाय वासवादिविनुतसत्वराय मङ्गलम् चारुकुङ्कुमोपेतचन्दनादिचर्चिताय हारकटकशोभिताय भूरिमङ्गलम् चारुकुङ्कुमोपेतचन्दनादिचर्चिताय हारकटकशोभिताय भूरिमङ्गलम् विमलरूपाय विविधवेदान्तवेद्याय सुमुखचित्तकामिताय शुभगमङ्गलम् विमलरूपाय विविधवेदान्तवेद्याय सुमुखचित्तकामिताय शुभगमङ्गलम् रामदासमृदुलहृदयतामरसनिवासाय स्वामी भद्रगिरिवराय सर्वमङ्गलम् रामदासमृदुलहृदयतामरसनिवासाय स्वामी भद्रगिरिवराय सर्वमङ्गलम् 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 रामचन्द्राय जनकराजज मनोहराय मामकाभीष्टदाय महितमङ्गलम् 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 महितमङ्गलम् महितमङ्गलम्. बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि समर्पयामि समर्पयामि. Definitely, that was a brilliant performance after the stupendous Tillanam, which was a very great test for stamina. Ladies and gentlemen, please join me in congratulating Guru Purnima and Shishya Ananya for the successful completion of the Arangitram. And I request all of you to be seated for a couple of minutes more. And my humble namaskars to all the musicians for being such a great support and rendering all through divinity through music. Dhanyavadaha. And with the permission of our guests, we now honor the Guru first and then call the guests to give their words of blessing on stage. And request each one of you to kindly be seated for a few more minutes for the results much awaited. I now call upon Ananya to please give her Guru Vandana to Purnima ma'am. And I also request Guru Purnima Rajani to be on stage, please, to receive this Vandana from her beloved student, Ananya Mani. Quickly go on stage, Ananya. Please go on stage. Not speech. Give it to the teacher and do namaskar. I will call you for the speech later. Please do it.
That's the bride dancer Ananya on stage. And I request Purnima ma'am to please come up on the dais. Also the proud parents of Ananya for nurturing her so well, for giving this great culture to this child. This is Guru Purnima Rajni training Ananya so very well, and why not we have her on the seat of honor. That's the cuteness. The parents of Ananya, please on stage. Srimati Anita and Shri Prashant ji on stage. Aarti, Srimati Aarti and Shri Prashant on stage. I'm sorry. Ajay on stage, please. Advait on stage. I don't know, names are getting jumbled up, sorry. Advait on stage, please. Yes, a big round of applause to this lovely family. Ananya with her two mothers on stage. Thank you so much for the patience. Now I request Dr. Ananda Shankar Jayant ma'am, one of the most sought after, one of the greatest dancers, choreographers, scholars of India, who has made this nation very proud with her great contribution to the field of Bharatanatyam and Kuchipudi, who has been a railway traffic officer, but a great connoisseur and an artist at heart. Ma'am, we welcome you on stage, please. So many awards have been conferred on her to raise their standards, and we have the Guru of the Guru talking about the event now and blessing all of us. Anandaka came here just after receiving another award, KJ Sarasa Memorial Award. Just day before yesterday, she performed and she flew down from Chennai only to witness this program. Thank you, Akka. Namaskaram. After all that extraordinary dancing, I think none of you really want us to speak, but nevertheless, it's indeed a pleasure to be here this morning, seeing the next generation take to dance like fish takes to water. Today, what we all have witnessed is history in the making of another dancer in that long history, in that centuries-old, millennia-old history that we all are part of. Today, what we witnessed is that Guru Sishya Parampara, a tradition that this country is proud to have, proud to continue, and proud to take forward. A tradition that continues without any hiccup, any speed breaker in this field of art. You will see this Guru Sishya Parampara. It used to be there in every other field, but you will see it shining in its finest elements in the performing arts and in the visual arts. Today, we saw young Ananya Mani literally own the stage. It's not an easy stage. It's a large stage. It's a very revered stage. The JSS Auditorium is a revered stage. And from the minute she just came onto the stage, from that Tattodakatam, she just
came onto the stage with full energy. And that energy didn't flag over the last 3 hours until the Ramachandraya Mangalam. She took us all into that realm of beauty, of aesthetics, of Indic knowledge, of Hindu culture, of the arts, of nritya and natya, of grammar, technique, expression, involvement, and of course, taking you through that journey into that world of spirituality. Because that, ladies and gentlemen, is really the purpose of art. The purpose of art is to take not just the artist, but everyone along, and all of us viewers and rasikas, through that pathway of simple understanding of the macrocosm of what the universe is all about. Of in a simple, easy way, through stories, through narrative, through expression, through rhythm, to be able to touch that core of what we all are, that core of Bharatiyata that we all own. And today, Ananya has proven once again what dedication can do. I'm given to understand, I was received by Arati at the airport, and she told me about this whole story of how Ananya came to be in the art. It's very interesting. She started with Purnima when she was 5. Then they moved cities, they moved gurus, and then she came back to Purnima. But of course, there was a hitch. Purnima lived in Bangalore, and Ananya lives in Delhi. Now, how does one break this geography? So what Ananya did is she would spend almost 10 to 15 days with her guru in a Gurukula Vasam, staying at her home, making those, helping her make rotis, I'm told, also, and learning this divine art form. Imagine a 16-year-old in class 12. Would you do it to your daughter or child? Say, every Tuesday, I'm taking off to Bangalore for 1 week, I'm back on Sunday, I'm practicing. To that child's determination, to that child's dedication, to Ananya's dedication to the arts, I think we owe her a big round of applause. Believe me, to have children come to your class more than twice a week is quite difficult nowadays. What with parents pushing children into everything possible. And for Ananya to be able to come all the way from Delhi, week after week, month after month. I'm told this has been going on almost 7 to 8 months, besides the online training, of course. Coming here, practicing, and also simultaneously studying. You all heard that she's a sparkler in school too, and winning all the awards. So this can only happen with extraordinary laser-sharp focus, as I call it. And that focus was fueled by her parents, Arati and Prashant. It's not every parent who will say, okay, go fly, literally fly. Fly into Bangalore, practice. So I think a huge round of applause to both the parents, Arati and Prashant, for not just finding the talent in the child, but also nurturing it and nourishing it in such a wonderful way, in such a way that they were able to take her across thousands of kilometers to find a lovely guru, Guru Ma, as we call her. Purnima. Purnima and I go a long way. She came to me in Hyderabad as a well-established dancer, having been trained by none less than Radha Sridharji. She had moved to Hyderabad when her husband was transferred there, and her son was just a few months old. And she joined me as a performer and also a teacher. She used to teach in my institution, and she became a very integral part of my own institution. And then when she moved on, she kept in touch, and you see her humility, her love for the arts. You saw a beautiful composition in Chakravakam by Radha Sridharji, and then a Mohana Kalyani by me. So you can see how
the breadth of her training, she is able to continue to impart to the next generation. A wonderful teacher, a wonderful dancer, and now spreading her wings into so many other arenas. Purnima, this is, I'm told, her 6th Arangetram, and I'm sure she will soon touch the hundreds, considering her extraordinary commitment and dedication. Today we saw that synergy between that Guru and Sishya, that Guru Parampara, Guru Sishya Parampara. I don't know if you noticed how they were communicating with each other. Purnima was completely in control of that complicated Nattvangam. And not to be outdone, young Ananya didn't miss a beat. From the word go, her rhythm, her talam sense, her sense of what we call ushi, the offbeat. It's difficult to hold, but she went at it with great aplomb, without missing a single, without even blinking. And from the beginning to the end, not a second of energy flagged. She was inside the dance. The dance was enveloping her. She ensured that she stayed with it. She didn't care for any of us out there. She was narrating that different stories in the rhythm, in the talam, in the complicated narratives that were presented to us. And she also had an innate musicality. I don't know if you noticed. She was also responding to the extraordinary music. And I'm sure much of it was Manodharma by the one and only Srivatsa. And I think all of us were nodding our head we didn't know whether to listen to the music or see the dance, and we were kind of moving between them. And that Manodharma also is not easy. Not all dancers are able to capture and relate to the Manodharma, which is basically improvisation by the musician. And it's very rare for a young dancer to do it. So today I saw this young dancer, Ananya, being able to relate to that Manodharma and not get perturbed or worried about it, but went with the flow and had that musicality reflect in her dance. Neat lines, extraordinary rhythm, extraordinary body postures, involved abhinaya, extraordinary energy. What more can a dancer want? And a fantastic guru to support her, alongside an extraordinary orchestra. I'll be failing in my duty if I do not take their names. Srivatsa, of course, we all are fans of your music. Wherever Srivatsa sings, we are there. And Srivatsa ji, you really took us into the many, many worlds of music. Thank you so much. The violin Vidwan, Sri Hemant Kumar, Sri Jayaraman, Sri Hari, the percussion, Sri Hari ji and Prasanna Kumar. It was very interesting to see that Mridangam, Maddalam coming up in the jatis, and of course the Veena, which was so exquisitely beautiful. And of course, finally, the lead person, the Guru, Natvanar Purnima Rajni, who was absolutely fantastic in the way she has choreographed the pieces, the way she has strung it together, the way she presented it today. So congratulations to the Guru, congratulations to the orchestra, and congratulations to Ananya. Where are you, Ananya? Come on, Steve. Congratulations to this young dancer. I will only advise you, Ananya, that this is, and I would say, welcome to the world of professional performing artists. We are honored and happy to have you as part of the group of performing dancers across the country. You are a young entrant into this world of performing arts, and you have, on the first day itself, you have made an extraordinary mark, and you have a long journey ahead, and you will do extremely well. I'm really hopeful that you will stay the path
That is my advice as the guru's guru. Because you're my grand students, I can give you a bit of advice. I can say, please stay the path. Don't give up on dancing, come what may. And I know you won't, because if you can come from Delhi to learn in Bangalore, I'm sure nothing will stop you. Stay the path, stay the dance, because you have it in you. You're incredibly talented, you're extraordinarily trained, and you have amazing commitment, and you have amazing support. So there's no reason why you will not go forward. And I'm hoping to see you on the marquee of the star performers of India in a few years, because you have it all for you. So congratulations, Ananya, to Aarati and Prashant. Congratulations on raising a wonderful child, on supporting her talent, and on being there for her, for finding her purpose on this planet. Ananya, you have found your purpose on this planet, and I think that is to dance. So God bless you. Thank you, Purnima, for thinking of me, for inviting me, and thank you, my dear grand student, Ananya, for being here. Ladies and gentlemen, I think you have to give her a round of applause. Thank you very much. Thank you so much, ma'am, for all those lovely words of inspiration. Nada Guru blessing us now with her kind words. I request Radha Sridhar ma'am, one who has been always inspirational to all of us here in the field of music and dance. I request Radha ma'am to kindly bless us all with her kind words. Please welcome our beloved Radha ma'am. She is only 85 years young. You can never, never, never compete with her enthusiasm or spirit. ಎಲ್ಲರಿಗೂ ನಮಸ್ಕಾರ. ಆನಂದ್ ಶಂಕರ್ ಜಯಂತ್ ಅವರೇ ಮುಪ್ಪಾಲು ಎಲ್ಲನೂ ಹೇಳಿಬಿಟ್ಟಿದ್ದಾರೆ ನಿಮಗೆ. ಅವ್ರು ಹೇಳದೆ ಇರೋದು ಕೆಲವು ನಾ ಹೇಳ್ತೀನಿ. ಏನಂದರೆ ಮಗು ಅನನ್ಯ 16 ವರ್ಷಕ್ಕೆ ಇಂಥ ಅಭಿನಯ ಮಾಡೋದು ಭಾಳ ರೇರು. ಅವಳು ನಾಯಕಿ ಭಾವ, ಅದು ಖಂಡಿತ ನಾಯಕ ಮಾಡೋದು ಇನ್ನೂ ಕಷ್ಟ. ಆ ಖಂಡಿತ ನಾಯಕ ಅಷ್ಟು ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ಲು ಅದನ್ನು. ತುಂಬ ಸಂತೋಷ ಆಯಿತು. ಅವಳಿಗೆ ಇನ್ಬಾರ್ನ್ ಗಿಫ್ಟ್ ಇದೆ, ದೇವರು ವರ ಕೊಟ್ಟಿದ್ದಾನೆ ಎಲ್ಲದರಲ್ಲೂ. ನೃತ್ಯ ಚೆನ್ನಾಗಿದೆ, ಅಭಿನಯ ಚೆನ್ನಾಗಿದೆ, ಎಲ್ಲ ತಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು 16 ವರ್ಷಕ್ಕೆ ಇಷ್ಟು ಪ್ರೊಫೆಷೆಂಟಾಗಿ ಮಾಡೋದು ಭಾಳ ರೇರು. ಅರಂಗೇಟ್ರಂಗಿಂತ ಮೇಲಾಗಿತ್ತು ಅಂತ ನಾ ಹೇಳ್ಬೋದು. ಈ ಪ್ರೋಗ್ರಾಮ್ ಪ್ರೊಫೆಷನಲ್ ಮಾಡೋ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ತುಂಬ ಸಂತೋಷ. ಅವ್ರ ಅಮ್ಮ ಅಪ್ಪ ಎನ್ಕರೇಜ್ ಮಾಡಿ ಡೆಲ್ಲಿಯಿಂದ ಇಲ್ಲಿ ಕಳಿಸಿ ಪೂರ್ಣಿಮಾಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದು ಇನ್ನೂ ಕಮೆಂಡಬಲ್ಲು. ಕಷ್ಟ, ಪೇರೆಂಟ್ಸು ಅಷ್ಟು ದೂರ ಯಾರೂ ಕಳಿಸೋಲ್ಲ. ಅವ್ರಿಗೂ ನನ್ನ ಒಂದು ನಮಸ್ಕಾರ. ಮತ್ತು ಪೂರ್ಣಿಮಾ ನನಗೆ ಭಾಳ ಪ್ರೀತಿಯ ಒಂದು ಶಿಷ್ಯಳು, ಪ್ರಿಯ ಶಿಷ್ಯೆ ಅಂತ ಹೇಳ್ಬೋದು. ಅವಳು ವಿಪರೀತ, ಅವಳಿಗೆ ಏನಂದರೆ ತುಂಬ ಪ್ರೀತಿ ಅದಿರೋದು. ಕರೆಯೋದು, ಒಂದು ಮಾಡೋದು, ಒಂದು ಅರೇಂಜ್ಮೆಂಟು ಒಂದು ಮರಿದೆ, ಎಷ್ಟು ಮರಿದೆ ಎಲ್ಲ ಮಾಡಿದ್ದಾಳೆ ಅಂದರೆ ಪ್ರತಿಯೊಂದು. ನಾನು ಬೆಳಗ್ಗೆ ಎದ್ದು ತಿಂಡಿ ತಿಂದ್ಬಿಟ್ಟು ಬರೋಕ್ಕಾಗಲ್ಲ ಕಣೆ, ತಿಂಡಿ ತಿನ್ನೋಕೆ ಅಲ್ಲಿ ಬರೋಕ್ಕಲ್ಲ ಕಣೆ, ನಾನು ಬೆಳಗ್ಗೆನೇ ಬೇಕು, ನಾವು ಶುಗರ್ ಪೇಷಂಟು ಅಂದಿದ್ದಕ್ಕೆ ಇಲ್ಲಿಂದ ಅದು ತಿಂಡಿನ ಅಲ್ಲೇ ಕಳಿಸ್ಬಿಟ್ಟಿದ್ಲು. ಅಲ್ಲೇ ತಿಂದ್ಬಿಟ್ಟು ನಾ ಬಂದೆ. ಅಷ್ಟು ಮೆಟಿಕ್ಯುಲಸ್ ಆಗಿ ಒಬ್ಬೊಬ್ಬರದು ನೋಡ್ಕೋತಾಳೆ ನೀಡನ್ನ. ಅದು ನನಗೆ ವಯಸ್ಸಾಗಿದೆ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ನನ್ನನ್ನು. ತುಂಬ ಸಂತೋಷ ಆಯಿತು. ಆಮೇಲೆ ಇನ್ನೇನಂದರೆ ನಾವು ಅಮೆರಿಕಾ ಫಸ್ಟು ಟ್ರೂಪು 2 ಸಲ ಅಮೆರಿಕಾ ಟೂರ್ ಮಾಡಿದ್ದೀನಿ. ಹುಡುಗಿಯರನ್ನೆಲ್ಲ ಕರ್ಕೊಂಡು ಇವಳು ಬಂದಿದ್ಲು ಫಸ್ಟು ಟ್ರೂಪು. ಆವಾಗ ನಂದು ಒಂದು ಬಯೋಡೇಟಾ ಬೇಕಾಗಿತ್ತು. ಕಲರ್ಫುಲ್ಲಾಗಿ ಮಾಡೋದು ಒಂದು ಅಲ್ಲಿ ಹಂಚೋಕೆ ಪ್ಯಾಂಪ್ಲೆಟ್ ಬೇಕಾಗಿತ್ತು. ಅದಕ್ಕೆ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ಇಂಗ್ಲೀಷಲ್ಲಿ ಅಂದರೆ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಇವಳು ಇಷ್ಟು ಚೆನ್ನಾಗಿ ಬರೀತಾಳೆ ಇಂಗ್ಲೀಷಲ್ಲಿ.
ಬಯೋಡೇಟನ ಅಂತ. ಅಷ್ಟು ಚೆನ್ನಾಗಿದೆ. ಅದಿನ್ನೂ ನಾನು ಹುಷಾರಾಗಿ ಇಟ್ಕೊಂಡಿದ್ದೀನಿ ಅವಳು ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು. ಭಾಳ ಒಂಥರ ಎನರ್ಜೆಟಿಕ್ಕು ಆ್ಯಂಡ್ ಬ್ರೈನಿ, ತುಂಬ ಬ್ರೈನಿ ಅಂತ ಹೇಳ್ಬೋದು. ತುಂಬ ಶಾರ್ಪ್ ಬ್ರೈನು ಅವಳದು. ತುಂಬ ಸಂತೋಷ ಆಯಿತು. ನನ್ನನ್ನು ಪ್ರೀತಿಯಿಂದ ಇಲ್ಲಿ ಕರೆದು ನನಗೆ ಇಂಥ ಒಳ್ಳೆ ಪ್ರೋಗ್ರಾಮ್ ನೋಡೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ಅವಳಿಗೆ ನನ್ನ ಅಭಿನಂದನೆ, ಮತ್ತು ಅವರ ತಂದೆ ತಾಯಿರಿಗೂ ಅಭಿನಂದನೆ. ನಿಮ್ಮೆಲ್ಲರೂ ಸಂತೋಷದಿಂದ ನೋಡಿದ್ದೀರಾ ಈ ನೃತ್ಯನ, ನಿಮಗೂ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ನೀ ಮಾಯೆಯೊಳಗೋ ನಿನ್ನೊಳಗೆ ಮಾಯೆಯೋ ಅನ್ನುವಂತೆ ಮಗುವೊಳಗೆ ಗುರುವೋ ಗುರುವೊಳಗೆ ಮಗುವೋ ಅತ್ಯಂತ ಮುಗ್ಧವಾದ ಮಾತುಗಳಿಂದ ಆಶೀರ್ವದಿಸಿದಂತಹ ನಮ್ಮ ಹೆಮ್ಮೆಯ ರಾಧಾ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮತ್ತೋರ್ವ ಅತಿಥಿ ಮಾನಿನಿಯನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅವರ ಹಿತ ಮಿತ ನುಡಿಗಳನ್ನು ಕೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ. ನಾಟಕ, ಸಂಗೀತ, ನೃತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಹಸನಾದ ಹದವಾದ ಅನುಭವವನ್ನು ಹೊಂದಿರುವಂತಹ ಲಿಪಿ ಪ್ರಾಜ್ಞೆ, ಕಲಾ ವಿಮರ್ಶಕರಾದ ಶ್ರೀಮತಿ ಸಂಧ್ಯಾ ಶರ್ಮಾರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರ ಹಿತ ಮಿತ ನುಡಿಗಳೊಂದಿಗೆ ಈ ದಿನದ ಕಾರ್ಯಕ್ರಮ ಅನನ್ಯಾರವರ ವಂದನಾರ್ಪಣೆಯೊಂದಿಗೆ ಸಂಪನ್ನವಾಗುತ್ತೆ. ಐ ರಿಕ್ವೆಸ್ಟ್ ಸಂಧ್ಯಾ ಶರ್ಮಾ ಮ್ಯಾಮ್ ಟು ಪ್ಲೀಸ್ ಗಿವ್ ಹರ್ ಟಾಕ್ ಆಸ್ ಬ್ರಿಸ್ಕ್ ಆ್ಯಂಡ್ ಸ್ವಿಫ್ಟ್ ಆಸ್ ಎವರ್, and then request Ananya to propose the vote of thanks to culminate this morning's performance. Thank you, and Sandhya ma'am on stage. ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲೊಂದು ಗಾದೆ ಇದೆ, ಊಟಕ್ಕೆ ಮುಂಚೆ ಮೀಯೋಕ್ಕೆ ಹಿಂಚೆ ಅಂತ. ಊಟಕ್ಕೆ ಫಸ್ಟ್ ಹೊಟ್ಟೋಗ್ಬಿಡ್ಬೇಕಂತೆ, ಯಾಕೆಂದರೆ ಎಲ್ಲ ವೆರೈಟಿ ಇರುತ್ತೆ, ತಿನ್ಬೋದು. ಸ್ನಾನ ಮಾಡೋಕ್ಕೆ ಕಡೆಯಲ್ಲಿ ಹೋಗ್ಬೇಕಂತೆ, ಹಂಡೆ ತುಂಬ ನೀರು ಮಿಕ್ಬಿಟ್ಟಿರುತ್ತೆ. ಹಾಗೆ ಈ ಕಡೆಯಲ್ಲಿ ಮಾತ್ರ ಭಾಷಣ ಆದರೆ ಇವರು ಒಂದು ಸೂಚನೆ ಕೊಟ್ಟರು, ಹಿತ ಮಿತ ಅಂತ. ನೀವು ಬುದ್ಧಿವಂತಲಾದ್ರೆ ಅರ್ಥ ಮಾಡ್ಕೋ, ಮಾತು ಕಡಿಮೆ ಮಾಡು ಅಂತ ಹೇಳಿದ್ರು. ನಂಗೆ ಚೆನ್ನಾಗಿ ಅರ್ಥ ಆಯಿತು. ನಾನು ಮಾತಾಡ್ತಲೇ ಇರ್ತೀನಿ, ಅದು ಪೂರ್ಣಿಮಾಗೂ ಗೊತ್ತು. ಆದರೆ ಇವತ್ತು ಮಾತಾಡಲೇಬೇಕು. ಇವಳು ಚಿಕ್ಕವಳೆ, ಇವಳು ಹಾಡು ಹೇಳ್ದಂಗೆ ಚಿಕ್ಕವಳೇನೆ, ಏನಮ್ಮ ಚಿಕ್ಕವಳೆ. ಇವಳು ಖಂಡಿತ ಚಿಕ್ಕವಳಲ್ಲ, ಭಾಳ ದೊಡ್ಡವಳು. ವಯಸ್ಸನ್ನು ಮೀರಿದಂಥ ಪ್ರತಿಭೆ. ನಾನು ನಿಜವಾಗ್ಲೂ ಹೇಳ್ತೀನಿ ಪೂರ್ಣಿಮಂಗೆ, ಪೂರ್ಣಿಮಾ ಅಪ್ರತಿಮ ಬಹುಮುಖ ಪ್ರತಿಭೆ. ಅವಳು ಬರವಣಿಗೆ ಬಗ್ಗೆ ಹೇಳಿದ್ರು, ಮಾತುಕತೆ ಬಗ್ಗೆ ಹೇಳಿದ್ರು, ನೃತ್ಯ ಸಂಯೋಜನೆ ಎಲ್ಲ ವಿಷಯಗಳಲ್ಲಿ ಅವಳು ಬಹುಮುಖ ಪ್ರತಿಭೆಯನ್ನು ಪಡ್ಕೊಂಡಿದ್ದಾಳೆ. ಅಂಥವಳು ಶಿಷ್ಯೆ ಅನನ್ಯ. ಅವಳ ಹೆಸರೇ ಅನನ್ಯ, ಅನ್ಯವಿಲ್ಲದ್ದು. ಅವಳು ಬೇರೆಯವರಿಗೆ ಹೋಲ್ಸೋಕ್ಕೆ ಆಗಲ್ಲ, ಅನುಪಮಳು ಅವಳು. ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ದಾಳೆ. ಪೂರ್ಣಿಮಾ 100 ರಂಗಪ್ರವೇಶ ಮಾಡಿ ಅಂತ ಮಾಡಿಸಿದ್ರು. ಬೇಡ, ನೀನು 100 ಮಾಡಿಸದೇ ಇದ್ರೂ ಚಿಂತಿಲ್ಲ, 10 ಮಾಡಿಸಿದ್ರು ಸಾಕು. ಈಗಾಗಲೇ 10ರ ಸಮೀಪ ಬಂದಿದ್ಯಾ. ಒಂದೊಂದು ಅಣಿಮುತ್ತು, ಒಂದೊಂದು ಮುತ್ತು. ಅನನ್ಯ ಮಣಿ ಅಂತ ಇದನ್ನ ಒಳ್ಳೆಯ ರಂಗಪ್ರವೇಶವನ್ನು ಮಾಡಿಸಿದ್ಯಾ. ತುಂಬ ತೃಪ್ತಿ ಕೊಡ್ತು. ರಂಗಪ್ರವೇಶ ಎಷ್ಟು ಸಮಗ್ರವಾಗಿ ಚೆನ್ನಾಗಾಗಬೇಕೋ ಎಲ್ಲ ವಿಷಯಗಳಲ್ಲಿ ನೀನು ತುಂಬ ಕೇರ್ ತಗೊಂಡು ಬಹಳ ಚೆನ್ನಾಗಿ ಮಾಡಿಸಿದ್ಯಾ. ಪ್ರತಿಭಾನ್ವಿತಳಾದ ಅನನ್ಯ ಇವತ್ತು ಇದು ರಂಗಪ್ರವೇಶ ಅನ್ನಿಸ್ಲಿಲ್ಲ. ಹೇಳಿದ್ರು ಮೇಡಮ್ ಅವ್ರು ಹೇಳಿದ್ರು, ಇವಳದು ಎಷ್ಟೋ ನೃತ್ಯ ಪ್ರದರ್ಶನಗಳಾದ ಹಾಗೆ ನಂಗೆ ಭಾಸವಾಯಿತು. ಅಷ್ಟು ಲೀಲಾಜಾಲವಾಗಿ ನಿರಾಯಾಸವಾಗಿ ಸ್ಟೇಜ್ ತುಂಬ ಹೇಗೆ ರಂಗಾಕ್ರಮಣದಿಂದ ಕುಣಿದ್ಲು ಅಂತಂದರೆ, ಅವಳು ಹಾರು ಹಕ್ಕಿ, ಚಿಗರೆ, ಇವಳು ಡಿಯರ್, ಇವಳು ಒಂದು ಹಕ್ಕಿ. ಅಷ್ಟು ಹಗುರವಾಗಿ ಮಾಡಿದ್ಲು. ಎಲ್ಲ ಭಾವಗಳನ್ನು, ನವರಸಗಳನ್ನು ಬಹಳ ಚೆನ್ನಾಗಿ ಮಾಡಿದ್ಲು. ಈ ಪುಟ್ಟದ್ರಲ್ಲೇ ಹಿರಿದಾದ ಸಾಧನೆ ಮಾಡುವಂಥ ಶಕ್ತಿ ಇರುವ ಹುಡುಗಿನ ಚೆನ್ನಾಗಿ ಬೆಳೆಸ್ಬೇಕು. ತಂದೆ ತಾಯಿಗಳಂತ ಆಶೀರ್ವಾದ ಇದ್ದೇ ಇದೆ, ಒಂದು ಪೋಷಣೆ ಇದೆ. ಗುರುಗಳು ಒಳ್ಳೆ ಗುರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವಳನ್ನ ಚೆನ್ನಾಗಿ ಬೆಳೆಸ್ಬೇಕಾದ ಹೊಣೆ ಅನನ್ಯನ ಚೆನ್ನಾಗಿ ಬೆಳೆಸ್ಬೇಕಾದ ಪೂರ್ಣಿಮಾದು. ಹಾಗೇನೆ ಅವರಲ್ಲಿರುವಂಥ ಎಲ್ಲ ವಿದ್ಯಾಧಾರೆಯನ್ನ ಪಡೆಯುವಂಥ, ಅರ್ಜಿಸುವಂಥ ಒಂದು ಸಾಮರ್ಥ್ಯ ನೀನು ಗಳಿಸ್ಕೋಬೇಕು ಅನನ್ಯ. ನಿಂಗೆ ಕನ್ನಡ ಅರ್ಥ ಆಗಲ್ಲ ನಂಗೆ ಗೊತ್ತು, ಆದ್ರೂ ಸುಮಾರಾಗಿ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಅಂತೂ ನೀನು ಒಳ್ಳೆಯ ಸಾಧನೆ ಮಾಡಬೇಕು. ನೀನು ಭೂಪಟದಲ್ಲಿ ಗುರುತಿಸುವಂಥ ಒಂದು ಒಳ್ಳೆಯ ಕಲಾವಿದೆಯಾಗಿ ಬೆಳೀತೀಯ.
ಯಾಕೆ ನಿನ್ನಲ್ಲಿ ಒಂದು ವಿಶಿಷ್ಟತೆ ನಾನು ಗಮನಿಸಿದ್ದೀನಿ. 10-15 10ರಲ್ಲಿ ಒಂದಲ್ಲ ಈ ಪ್ರತಿಭೆ. 100 ದಿನ ಬೆಳಗಾದ್ರೆ ಈಗ ಸಾಯಂಕಾಲ ತಿರ್ಗಾ ಇದೇ ವೇದಿಕೆ ಮೇಲೆ ನಾನು ನೃತ್ಯ ನೋಡ್ತೀನಿ. ಎಷ್ಟು 100 ನೃತ್ಯಗಳು ನೋಡ್ತಾ ಇರ್ತೀನಿ. ಆದರೆ ಇವಳಲ್ಲಿ ಹತ್ರ ಮರೆಯೋಕ್ಕಾಗಲ್ಲ ಈ ಹುಡುಗಿನ. ಇವಳು ನೋಡೋಕ್ಕೂ ವಿಶಿಷ್ಟವಾಗಿದ್ದಾಳೆ, ಅವಳ ನಿಲುವು ವಿಶಿಷ್ಟವಾಗಿದೆ, ಅನನ್ಯವಾಗಿದ್ದಾಳೆ. ನಂಗೆ ತುಂಬ ಸಂತೋಷ ಆಯಿತು. ಒಳ್ಳೆ ಭವಿಷ್ಯ ಇದೆ ಅನನ್ಯಗೆ. ಅವ್ರ ತಂದೆ ತಾಯಿಗಳು ಕೂಡ ಒಳ್ಳೆ ಪುತ್ರಿಯನ್ನ ಬೆಳೆದು ಒಳ್ಳೆ ಗುರುಗಳು ಮಡಲಿಗೆ ಹಾಕಿದ್ದಾರೆ. ಮಡಲು ಅಂತ ಯಾಕಂದೆ ಅಂದರೆ ಇವಳು ಪೂರ್ಣಿ ಅಂತಾರೆ ಅವಳ ಸ್ನೇಹಿತರಲ್ಲ, ತಾಯಿಯ ಒಂದು ತಾಯಿಯ ಹಾರೈಕೆಯನ್ನ, ತಾಯಿಯ ಮಮತೆಯನ್ನ ತೋರುವಂತ ಗುರುಗಳು ಸಿಕ್ಕಿದ್ದಾರೆ. ಇವಳ ಗುರುಗಳು ಕೂತಿಯಾರವರು ಗುಗ್ಗುರು ಅಂತಾರೆ ಕನ್ನಡದಲ್ಲಿ. ಹಳಗನ್ನಡದಲ್ಲಿ ಗುಗ್ಗುರು ಅಂತಾರೆ. ಗುರುವಿನ ಗುರುಗೆ ಗುಗ್ಗುರು ಅಂತಾರೆ. ಇಬ್ಬರು ಗುರುಗಳ ಸಮಕ್ಷಮದಲ್ಲಿ ತನ್ನ ಶಿಷ್ಯೆಯನ್ನ ತಾನು ಮಾಡಿದ ಫಲವನ್ನ ಅವ್ರಿಗೆ ಅರ್ಪಿಸಿದಾಳೆ. ನಿಜವಾಗ್ಲೂ ಒಂದು ಅನನ್ಯವಾದ ಸಾಧನೆ, ಸಾರ್ಥಕ್ಯದ ಕ್ಷಣ. ತುಂಬಾ ಸಂತೋಷ ಆಯ್ತು. ಹೃದಯ ಸ್ಪರ್ಶಿಯಾದ ಒಂದು ಸಂದರ್ಭ. ನೀವೆಲ್ಲ ಇಷ್ಟೊತ್ತರೆಗೂ ಕೂತು ನನ್ನ ಮಾತು ನಿಜವಾಗ್ಲೂ ಎಲ್ಲ ಎದ್ದೊಟ್ಟೋಗ್ತೀರಾ ಅನ್ಕೊಂಡಿದ್ದೆ. ಕೇಳಿಸ್ಕೊಂಡಿದ್ದೀರಾ. ಹೃದಯಪೂರ್ವಕ ನಮನಗಳು. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಪೂರ್ಣಿಮಾ ಅವರಿಗೆ, ಅನನ್ಯ ತಂದೆ ತಾಯಿಗಳಿಗೆ ನಾನು ನನ್ನ ಮನಸಾರ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. Thank you so much, ma'am. Last one bit, there's one unsung, uncelebrated hero for this today's program. Aarti, I want you on stage. Please give a big round of applause. You people cannot imagine the amount of effort, the amount of planning, meticulous execution that Aarti has been through the entire event, starting from the day she sent Ananya. It is not easy because she is heading a very big company in a very big post with all her corporate commitments and all other commitments that she has already signed up for. She is always there, and she has not even given me any chance to, even do a little bit of work. She's always there. Purnima, you just tell me what should be done. I am there. I'll do it. You relax. So it's not at all easy to, take an off from her scheduled work and, get Ananya fly here. And she also, not just Ananya, Aarti also would double me as my cook, as my, help, everything at home, because my help wasn't there available. So I would just leave home and go off. So Aarti was always there, and I'm extremely happy that, we could pull this off. And I just wish extreme amount of success, happiness, everything to my child Ananya. And I'm very happy that even though my parents are no more, I have the wishes of all the elders. And as Akka told, that Gurukulam, because I was able to have it myself. Radha ma'am would always, I still remember my Arangetram, she would just feed me first, because I used to be very thin and very low on energy. So first thing is, first ಇದನ್ನು ತಿನ್ನು ಆಮೇಲೆ ಪ್ರಾಕ್ಟೀಸ್ ಮಾಡೋಣ. ಸೊ I was witness to such an amount of motherly love from her, and you haven't seen Akka, the other side of Akka. She's amazing. From her, what I have learned in life is, she always tells you should adopt 3 Ds. I'm just quoting you, Akka. If you want to be successful in life, you should follow a rule of 3D. What is that? First, you do. If you can do it your heart's content. If you cannot do, delegate to somebody who can do it well. So, Aarti, if you cannot do it, ditch it. Don't ever attempt to do something which you cannot do. So that's the success formula which, I have tried to imbibe. That's Akka's formula that I have adopted. She is amazing. I have seen her, 8 o'clock she would go to the assembly sessions. She would have question hour, because she was the secretary to Chief Minister, Andhra Pradesh. So, how her work pressures would be. Our Arangetram times would be 4:30 in the morning. And first thing is, again, she would always keep the breakfast ready, because all of us would have to go to work after that. So such kind of legacy, I have been, part of it, and it's my bound duty that I try even a little bit of that to be passed on. Thank you, all my Guru Parampara. If I'm there here today, it is only because of my teacher and teachers. And I would also like to thank Madhuri auntie, Radha ma'am's sister, who is equally old, and she would always be there when we were kids. She would do the hair for us. Thank you so much, Madhuri auntie, for coming and blessing us today. Over to Ananya.
Okay, so I was contemplating whether to give this speech at all right now because please don't say anything if I start crying right now. I'm very emotional, but I think this had to be done. So, I've often said this in every dance class and every time they ask me what dance means to me, but I don't really remember when I started learning dance. I just know that since then I haven't stopped. And in these many years that I've learned dance, there have been so many people who I don't think I've had the opportunity to thank. And what better time than this? So I just wanted to take this opportunity to thank so many people without whom I wouldn't be standing here today. The first thank you has to be to Purnima ma'am. I was 5 and 10 months and I was her neighbor. I was just a jumpy little kid that she used to babysit. And since then, she taught me my first adavas, and she taught me one Mushika Vahana shloka, which I performed at a competition and won first prize at. So naturally, the first shloka that we had to do today was Mushika Vahana. Thank you so much, ma'am, for taking that super energetic, annoying kid and taming her down, making her sit Aramandi all the time. After that, we moved to Delhi, and I have to thank my guru, Srimati Subbulakshmi Ganesh from Delhi. She not only taught me a lot of nuances of dance, I made memories at Sunartaki that I will never, ever, ever forget. Thank you so much for the Sunartaki family sitting right there. Ananya, Akshaya, Vidula, and Pranati, thank you so much for coming from every part of India, coming here to cheer me on. And I hope you stood on the chair and clapped because I couldn't see. And after I came back to Purnima ma'am, to be honest, I didn't know how things were going to work because she was in Bangalore and I was in Delhi and, things were starting offline. And I had to come here. I lived with her. So I could not thank her less. Thank you so much. I have been living with her for the past month. She has treated me like no less than her own daughter. She has fed me so much food. I'm so happy to be going home in that sense, ma'am. Thank you, ma'am, for everything that you've done for me. And I do not know what I did to deserve you. Pranika, special shout out to you. I'm totally going to miss doing maths homework with you and giggling. I think Rajni uncle and Purnima ma'am won't miss the amount of noise that we both made at home though, because we would not stop talking at all. I also wanted to say like a small thing. At the age of 10, the 10-year-old me was sure of two things and two things only if and when I had my Arangetram, was that I was to wear an orange and blue costume. And that Purnima ma'am had to be there. So thank you, ma'am, for making that happen for me. I would also like to thank every one of my family members, Amma, who has planned this whole thing, Advait, who sent me messages every day, Bunty, you can do this. Every one of you who's flown in from all over the world. I can't believe that I have so many people to support me. I would like to thank my friends Kriti, Sudiksha, and Sanvi. They've come all the way from Delhi just to see me dance here. And not only that, every night they would message me asking me whether I'm hydrated enough, whether I'm getting enough sleep, whether I'm taking care of myself. So I have no shortage of mothers, luckily. At the end of this, I would just like to thank all the chief guests who have come here to encourage me. Ananda Akka, Radha ma'am, Nirmala Yeligar ma'am, YK Sandhya Sharma ji. I don't know. It simply feels ecstatic that I would have such accomplished people here to encourage me as I take this step. Even the orchestra, I'm not going to lie, I think for the first 5 minutes in our first orchestra rehearsal, I had no idea what I was doing. I was absolutely starstruck at how big and how amazingly accomplished the orchestra is. I had goosebumps at least 5 times during this show, at least how much I can count. Thank you so much for making this so special for me. I would like to thank every stage, every painful second in Aramandi, every broken gungru,
because that is exactly what has brought me here today, these small milestones. And I don't know where I would be without dance. So thank you so much for having that. As Anandaka just said, and as ma'am reiterates constantly, I know this Arangetram is just the beginning of my journey, and I can't wait to see what it has in store for me. Thank you so much, guys. Thank you for coming. Thank you so much, Ananya, for all those cute words.